ದುರ್ಗಾಪರಮೇಶ್ವರಮಲಪಾದಾರಂದಿಕ ಗೋವಿಂದಾನಿ ಗೋವಿಂದ ಗಣಪತಿವರಪಾದಾರಂದಿಕ ಗೋವಿಂದಾನಿ ಗೋವಿಂದ ಸೋಮನಾಥೇಶ್ವರ ದೇವರ ಪಾದಾರಂದಿಕ ಗೋವಿಂದಾನಿ ಗೋವಿಂದ ಶ್ರೀಮದ್ರಮಾರಮಣ ಗೋವಿಂದಾನಿ ಗೋವಿಂದ. मनमोरा बैठे सा देवा
ಮುದಗರ್ನ ನಿನ್ನ ಹರದ ನಿನ್ನಯ ಮಹಿಳೆಯರು ಪೊಗಡದಳವನ ಹರಣಿಯನು ಪೊತ್ತಿಟ್ಟ ಮಹೇ ಜಗರಿದೋ ಹರದ ಸುಕುಮಾರ ಸಕಲಾಗಮಗೆ ದಾಗಾರ ಹರಿಯುಳು ವಿಷಯ ಬೆದ ಪೂರವೆ ಜಗದೀಶ ಮುಗದಿಂದ ನಿನ್ನ ಶರಣುತ್ತಿರುವರ ಶಾದಿವಾಹಿನೆ ಶರಣು ಶಾಯಮಾನ ರೂಪಿಣೆ ಶರಣು ಶಂಕರ ಗೌರಿ ಪಾರ್ವತಿ ಶರಣು ಭಡಿರಂಡು ಪೂರಿಣೆ ಶರಣು ಶರಣು ಶಂಕರ ಪಿಗಜ ಪಿದಮ ಶಂಕರ ಹಗೆ ನಮೋ ಶಂಕರ ಪಿಗಜ ಪಿದಮ ಶಂಕರ ಹಗೆ ನಮೋ ಶರಣು ಶರಣೋ ಎಲ್ಲ ಕಿರಿಯಂಬರಿನ ಚರಣವನರುವೆ ಶರಣಾಗದ ರಕ್ಷಾಮಣಿನರ ಹರಿಗರು ಗಗನ ಬಿರವನ
कथांत निवारणी कुलाभिमान गरुडो पंचगुणा प्रकुल प्रचंड पवनो विघ्नेश्वर पाहि विघ्नेश्वर पाहि विघ्नेश्वर पाहि गजमुखल बगी गणपगे चलबाज जग वंदित गारती यतीर गजमुखल बगी गणपगे कुशाधारिगे हर्षदी भकुतर परवगे उरग भूषण सुकुमार गग बदरर चरण बिबिन कारती यंदिर आरती बड़गिर गज मुख दवगे गणपगे गजमुखनादिंद पागवलिदेवी देवराय गजमुखनादिंद पागवलिदेवी निजವಾಗಿ ಕರುಣಿಸು ಪರಗಡ ಪ್ರಭುವೇ ನಿಜವಾಗಿ ಕರುಣಿಸು ಪರಗಡ ಪ್ರಭುವೇ ಗಜಮುಖನಾಡಿನ ಪದ ಬದಲವೇ ನಿಜವಾಗಿ ಕರುಣಿಸು ಪರಗಡ ಪ್ರಭುವೇ ದೇವಾ श्यामनवर्ण विडम्बित सुत
ಸುತಾನ್ ವಾಮನರೂಪ ಮಹೇಶ್ವರ ಪುತ್ರ ವಿಳಂಬಿತ ವಾಮನರೂಪ ಮಹೇಶ್ವರ ಪುತ್ರ ಗಜಮುಖಾನಿಲ್ಲ ನಿಜವಾಗಿ ಕರುಣಿದು ಮರುಗಳ ಪ್ರಭುವೇ ತೊಂದರ ಒಂದೇ ದೇವರ ದೇವ Tonga to bom daga da di di. ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಹೊರೆಯಲೇನೆ ಆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಹೊರೆಯಲೇನೆ ಮದ ಉಕ್ಕುತ ಬರುತ್ತಿದೆ ಮರಣ ಬದಲಾನೆ ಮದ ಉಕ್ಕುತ ಬರುತ್ತಿದೆ ಮರಣ ಬದಲಾನೆ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿಲ್ಲಂಗವ ಹೊರೆಯಲೇನೆ
ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿದಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿದೆ ತಾನನಾಥ ತಿರುನಾಮ ಹರೇ ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿದಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿದೆ ಈ ಮಹೇಳೊಳಗಿಂತ ಪುರುಷನುಳ್ದನೆ ಕಾದೆ ಹರ ಈ ಮಹಿಯೊಳಗಿಂತ ಪುರುಷನುಳ್ದನೆ ಕಾದೆ ಪ್ರೇಮದಿ ಕರೆದರೆ ಕಾಮಿತ ಬೀವನ್ ಪ್ರೇಮದಿ ಕರೆದರೆ ಕಾಮಿತ ಬೀವನ್ ಪ್ರೇಮದಿ ಕರೆದ ಕಾಮಿತ ಬೀವನತೆ ಕದ ದಿನದೆ ಕಡದಾದೆ ತೆಬೆತ ದಿನತೆ ಕಡದಾದೆ ತೋಬಂದ ದಿನರೆ ತಿಯಿಂದ ದಿನದೆ ತಕದ ದಿನರೆ ತೆಮೆತ ದಿನದೆ ದಿನದೆ te takata dinadi dimita dinadi toam da dinade dimita dinade 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 di dhanu da dhaddi dhanu da digdi dhanu da dinade dhanu da dhadde dhanu de dhadde thim danam dana tom danam dana dim dana dana tom dana dana dim dana didim didina 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 te takata dina de dimita dina de tom da dina de dimita dina de dina de dina de tattunge digu tagadi tadaragada dhittum bibitadinale tadaragada tattunge digu tagadi tadaragada dhittum bibitadinale te takada dinale dimitadinale
dinade tom da dinade dimita dinade 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 thittam dim gada gada dare gada gada da thittam dham gada gada dare gada gada da thittam dham gada gada dare gada gada da dare gada gada da dare gada gada da dare gada gada da dimita dinade tom da dinade dimita dinade 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 dim gada gada dare gada gada dim gada gada dare gada gada dim gada gada dare gada thittam 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 takada dinade gide bide dinade tom da dinade dimita dinade 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 tatam tanana tadirna hare ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ನಂಬಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿಯವರು ನಂಬಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರು ಮತ್ತು ಶ್ರೀ ಸೋಮನಾಥೇಶ್ವರ ದೇವರು ನಂಬಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಸ್ಥಳದಲ್ಲಿ ವಾಸವಿದ್ದ ಶ್ರೀ ದೈವದೇವರುಗಳು ಮತ್ತು ಶ್ರೀ ದೈವದೇವರುಗಳು ನಂಬಿನಿಂದ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಹಾರಾಜ ಶ್ರೀಗಳಾದ ಕೊಡಿತುರುಗುತ್ತು ಸಂತ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡಿತುರುಗುತ್ತು ಸಂತ ಶೆಟ್ಟುಗಳಯ್ಯ ಅರ್ತಿಗಾರರು, ಕುಶಾಲಗರು, ಮೋಜುಗಾರರು ತನ್ನ ಕೀರ್ತಿ 4 ಹಬ್ಬಲಿಂದ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲು ಕಾಪಾಡೆ ಅನ್ನಪೂರ್ಣೆ ಅನ್ನಪೂರ್ಣೆಯೇ ಕಾಪಾಡೆ ಅನ್ನಪೂರ್ಣೆಯೇ ಸದ್ಭಕ್ತ ಸಂತಾಪ ನಿವಾರಿಣಿಗೆ ಅನ್ನಪೂರ್ಣೆಗೆ ಕಾಪಾಡೆ ಅನ್ನಪೂರ್ಣೆ ಸದ್ಭಕ್ತ ಸಂತಾಪ ನಿವಾರಿಣಿಗೆ ಪಾಪನಾಶಿನಿ ಇಕ್ಷುತಾಪ ವೈರಿಯಲಾಡೆ ತಪಸ ಸುತೆ ಲೋಕ ವ್ಯಾಪಕ ಶಾಂಭವೆ ಕಾಪಾಡೆ ಅನ್ನಪೂರ್ಣೆ ಸದ್ಭಕ್ತ ಸಂತಾಪ ನಿವಾರಿಣಿಗೆ
ಪೋಣೆ ನಂಬಿದ ಭಜಕರ ಬಿಂಬಿಡದೆ ಪುರಿಗೆ ಅಂಬುಜಾತ ಜಗದಂಬೆ ಮುಖಾಮೆ ಅಂಬುಜಾತ ಜಗದಂಬೆ ಮುಖಾಮೆ ಕಾಪಾಡೆ ಅನ್ನಪೂರ್ಣೆ ತೊಂದನ 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 ದಿನಾದೆ ತಿಂದನೆ ತಿಂದನ ತಿಂದನ ದಿನಾದೆ ತದೇ ದಿನದೆ ತದೇ ದಿನದೆ ತದೇ ದಿನದೆ ತೋಂಗ ತೋಬಂ ತೆಗೆದ ದಿನದೆ ಕೇಶವರಂಗಧಾಮ ಬಾರುವರಿಗೆ ಅಂಬರು ಹನರನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳ
ಭಕ್ತೆಯೊಳಂಬಿಕಾ ದುದ ವಿಘರಾಜನಂ ಪಿರಿದು ಸಂಸುರೇ ಅಂಬುಧಿಯಾ ತಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪುಡುಬುಡುದು ಬಡಿಪೆ ನಿಕಥಾಮೃತ आदिमाये सर्व भय विनाशिनिये करुणाधिकाये दया सागरे भक्तये पादगय बंदु परगुंडे पति मुददिंद जयतु जयतु आदिमाये सर्व भय विनाशिनिये करुणाधिकाये आदिमाये ಕತ್ತಲು ನಮಗೆ ಭೀತಿಯನ್ನುಂಟು ಮಾಡಿದ ಸಂದರ್ಭ. ನಮ್ಮ ಉಚ್ಛ್ವಾಸ ನಿಶ್ವಾಸಗಳೆಲ್ಲವೂ ಕೂಡ ಭೀತಿಯಲ್ಲೇ ತುಂಬಿದ ಸಂದರ್ಭ. ಭರವಸೆಯನ್ನು ನೀನು ಮೈದೋರುವುದರ ಮೂಲಕವಾಗಿ ತೋರಿಕೊಟ್ಟೆ. ಕೇಳಿದಂತಹ ಓಂಕಾರಕ್ಕೆ ಮೂವರು ಕೊರಳಾದಾಗ ನಿನ್ನ ಮಂಗಳಾಕಾರವನ್ನು ಕಣ್ತುಂಬಿಸಿಕೊಂಡಂತಹ ನಮ್ಮನ್ನಾವರಿಸಿಕೊಂಡ ಭೀತಿಯ ಪೊರೆಯೆಲ್ಲವೂ ಕೂಡ ನೀರಲ್ಲಿ ನೀರಾಗಿ ಹೋಯಿತಮ್ಮ. ದಯಾಸಾಗರಿಯಾದಂತಹ ನಿನ್ನ ಪದಪ್ರಯೋಗಗಳಲ್ಲಿ ಹಣೆ ಹಚ್ಚಿ ಮುಡಿವಾಗಿಸಿ ನಿಂತಿದ್ದೇವೆ. ನಮಗಿಂತ ಮೊದಲೇ ಇರುವಂತಹ ಮಹಾಶಕ್ತಿ ಆದಿಮಾಯಿಯಾದಂತಹ ನೀವು ಹೀಗೆ ನಡೆಯಬೇಕು ಎನ್ನುವಂತಹ ಪಥ ನಿರ್ದೇಶನವನ್ನು ಮಾಡಿದೆ ಅಂತಾದರೆ ಅಮ್ಮ ತೊಡಗಿಸಿಕೊಳ್ಳುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ಅಭಯ ಪ್ರದಾಯಕಿ
ನಿನ್ನನ್ನು ಕಂಡಾವಾಗಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ಮನಸ್ಸಿಗೆ ವೇದ್ಯವಾಗಿದೆ. ಅದೇ ಕಾರಣದಿಂದಾಗಿ ನಾವುಗಳು ಅನಾಥರಲ್ಲ, ಸನಾತರಿದ್ದೇವೆ ಎನ್ನುವಂತಹ ಒಂದು ಬಲವೂ ನಮ್ಮಲ್ಲಿ ಮೂಡಿ ಬಂದಿದೆ. ಆದ್ದರಿಂದ ಈ ಅಂಧಕಾರವನ್ನು, ಅಜ್ಞಾನವನ್ನು ಈ ಕಾಲದಲ್ಲಿ ಮೀರಿ ನಿತ್ಯವಾಗಿದ್ದೇವೆ. ಅಮ್ಮ, ನಮ್ಮ ಸೃಜನೆಗೆ ನಿನ್ನ ಸಂಕಲ್ಪ ಯಾವುದು? ಮುಂದೆ ನಾವು ನಿನಗೋಸ್ಕರವಾಗಿ ಮಾಡಬೇಕಾದುದು ಏನು? ಎಲ್ಲವನ್ನು ಸಂಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ನೀನೇ ಪೊರೆಯಬೇಕು. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು? ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಲವಾದ ರೂಪ ತಾಯೇ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ಬ್ರಹ್ಮರಂದ್ರತಿ ನಾಮವ ಹರುಜದಿ ಮೂಬಾರಿಗೆ ಇರಬಹುದು ನಿಮ್ಮಿಂದ ಕನದರ ಮುಂದಕ್ಕೆ ಹೊರೆದ ಬೆನದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓರನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳುವಾದಂತಹ ನಾನು ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ಹಾಗೆ ಆಗಲಮ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಏನಾಗಬೇಕು? ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ. ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ನಿನ್ನ ಆಜ್ಞೆ ಅನುಸರಣೀಯವಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಹಾಗೇ ಆಗಲಿ ತಾಯಿ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂಡ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಇಷ್ಟದಿಂದ ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಕಷ್ಟಕರದೊಡನ್ನ ಹೇಟೆಗೆ ಫಲಿತಾಳು ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿಬೆ ನಮ್ಮ ಭಜ ಬಿದ್ದಿದ್ದಲು ಕಟ್ಟನ ದಾಢನವಾಯಿ. ಮಕ್ಕಳೇ, ಮುಂದಕ್ಕೆ ನಿಮ್ಮ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪದವಿ ಪವೈ ಶರಾಲಿ ಪುತು ರಾಜದ ಗುಣಂ ಪದದಾರ ಬಿಧಾಕನು ಕದು ಮದವನು ತಾಡಿ ತನ್ನಯ ಮನದಿಗೆ ನುಡಿದ ನಿಂತು ಭಯರೋಳು ಹರಿ ಹಾರಾಲಿದೆ ಸಜಿಸುವ ಕಾರ್ಯವ
ಭಜಿಸುವ ತಾಯವ ಕರುಣಿತಿರನು ಮಾತೆಯೋ ಹರಿತಾರೆ ನಮ್ಮಲ್ಲೇ ಹಿರಿಗೆ ಬಂದಿದೆ ನಾಳೆ ಮರಿಗೆಲ್ಲ ಬೇಗ ಹರಿಯು ಪೋ ಹರಿ ಹಾರ ಗಾದಿದೆ ಹರಿಹರರೇ, ವಿಧಾತ. ಅಳಲುವ ಕಾಲವೂ ಒಂದಿತ್ತು. ಸಂತೋಷ ಚಿತ್ತರಾಗಿ ಭವಿತವ್ಯದ ಕಲ್ಪ ಕಾರ್ಯಕ್ಕೆ ಉತ್ಸಾಹದಿಂದ ಸನ್ನದ್ಧವಾಗಿರುವ ಒಂದು ಕಾಲವೂ ಉಂಟು. ಇದರರ್ಥ ಏನು? ನಿರಂತರ ಚಲನಶೀಲವಾದಂತಹ ಕಾಲ ಎಂದಿಗೂ ಸಹ ಒಂದೇ ರೀತಿಯಾಗಿರುವುದಿಲ್ಲ. ಪರಿವರ್ತನೆ ನಿಯಮ. ಒಳ್ಳೆಯದು. ಹಾಗೆಯೇ ಅಮ್ಮನಾಡಿದ ಮಾತುಗಳನ್ನು ನನ್ನಲ್ಲಿಯೇ ಮನನ ಮಾಡಿಕೊಂಡಾಗ ತನ್ನದಾದಂತಹ ದೀರ್ಘಕಾಲಿಕವಾದಂತಹ ಯೋಜನೆಗೆ ಎಲ್ಲಿ ನಿಂತು ವಿಘ್ನ ವಿಡ್ಡೂರಗಳು ಬರಬಾರದು ಎನ್ನುವ ಕಾರಣಕ್ಕೋಸ್ಕರವಾಗಿ ಚೆನ್ನಾಗಿ ಆಲೋಚನೆಯನ್ನು ಮಾಡಿ ನಮ್ಮನ್ನು ಒಂದೊಂದು ಕಾರ್ಯಗಳಿಗೆ ನೇಮಿಸಿದವಳಿದ್ದಾಳೆ ಮಾತು. ಅದರಲ್ಲಿಯೂ ಜ್ಯೇಷ್ಠನು ಶ್ರೇಷ್ಠನು ಕರ್ಮಧುರಂಧರನೂ ಆದಂತಹ ನನಗೆ ಸೃಷ್ಟಿಯ ಕಾರ್ಯವನ್ನು ಕೊಟ್ಟಿದ್ದಾಳೆ. ನಿನಗೆ ಸೃಷ್ಟಿಯ ಕಾರ್ಯವನ್ನು ಕೊಟ್ಟಿದ್ದಾಳೆ ಎನ್ನುವಂಥದ್ದು ಸಂತೋಷದ ವಿಷಯ. ಈಗ ಅಮ್ಮ ಹೇಳದಂತ ಜ್ಯೇಷ್ಠನು ಶ್ರೇಷ್ಠನು ಎನ್ನುವುದನ್ನು ನೀನು ಯಾಕೆ ಸೇರಿಸುವುದು ಅಂತ ಗೊತ್ತಾಗುದಿಲ್ಲ. ಅಯ್ಯ, ಏನಯ್ಯ? ಯಾವುದೇ ಒಂದು ವಿಚಾರದಲ್ಲಿ ಉಕ್ತ, ಅನುಕ್ತ, ಅನ್ವರ್ಥನೀಯ ಎನ್ನುವಂತಹ ಮೂರು ರೀತಿಯದಾದ ಪ್ರಯೋಗಗಳಿರ್ತವೆ. ಉಕ್ತ ಹೇಳಿಯೇ ತೋರಿಸುವುದು, ಹೌದು. ಅನುಕ್ತ ಹೇಳಲಿಕ್ಕಿಲ್ಲ, ಆದರೆ ಆ ಭಾವ ಮೂಡಿ ಬರುವುದು. ಇನ್ನೊಂದು ಅದರಿಂದಾಗಿ ಜನಿಸುವಂತಹ ಮತ್ತೊಂದು ಅರ್ಥ. ಯೋಚನೆ ಮಾಡಿದರೆ ನನ್ನ ಹೆಸರೇನು ಹೇಳು? ಏನು? ಬ್ರಹ್ಮ. ಹೌದು. ಬ್ರಹ್ಮ ಅಂದರೆ ಅರ್ಥ ಯಾವುದು ಹೇಳು? ಯಾವುದಯ್ಯ? ಬೃಹತೀತಿ ಬ್ರಹ್ಮ. ಓಹೋ. ದೊಡ್ಡದು ಏನುಂಟು ಅದು ಬ್ರಹ್ಮ. ಸರಿ. ವಸ್ತುವಾಗಿದ್ದರೆ, ವಿಷಯವಾಗಿದ್ದರೆ. ಅದೇ ವ್ಯಕ್ತಿ ಆಗಿದ್ದರೆ ದೊಡ್ಡವನು ಯಾರು ಅವನೇ ಬ್ರಹ್ಮ. ಹೌದಾ? ಹೀಗಾಗಿ ಓಹೋ. ದೊಡ್ಡವನಾದಂತಹ ಜ್ಯೇಷ್ಠ ಪುತ್ರನಾದ ನನಗೆ ನಾಮಕರಣವನ್ನು ಮಾಡುವುದಕ್ಕೊಂದು ಉದ್ಯೋಗವನ್ನು ಕೊಟ್ಟು ಇರುವುದಕ್ಕೊಂದೆಡೆಯನ್ನು ತೋರಿಸಿ ನನ್ನ ನಂತರದಲ್ಲಿ ಅನುಕ್ರಮವಾಗಿ ನಮಗೂ ಬೇಕಾದುದೆಲ್ಲವನ್ನೂ ಕೊಟ್ಟವಳಿದ್ದಾಳೆ ಮಾತು. ಹಾಗೆ ಯೋಚನೆ ಮಾಡುವುದು. ಸೃಷ್ಟಿಯೇ ಶ್ರೇಷ್ಠ ಎಂಬುದಾಗಿ ನಾನು ಹೇಳಿಕೊಳ್ಳುವುದಾದರೆ ಅದು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಬರ್ತದೆ. ಬಂದೇ ಬರ್ತದೆ. ಅಲ್ಲ, ನೀವು ಹೇಳಬೇಕಂತಿಲ್ಲ, ನನಗೂ ಸ್ವಲ್ಪ ಅರ್ಥ ಆಗ್ತದೆ. ಓಹೋ. ಯೋಚನೆ ಮಾಡುವ. ಸೃಷ್ಟಿ ಮಾಡುವುದು ಅಂದರೆ ಏನು? ಏನು? ಅಮ್ಮ ಹೇಳಿದ್ದಾಳೆ, ಹೋದ ಕಲ್ಪದಲ್ಲಿ ಲಯವಾಗಿದೆ ಮಕ್ಕಳೇನು. ಹಾಗಿದ್ರೆ ಅಲ್ಲಿಂದಲೇ ಹಿಡಿದುಕೊಳ್ಳುವುದು ಬೇಡವಾ? ಅಲ್ಲಿಂದಲೇ ಹಿಡ್ಕೊಳ್ಬೇಕು. ಹೋದ ಕಲ್ಪದಲ್ಲಿ ಲಯವಾದುದು ಹೇಗೆ? ಹೇಗೆ? ನಿತ್ಯ ಲಯ ಅಲ್ಲ ಅದು, ಮತ್ತೆ ಅದು ಪ್ರಲಯ, ವಿಶೇಷವಾದಂತಹ ಲಯ. ಕೆಲವು ಜೀವಿಗಳು ಹುಟ್ಟಿಕೊಂಡಿದ್ದರು, ಕೆಲವು ಮಧ್ಯಮಾವಸ್ಥೆ, ಕೆಲವು ಪೂರ್ಣಾವಸ್ಥೆ, ಕೆಲವು ಲಯದ ಹಂತಕ್ಕೆ ಬಂದು ತಲುಪಿದ್ದವು. ಆದರೆ ಓತಪ್ರೋತವಾಗಿ ಎಲ್ಲವೂ ಸಹ ನಾಶವಾಗಿದೆ. ಅಂತಹದನ್ನು ಬೀಜ ಸ್ವರೂಪದಲ್ಲಿ ಅಮ್ಮ ಶೇಖರಿಸಿಟ್ಟುಕೊಂಡಿದ್ದಾಳೆ. ಆ ಬೀಜ ಸ್ವರೂಪದ ಯೌಗಿಕಾಧಿಕಾರವನ್ನು ಕೊಟ್ಟುದು ನನಗೆ. ಯಾಕೆ? ಅದು ಒಂದು ಹೆಚ್ಚಿನ ನಿರ್ವಹಣೆಯನ್ನು, ಮಹತಿಯನ್ನು ಹೊಂದಿದೆ ಎಂದು. ಜೀವ ಸಂಕೇತಾತ್ಮಕವಾಗಿರುವಂತಹ ಬೀಜ ಪ್ರಪಂಚವನ್ನು ನಾನು ಚೇತನವನ್ನು ಕೊಟ್ಟು ನನ್ನೆಡೆಗೆ ಬರೆಮಾಡಿಕೊಂಡು ಅವುಗಳಿಗೆ ಬೇಕಾದಂತಹ ಭೌತಿಕ ಶರೀರವನ್ನು ಕೊಟ್ಟು ಇರುವುದಕ್ಕೆ ಎಡೆ, ಬದುಕುವುದಕ್ಕೆ, ವೃದ್ಧಿಸುವುದಕ್ಕೆ ಬೇಕಾದಂತಹ ಆಹಾರಾದಿ ಸಕಲವನ್ನು ಅವರುಗಳು ಮಾಡಿದಂತಹ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಗುಣಿಸಿ ಎಣಿಸಿ ಅವುಗಳ ಹಣೆಯಲ್ಲಿ ಬರೆದಿರ್ತೇನೆ. ಅದು ಅವುಗಳ ಹಣೆ ಬರಹ. ಹಾಗಿದ್ದರೆ ಕ್ಷಣಿಕವಾದಂತಹ ಜೀವನ, ಮಧ್ಯಮ ಜೀವನ, ದೀರ್ಘಕಾಲಿಕ ಜೀವನ, ಯಶಸ್ವಿ ಜೀವನಗಳು ನಿರ್ಣಯಿತವಾಗುವುದು ಬ್ರಹ್ಮನ ಬುದ್ಧಿಮತ್ತತೆಯಲ್ಲಿ. ಅಂತಹ ಜೀವ ವರ್ಗಕ್ಕೆ ಕಾಲಕಾಲಕ್ಕೆ ಏನು ಬೇಕು, ಏನು ಬೇಕಾದುದನ್ನು ಕೊಟ್ಟು ಪೊರೆಯುವಂತಹ ಒಂದು ಕಾರ್ಯ ನಿನಗೆ ಕೊಡುವುದಾದರೆ ಎಲ್ಲಿಂದ, ಯಾವಾಗ, ಎಲ್ಲಿ, ಯಾಕೆ, ಎಷ್ಟು, ಯಾವುದು ನಿನಗಿಲ್ಲ. ಯಾಕೆ? ಹೊಣೆಗಾರನಾದಂತಹ ನಾನಿರುವುದರಿಂದ ನೀನು ಕೊಡುವಂತಹ ವಸ್ತುವನ್ನು, ಪಡೆಯುವ ವ್ಯಕ್ತಿಯನ್ನು, ಕೊಡಬೇಕಾದ ಮಾನ ಪ್ರಮಾಣಗಳನ್ನು ನಿರ್ಣಯಿಸುವುದು ನಾನೇ. ಆದ್ದರಿಂದ ಒಂದು ರೀತಿಯಲ್ಲಿ ನನಗೆ ಸಹಾಯಕನಾಗಿ ನನ್ನ ಕೈ ಕೆಳಗಿನ ಆಳಿನಂತೆ ನೀನು ವರ್ತಿಸಬೇಕಾಗ್ತದೆ. ಹರನು ಹಾಗೆಂದು ಹೆಚ್ಚಿನವನಲ್ಲ. ಆ ಜೀವಿಯ ಯೋಗ ಭಾಗ್ಯಗಳ ಅವಸಾನ ಕಾಲದಲ್ಲಿ ನಾನು ಕೊಟ್ಟ ಸೂಚನೆಯ ಮೇರೆಗೆ ಅವನು ಅವುಗಳನ್ನು ನಾಶ ಮಾಡಬೇಕೇ ವಿನಃ ಆಪ್ಯಾಯಮಾನತೆ ಉಂಟು ಎಂದು ದೀರ್ಘಕಾಲಕ್ಕೆ ಉಳಿಸುವಂತಿಲ್ಲ. ಒಂದು ರೀತಿಯಾದಂತಹ ಹೇವರಿಕೆ ಉಂಟು ಎಂಬುದಾಗಿ ಮೊದಲೇ ಕೊಂದು ಕಳೆಯುವಂತಿಲ್ಲ ಎಂಬವಾಗ ಸೃಷ್ಟಿ, ಸ್ಥಿತಿ, ಲಯಗಳಲ್ಲಿ ಸೃಷ್ಟಿಯೇ ಘನವಾದುದು. ನಿನ್ನ ಇಷ್ಟೂ ಮಾತು
ಮಾತುಗಳನ್ನು ಒಪ್ಪಿಕೊಂಡೆ. ಅಮ್ಮನ ಮಾತನ್ನು ಕೇಳಿ ನಿನಗೆ ಸ್ಫೂರ್ತಿ ಬಂದದ್ದು ಹೌದು, ಪೂರ್ತಿ ಬರ್ಲಿಲ್ವಾ? ಹೌದಾ? ಹಾಗಾಯ್ತು. ಇದು ಘನವಾದುದು. सृष्टि पगार अष्टोंदु घन बल्ल सृष्टि पगारबु अष्टोंदु घन बल्ल ಕೆಟ್ಟು ಹೋಗದ ತೆರದೆ ಅದು ಕೆಟ್ಟು ಹೋಗದ ತೆರದಿಗೆ ಕೊಟ್ಟು ಬೇಕಾದುದ ಹೊರಜು ಬಹದನ ಕೊಟ್ಟು ಬೇಕಾದುದ ಹೊರಜು ಬಹದನ ಚಿಟ ಬೆಂದುರಿದ ಹಾಟೆ सृष्टि पगारबु अष्टोंदु घन बल्ल ಕೆಟ್ಟು ಹೋಗದ ತೆರದೆ ಓ ಬ್ರಹ್ಮ, ಹರಿಯೇ, ಉಕ್ತ ಅನುಕ್ತ ಎನ್ನುವಂತಹ ನಿನ್ನ ನಿಲುವುಗಳೇನುಂಟು ಅದರ ಮೇಲೆ ನನ್ನ ಆಕ್ಷೇಪವಿಲ್ಲ. ಹಾ. ಈ ಅನುಕ್ತ ಎನ್ನುವಂತ ನಿನ್ನ ಧೋರಣೆ ಓ, ಬ್ರಹ್ಮ ಎನ್ನುವ ಶಬ್ದಕ್ಕೆ ಮಾತ್ರ ಸೀಮಿತವಾದುದು ಅಲ್ಲ ಅಲ್ಲ ಅಲ್ಲ, ಅಲ್ವೇ ಅಲ್ಲ. ವಿಷ್ಣು ಎನ್ನುವಂತಹ ಶಬ್ದಕ್ಕೂ ಮಹದರ್ಥವಿದೆ. ಹಾ, ಸರ್ವ ವ್ಯಾಪಕತ್ವವನ್ನು ಹೊಂದಿದವನು. ಹೌದಪ್ಪ, ದೇಹದಲ್ಲಿ ರಕ್ತ ಇದ್ದಾಗೆ ಎಲ್ಲಿ ಚುಚ್ಚಿದ್ರು ಕಾಣ್ತದೆ. ಎಲ್ಲೆಲ್ಲ ಸೃಷ್ಟಿ ಆಗುತ್ತದೆ, ಆ ಸೃಷ್ಟಿಯ ಕಡೆಯಲ್ಲೆಲ್ಲವೂ ಕೂಡ ಈ ವ್ಯಾಪಕತ್ವ ಉಂಟು ಅಂತ ಅರ್ಥ. ಇರಬೇಕು ನೀನು. ವ್ಯಾಪಕತೆ ಇಲ್ಲದಿದ್ದರೆ ಹಾ, ಸೃಷ್ಟಿ ಆವರಿಸಿಕೊಳ್ಳುವುದು ಎಲ್ಲಿ ಹೌದು. ಎನ್ನುವಲ್ಲಿಗೆ ಹಾ. ವಿಷ್ಣು ಎನ್ನುವ ಶಬ್ದಕ್ಕೂ ಅಷ್ಟೇ ಅರ್ಥ ಉಂಟು ಎನ್ನುವುದನ್ನು ಕಲ್ಪಿಸಿಕೊಂಡಾಗ ಹಾ. ಆ ಅನುಕ್ತ ಅಂತ ನೀ ಏನು ಹೇಳಿದ್ಯೋ ಓ, ಆ ಧ್ವನಿಯನ್ನು ವಿಷ್ಣು ಎನ್ನುವ ಶಬ್ದಕ್ಕೂ ಅನುಸಂಧಾನಗೊಳಿಸಿದೆ ಅಂತಾದರೆ ಹಾ, ವಿಷ್ಣು ಎನ್ನುವ ಹೆಸರಿನ ಮೂಲಕವಾಗಿಯೂ ನಾನೂ ದೊಡ್ಡವನು ಎನ್ನುವ ಹಾಗೆ ಹೇಳಲಿಕ್ಕೆ ನನಗೆ ಸ್ವಲ್ಪ ಹತ್ತಿರ ಹತ್ತಿರ ಬರ್ತೀನಿ ನೀನು. ಲಯ ಅಧಿಕಾರವನ್ನು ಹೊಂದಿದಂತಹ ಅವನಿಗೂ ಹಾ. ಅವನ ಹೆಸರಿನ ಶ್ರೇಷ್ಠತೆ ಏನುಂಟು ಎನ್ನುವುದನ್ನು ನಿರೂಪಿಸಲಿಕ್ಕಾಗ ಯಜಮಾನ ಎನ್ನುವುದೇ ಅಲ್ವೇನೋ. ಹೌದು. ಅದೆಲ್ಲವನ್ನು ನಾವು ಬಿಟ್ಟು ಯೋಚನೆ ಮಾಡಿದರೆ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಸಮಾನವಾಗಿ ಕಾಣಬಹುದು. ಅದನ್ನು ಬಿಟ್ಟು ನೀನು ಸೃಜಿಸುವ ಕಾಯಕದ ಮೂಲಕವಾಗಿಯೇ ನಿನ್ನ ಶ್ರೇಷ್ಠತೆಯನ್ನು ಕಂಡುಕೊಳ್ಳುತ್ತಿ ಅಂತಾದರೆ ಅದೇ ಇರುವುದು. ಅಯ್ಯ, ಓ, ಲೋಕದ ಶ್ರೇಷ್ಠತೆಯಾಗಲಿ, ಬಣ್ಣದ ಶ್ರೇಷ್ಠತೆಯಾಗಲಿ, ನಾಮದ ಶ್ರೇಷ್ಠತೆಯಾಗಲಿ, ಹಾ, ಅವೆಲ್ಲವೂ ಕೂಡ ಅಮ್ಮನಿಂದಲೇ ನಮಗೆ ಅನುಗ್ರಹಿತವಾದದ್ದು ಹೌದಪ್ಪ, ಎನ್ನುವುದು ಪ್ರಸಾದ, ತಾನೆ. ಪರಮ ಪ್ರಸಾದ. ಆದ್ದರಿಂದಲೇ ಒಟ್ಟಿಗೆ ನಡೆಯುವ ಎನ್ನುವ ಭಾವದಿಂದ ನಾ ತೊಡಗಿಸಿಕೊಂಡ್ರೆ ನಿನ್ನದು ಬೇರೆಯೇ ನಿಲುಮೆ. ಹೌದು. ಯಾಕೆ ಎನ್ನುವ ಹಾಗೆ ಒಮ್ಮೆ ಯೋಚಿಸಿ ನಗು ಬಂದದ್ದು ಹೌದು. ನಾವು ಹಾ, ಆದಿಮಾಯೆಯ ನೇಮವನ್ನು ನಡೆಸಬೇಕಾದ ಹೊಣೆಗಾರಿಕೆಯ ಸ್ಥಾನದಲ್ಲಿರುವಂತಹ ನಾವುಗಳು ಹಾ, ತೊಡಗಿಸಿಕೊಳ್ಳುವ ಮೊದಲೇ ಭಕ್ತಿಯಿಂದ ವಿಭಕ್ತಿಗೆ ಯಾಕೆ ತಿರುಗಿತು ಬ್ರಹ್ಮನ ಧೋರಣೆ ಅಂತ ಯೋಚನೆ ಮಾಡಿದರೆ ಈಗಾದ್ರೂ ಗೊತ್ತಾಯ್ತಾ? ಜೀವರಾಶಿಗಳ ಮೇಲೆ ಪ್ರಯೋಗಿಸಲ್ಪಡಬೇಕಾದಂತಹ ರಾಜಸ ಗುಣ, ಹಾ, ಆ ರಾಜಸ ಗುಣವೇ ನಿನ್ನನ್ನು ಆಳುವುದಕ್ಕೆ ಪ್ರಾರಂಭಿಸಿತು ಎನ್ನುವುದನ್ನು ತರ್ಕಿಸಿದೆ. ಇದರ ಸ್ವಭಾವವೇ ನಾನು ನನ್ನಿಂದ ನನಗಾಗಿ ನಾನೇ ಹೌದಯ್ಯ, ಅದು ಯಾರ ಮೇಲೆ ಅಂತ ಬೇಡವ. ಓಹೋ. ನಿನ್ನಷ್ಟೇ ಯೋಗ್ಯತೆಯನ್ನು ಹೊಂದಿದಂತಹ ಹಾ. ಅಮ್ಮನಿಂದಲೇ ಅನುಗ್ರಹಿತವಾದಂತ ನಮ್ಮ ಮೇಲೆ ಯಾಕೆ ಯೋಚನೆ ಮಾಡಯ್ಯ. ಹಾ. ಮಹಾ ಪ್ರಳಯದ ಕುರಿತಾಗಿ ನೀನಾಡಿದಂತ ಅಷ್ಟು ವಿಶ್ಲೇಷಣೆ ಸರಿಯಾದದ್ದು. ಹಾ. ಹಾಗಂತ ಅದು ಲಯ ಎನ್ನುವುದು ಹೌದು ತಾನೆ. ಹಾ. ಬೀಜ ಸ್ವರೂಪವಾಗಿ ಏನನ್ನು ನೀನು ಕಂಡುಕೊಳ್ಳುತ್ತೀಯೋ ಆ, ಅದು ಲಯದಿಂದಲಾದದ್ದು ಎನ್ನುವುದನ್ನು ಒಪ್ಪುತ್ತೀ ತಾನೆ. ಪಾರಮಾರ್ಥದಲ್ಲಿ ಅದು ಸತ್ಯ. ಆ ಲಯ ಹಾಗೆ ಆಗಬೇಕು ಅಂತಾದರೆ ಆ, ಅಮ್ಮನ ಪ್ರಾಥಮಿಕ ಹಂತವೋ ಮಾಧ್ಯಮಿಕವೋ ಅಥವಾ ಆ. ಜೀವನದ ಕೊನೆಯ ಹಂತವೋ ಆ. ಕಂಡುಕೊಳ್ಳುವುದು ಜೀವನ ಎನ್ನುವುದರಿಂದ ತಾನೆ. ಆ.
ಆ ಜೀವನ ಎನ್ನುವುದನ್ನು ಒಂದು ಜೀವಿ ನಡೆಸಬೇಕು ಅಂತಾದ್ರೆ ಹಿಂದಿನ ಕರ್ಮ ಎನ್ನುವುದು ಅವಲಂಬಿತವಾಗಿರ್ತದೆ ಎನ್ನುವುದು ಸ್ಪಷ್ಟ ತಾನೆ. ಹೌದು. ಆ ಕರ್ಮಕ್ಕೆ ಅಧಿಪತಿ ಯಾರು ಎನ್ನುವ ಪ್ರಶ್ನೆಯನ್ನು ಹಾಕಿಕೊಂಡರೆ ವಿಷ್ಣು ಎನ್ನುವಂತಹ ಉತ್ತರವೂ ಹೌದು ತಾನೆ. ಕರ್ಮಾಧ್ಯಕ್ಷನಾಗಿ ನಾನು ಏನನ್ನು ನೀಡುತ್ತೇನೋ ಆ ನೀಡುವಿಕೆಗೆ ಸರಿಯಾಗಿ ಜೀವಿಯ ಜೀವನ ಎನ್ನುವುದು ನಿರ್ಧಾರವಾಗುತ್ತದೆ. ಹುಟ್ಟು ಆದಲ್ಲಿಗೆ ಆ ಜೀವಿಗೆ ಜೀವ ಉಂಟು ಎನ್ನುವುದಷ್ಟೇ ಸೀಮಿತ. ಅಯ್ಯ ಯೋಚನೆ ಮಾಡಯ್ಯ, ಕರ್ಮಕ್ಕನುಸಾರವಾಗಿ ಒಂದು ಜೀವಿಯ ಒಂದು ಮನುಷ್ಯ ಜೀವಿ ಅಂತಲೇ ಇಟ್ಟುಕೊಳ್ಳುವ, ಅದರ ಮೆದುಳು ಕೆಲಸವೇ ಮಾಡುವುದಿಲ್ಲ ಅಂತ ಇಟ್ಟುಕೊಳ್ಳುವ, ಉಳಿದೆಲ್ಲ ಅಂಗಗಳನ್ನು ಕೊಟ್ಟು ಪೊರೆಯಬೇಕೋ ಬೇಡುವ ಕರ್ಮಕ್ಕನುಸಾರ. ಹಾಗಂತ ಜೀವಿಗೆ ಏನು ಬೆಲೆ? ಜೀವನವನ್ನೇ ಅದು ಕಂಡುಕೊಳ್ಳಿಲ್ಲ ಅನ್ನುವುದಿಲ್ಲ. ಅಂದರೆ ಜೀವಿಯ ಜೀವನದ ಕ್ರಮಿಸುವಿಕೆಗೆ ಬೇಕಾದನ್ನು ಬೇಕಾದ ಕಾಲಕ್ಕೆ ಬೇಕಾದವರಿಂದ ಬೇಕಾದಷ್ಟೇ ಕೊಟ್ಟು ಪೊರೆಯುವ, ಅಂದರೆ ಒಂದು ಕವಚವಾಗಿರುವ ರಕ್ಷಣೆಯನ್ನು ಕೊಡುವ ಹೊಣೆಗಾರಿಕೆಯ ಸ್ಥಾನ ನನ್ನದು. ಹುಟ್ಟಿಸಿದಲ್ಲಿಗೆ ನಿನ್ನ ಹೊಣೆಗಾರಿಕೆ ಮುಗಿಯಿತು ನೋಡು. ಹಾಗಂತ ನನ್ನ ಹೊಣೆಗಾರಿಕೆ ಅಷ್ಟಕ್ಕೆ ಸೀಮಿತವಾಗುವುದಿಲ್ಲ. ದಿನ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವಂತಹ ನೀನು ಅರಳಿದಂತಹ ಹೂವಿಗೆ ಕೆಂಪನ್ನಿಡುವುದು, ಅರಗಿಳಿಯ ತುದಿಗೆ ಅರಗಿಳಿಯ ಮೈಗೆ ಹಸಿರನ್ನಿಡುವುದು, ವಿಕಸಗೊಂಡಂತಹ ಹೂವಿಗೆ ಪರಿಮಳವನ್ನು ಸೇರಿಸುವುದು, ವ್ಯಾಘ್ರಕ್ಕೆ ಆರ್ಭಟವೋ, ಹಸುವಿಗೆ ಸೌಮ್ಯ ಸ್ವಭಾವವೋ, ಮನುಷ್ಯ ಪ್ರಕೃತಿಗೆ ಬೇಕಾದಂತ ನಡೆಯೋ ಎಲ್ಲವನ್ನು ಕಾಲಕಾಲಕ್ಕೆ ಕೊಟ್ಟು ಸಮಸ್ತ ಜೀವರಾಶಿಗಳನ್ನು ರಕ್ಷಿಸಿ ಸೃಷ್ಟಿಗೊಂದು ಮೌಲ್ಯ ಬರುವಲ್ಲಿ ಹರಿಯ ಕೊಡುಗೆ ಏನು ಅಂತ ನೀನು ಯೋಚಿಸಿದ್ರೆ ನನ್ನ ಕೆಲಸ ಶ್ರೇಷ್ಠವಾದದ್ದು. ವಿಚಾರ ಸಿಕ್ಕಿತು, ತೂಗಿ ನೋಡ್ತೇನೆ. ಹರನ ಏನನ್ನು ಸಾರಿ ಹರನಂದನಾಕ್ಷಣ ಕರಿನಿಲ್ಲ ಬಚನವೋ ಪೊರೆಯೋ ಬತನ ಶ್ರೇಷ್ಠನೋ ಹರಿಹರ ನಿಮ್ಮಲ್ ಭೇದವಿಲ್ಲದೆ ಹರಿಹರ ನಿಮ್ಮಲ್ ಭೇದವಿಲ್ಲದೆ ನಿನ್ನು ಎರಕ ಬಗೆಹೆದೋ ನಾನು ಹರನಂದನಾಕ್ಷಣ ಕರಿನಿಲ್ಲ ಬಚನವು ಪೊರೆಯೋ ಬತನ ಶ್ರೇಷ್ಠನೋ ಪೊರೆಯೋ ಬತನ ಶ್ರೇಷ್ಠನೋ ಎರಡು ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಒಂದನೆಯ ಸರಿ ಶ್ರೀಹರಿ, ನಿನ್ನ ಮಾತು ಸರಿ. ಮಾತು ಇಷ್ಟುವರೆಗೆ ಹೇಳಿದ್ದು ಸರಿ, ಇನ್ನು ಏನು ಹೇಳಬೇಡ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಅದರ ಅರ್ಥ ಏನು? ನಾನು ಇನ್ನೇನು ಹೇಳಬೇಡ, ನಾನು ಮಾತಾಡ್ಲಿಕ್ಕೆ, ನೀನು ಹೇಳಲೇಬೇಡ ಅಂತ. ಈಗ ಹೇಳದೇ ಇರುವ ಇಬ್ಬರು ಅವನದ್ದೇನು ಮಾತು ಉಂಟಾಗಬೇಕಲ್ಲ. ಈಗ ನೀನು ಹೇಳುವುದು ಏನು ಎನ್ನುವುದು ಪ್ರಶ್ನೆ ಬರ್ತದೆ. ಇಲ್ಲಿ ನೀನು ದೊಡ್ಡವನು ಎನ್ನುವುದೇ ಸ್ಪಷ್ಟ ಅಂತ. ಹೇಗೆ ಸಾಧ್ಯ? ಯಾಕಲ್ಲ ಅಂತ ನೋಡುವುದಾದ್ರೆ ನಾನು ಕೂಡ ಇಲ್ಲಿ ದೊಡ್ಡವನೇ. ಎಷ್ಟು ಕಾರಣ ಉಂಟು. ಲಯದ ಅಧಿಕಾರ, 5 ತಲೆ 3 ಕಣ್ಣು ಅಮ್ಮ ನನಗೆ ಕೊಟ್ಟಿದ್ದಾಳೆ. ಆದ ಕಾರಣ ನಾನು ಏನು ಮಾಡ್ತದೆ? ಆ ಮುಚ್ಚಿದ ಕಣ್ಣು ಯಾರಿಗೆ ಬೇಕಾ? ಲೋಕದ ದೃಷ್ಟಿ ಅದು ಮುಚ್ಚಿಕೊಂಡಿದೆ. ಸಿಟ್ಟೆಂಬುದು ನನಗೆ ಬರುವುದಿಲ್ಲ. ಒಂದು ವೇಳೆ ಸಿಟ್ಟು ಬಂದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ 3ನೇ ಕಣ್ಣಿಗೆ. ಎರಡೆರಡು ಮಾತಾಡಬೇಡ. ಯಾಕೆ? ಒಂದೋ ಸಿಟ್ಟು ಬರುವುದಿಲ್ಲ ಅಂತ ಹೇಳ, ಇಲ್ಲದಿದ್ರೆ ಸಿಟ್ಟು ಬಂದ್ರೆ ಯಾವುದನ್ನು ಬಿಡುವುದಿಲ್ಲ ಅಂತ ಹೇಳ. ನೀನು ಮಾತಾಡುವಾಗ ಸಿಟ್ಟು ಬರ್ತದೆ, ಆದ್ರೆ ಏನು ಮಾಡುವ? ಅವನಿಗೆ ಬಾರದ್ದನ್ನು ಭರಿಸಬೇಡ ಅಂತ. ಹೌದೌದು, ಹೀಗೆ ನೋಡೋಣ. ನಿನಗೆ ಬಂದರೆ ಎಷ್ಟು ಬಂದಿತ್ತು? ಆಯ್ತಾ? ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲವೇ? ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡುವುದೇನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ನಿಜ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ ಏನದು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕಕ್ಕೆ ನಾನು ನಿನ್ನೆಲ್ಲ ಇಕ್ಕಲಾಗುತ್ತೇನೆ. ಹರಿಹರನ
ಜೋಡಿಯು ಒಂದು ಕಡೆ ಆಗುವುದು, ಒಂದು ಕಡೆ ನಡೆಯುವುದು, ಅದನ್ನು ಮತ್ತೊಂದು ಕಡೆ ಹೇಳುವುದು, ಮತ್ತೊಂದು ಕಡೆ ತೋರಿಸುವುದು. ಭಲೇ ಜೋಡಿ. ಎಲ್ಲ ನಿಮ್ಮದೇ ಆಗಿ ಹೋಯ್ತು. ನೀನು ಬೇಕಾದ್ರೆ ನಿಮ್ಮನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದಾಯ್ತು. ಯಾಕೆ, ಏನಾಯ್ತು? ಇದರ ಅರ್ಥ ನೀನು ಸೇರಿದ್ರೆ ನಿನಗೂ ಒಳ್ಳೆಯದೇ. ಗೊತ್ತುಂಟು ನನಗೆ. ಬ್ರಹ್ಮಶ್ರೀ ನಾರಾಯಣ ಅಂತ ಆಗ್ತದೆ. ಸೇರಿಸಿಕೊಳ್ಬೇಕು ಎನ್ನುವಂತೆ ಬಹಳ ಹುಚ್ಚುಂಟು. ಆದರೆ ಸೇರಿಸಿಕೊಂಡದ್ದನ್ನು ಕಕ್ಕಿಸುತ್ತಾರೆ ಎನ್ನುವಂತ ಹೆದರಿಕೆಯೂ ಬೇಕು. ಓಹೋ, ಬ್ರಹ್ಮಶ್ರೀ ನಾರಾಯಣ ಅಲ್ಲ, ಯಾಕೆ ಶ್ರೀ ಬ್ರಹ್ಮ ನಾರಾಯಣ. ಶ್ರೀ ಬ್ರಹ್ಮ ನಾರಾಯಣ ಅಂತ ಆಗುದೇ? ಆಗಬೇಕು. ಹೌದಾ? ಆಗುವುದಿಲ್ಲ ಎನ್ನುವ ಪ್ರಶ್ನೆಯೇ ಇಲ್ಲ. ಹೇಗದು? ಉಂಟು ದಾರಿ. ಏನು? ನೋಡು, ಕೈ ಎತ್ತಿ ನಿಂತಿದ್ದೇನೆ. ಬೇಡ, ಕೈಯ ವಿಷಯಕ್ಕೆ ಯುದ್ಧಕ್ಕೆ ನಾನು ನೀನು ಯುದ್ಧವನ್ನು ಮಾಡೋಣ. ಅವನನ್ನು ಒಳಗೊಂಡಂತಹ ನಿನ್ನನ್ನು ಬಗ್ಗು ಬಡಿದು ನಾನು ದೊಡ್ಡವನು ಎಂದು ನಿನ್ನಿಂದ ಹೇಳಿಸ್ತೇನೆ. ಏನು ನಿನ್ನನ್ನು ನೀನು ಬಾಹುಬಲಿ ಅಂತ ತಿಳ್ಕೊಂಡು ಅಲ್ವೋ? ಮತ್ತೆ ಫಲ ಇಲ್ಲಯ್ಯ ಆದ್ರೆ ವಾದದಿ ಫಲವಿಲ್ಲ, ಶೋಧನೆಗಿದ್ದಲೆಗೆ ಸಾಧಿಸಿ ತಿಳಿಯುವ ನಿಜವ ಹೂತ ಕಲ್ಪನೆ ನಯವಾದ ಪ್ರಪಂಚವೋ ಐದು ಭಾರತ ನಡೆದಿರುವ ಯಾವುದೇ ವಾದವಾಗಲಿ, ಪೌರುಷವಾದವೇ ಆಗಲಿ, ಅದರಲ್ಲಿ ಏನು ಫಲ ಇಲ್ಲಯ್ಯ. ಒಬ್ಬನ ಯೋಗ್ಯತೆ ಎನ್ನುವುದು ನಿರ್ಧಾರ ಆಗುವುದು ಅವನ ಬಾಹುಬಲದಿಂದ ಅಲ್ಲ, ಮತ್ತೆ ಒಳಗೆ ಎಷ್ಟಿದ್ದಾನೆ ಎನ್ನುವುದರಿಂದ ತಾನೇ ವ್ಯಕ್ತಿತ್ವ ನಿರ್ಧಾರವಾಗುವುದು, ತತ್ವಗಳಿಂದ. ಹಾಗಾದರೆ ದೊಡ್ಡವರು ಯಾರು ಅಂತ ನಿರ್ಧಾರ ಆಗಲೇಬೇಕು ಅಂತಾದ್ರೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ. ಏನದು? ಅಮ್ಮನಿಂದ ಅನುಗ್ರಹಿತರಾದವರು ನಾವು ಎನ್ನುವುದನ್ನು ಒಪ್ಪುತ್ತೀತಾನೆ? ನಿರ್ವ್ಯವಾದ. ಹಾಗಾದ್ರೆ ನನ್ನಲ್ಲೆಷ್ಟು ಅಮ್ಮ ತುಂಬಿಸಿದ್ದಾಳೆ, ನಿನ್ನಲ್ಲೆಷ್ಟು ತುಂಬಿಸಿದ್ದಾಳೆ. ಸೃಷ್ಟಿ ಸ್ಥಿತಿ ಲಯ ಆಗಲೇಬೇಕು ಅಂತಾದ್ರೆ ಎಲ್ಲವನ್ನೂ ನಮ್ಮ ಒಳಗೆ ಬೇಕಾದಷ್ಟನ್ನು ಅಮ್ಮ ನಮಗೆ ಕೊಟ್ಟಿದ್ದಾಳೆ ಎನ್ನುವುದು ಸ್ಪಷ್ಟವೇ, ಅನುಮಾನವೇ ಬೇಡ. ನನ್ನೊಳಗೆ ನೀ ಹೋಗಿ ನೋಡು, ನಿನ್ನೊಳಗಡೆ ನಾನು ನೋಡಿ ಬರ್ತೇನೆ. ಯಾರಲ್ಲಿ ಎಷ್ಟುಂಟು ಎನ್ನುವುದನ್ನು ನಾವೇ ಹೇಳುವ. ನಿನ್ನಲ್ಲಿ ಹೆಚ್ಚಿದ್ರೆ ನೀನೇ ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನೇ ದೊಡ್ಡವ. ಹಾಗಿದ್ದರೆ ನೀ ಮೊದಲು ಕಂಡು ಬಂದು ಹೇಳು ನೋಡೋಣ. ಎಲ್ಲ ಹುಂಬರು ಅಂತ ಎಣಿಸಿದ್ದಾನೆ, ನನಗೂ ಅರ್ಥ ಆಗ್ತದೆ. ಹೇಗಾಗಿ ನನ್ನ ಒಳಹೊಕ್ಕಂತಹ ಹರಸಹಿತನಾದ ಹರಿಯನ್ನು ಹೊರ ಬರಲಾಗದ ಹಾಗೆ ಅಲ್ಲಿಯೇ ತಲೆ ಹಿಡಿದು ಕರಗಿ. ಯೋಜನೆ ಒಳ್ಳೆಯದುಂಟು, ಅನುಷ್ಠಾನಕ್ಕೆ ತರುವಲ್ಲಿ ಒಂದು ತೊಡಕುಂಟು. ನನಗೊಂದು ಉಸಿರಾಟವನ್ನು ಮಾಡಿಕೊಳ್ಳದೇ ಇದ್ದರೆ ಅಸ್ತಿತ್ವವಿಲ್ಲ. ಅದಕ್ಕಾಗಿ ದ್ವಾರವನ್ನು ತೆರೆದಿಟ್ಟರೆ ಅದನ್ನೇ ಹಿಡಿದು ಹೊರಬರುತ್ತಾನಿತ. ಹೀಗೆ ಮಾಡೋಣ. ನಾನು ಉಸಿರಾಡಿಕೊಂಡಿದ್ದರೂ ಅಡ್ಡಿ ಇಲ್ಲ. ಅತಿ ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯು ಅದರಿಂದ ಹೊರಬರುವುದನ್ನೇ ಕಾಯುತ್ತಾ ಇರುತ್ತೇನೆ. ಅದೇ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುತ್ತದೆ. ಯಾವಾಗ ಬರ್ತಾನೆ ಹರಿ ನೋಡ. ಹರಿಯುತ್ತಾನೆ ವಿಧಿಯ ಜಠರವ ಪರಿಗಿದನು ಬಳಿ ಕಲ್ಲಿ ಕಂಡನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಂದಾಗ ಬಂದದ್ದಾಯ್ತು, ನೋಡಿದ್ದಾಯ್ತು. ಹೇಳಬೇಕು ಎನ್ನುವುದಕ್ಕಾಗಿ ಹೊರಟು ನಿಂತ ಕಾಲಕ್ಕೆ ಬಂದ ದ್ವಾರವನ್ನೆವ ಮುಚ್ಚಿದ ಅಂತಾದ್ರೆ ಹೋಗುವುದು ಹೇಗೆ ಅಂತ ತಿರುಗಿ ನೋಡಿದ್ರೆ ಇಲ್ಲಿಯೂ ಮುಚ್ಚಲ್ಪಟ್ಟಿದೆ, ಆಚೆ ನೋಡಿದ್ರೆ ಅಲ್ಲಿಯೂ ಮುಚ್ಚಲ್ಪಟ್ಟಿದೆ. ಹೇಗಪ್ಪ ಹೋಗುವುದು, ಎಲ್ಲಾ ದ್ವಾರಗಳನ್ನು ಇವ ಮುಚ್ಚಿದ್ರೆ ಎಂದು ಯೋಚಿಸಿ ಕೆಳಗೆ ನೋಡಿದ್ರೆ ಅದೋ ದ್ವಾರವೊಂದು ತೆರೆಯಲ್ಪಟ್ಟಿದೆ. ದೇಹದ ಕೆಳಗಿನ ದ್ವಾರವನ್ನು ತೆರೆಯುವುದರ ಮೂಲಕವಾಗಿ ಅದನ್ನು ನಿಕೃಷ್ಟ ದ್ವಾರ ಅಂತ ಅವನೇ ನಿರ್ಧಾರ ಮಾಡುತ್ತಾನೆ, ಅವನ ದೇಹದ ದ್ವಾರವನ್ನಂತಾದ್ರೆ ಅದಕ್ಕೆ ನನ್ನ ವಿವರಣೆ ಇಲ್ಲ. ನಾವು ಹೋಗಬೇಕಾದದಷ್ಟೇ ಮುಖ್ಯವಾದದ್ದು. ಮಾನ ಅಪಮಾನ ನನಗೆ ಸಮಾನ ತಾನೆ. ಕಂಡದ್ದನ್ನು ಹೇಳುವುದಕ್ಕೆ ಬೇಕಾಗಿ ಅವನೇ ತೆರೆದಿಟ್ಟಂತ ಅದೋ ದ್ವಾರದಲ್ಲಿ ನಡೆಯುತ್ತಾನಂತ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಗಾಡಿನು ಬರದಲ್ಲಿ ಮೆರಿವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗವಿನೋ
ಕೂಡಿದಂತಹ ಬ್ರಹ್ಮಾಂಡದ ಸಕಲವೂ ಕೂಡ ನಿನ್ನ ಒಳಗಡೆ ಇದೆ. ಎಂತಾಯ್ತು ನಿನಗೆ? ಸಂತೋಷ ಆಗಿದ್ದ. ಆದ್ರೆ ಒಂದುಂಟು. ಏನುಂಟು? ಯಾವುದಕ್ಕೂ ಚಲನೆ ಇಲ್ಲ. ನಿನಗೆ ತಲೆ ಉಂಟು. ಅಮ್ಮ ಆಗಲೇ ಹೇಳಿದ್ದಾಳೆ, ಏನು? ಲಯವಾಗಿದೆ, ಬೀಜ ಸ್ವರೂಪದಲ್ಲಿ ಉಂಟು. ಹೌದೌದು, ಚೇತನ ಕೊಡ್ತೇನೆ ಮುಂದೆ. ಆ ಜೀವ ಇಲ್ಲ ಅಂತ ಹೇಳಿಲ್ಲ. ಇರ್ಲಿ, ನಿನ್ನೊಳಗಡೆ ಇರುವುದು ಬಿಡು. ಹೌದೌದು. ಹಾಗಂತ ನಿನ್ನೊಳಗಡೆ ನೀನಿದ್ದಿ ಇರಬೇಕು. ನಿನ್ನ ಹಾಗೆ ಇರುವ ನೀನಿದ್ದಿ. ಅದು ಒಳಗೆ ಹೊರಗೆ ಎಲ್ಲ ಒಂದೇ. ಹರನಿದ್ದಾನೆ, ಅವನು ಇರಬೇಕು. ನಾನಿಲ್ಲ. ಇರ್ಲಿಕ್ಕಿಲ್ಲವಾ? ಯಾಕೆ? ಇಲ್ಲಿ ಇರಬೇಕು ಅಂತಿದ್ರೆ ಒಂದು ಯೋಗ ಭಾಗ್ಯ ಅಂತ ಬೇಕು. ಹೇಗೆ? ಯೋಗ ಭಾಗ್ಯಗಳು ಬೇಕು. ಅದು ಈಗ ಇರಿಸಿಕೊಳ್ಳಬೇಕಾದ್ರೂ ಒಂದು ಯೋಗ ಭಾಗ್ಯ ಬೇಡ. ಹಾಗಿದ್ರೆ ಜಿಜ್ಞಾಸೆ ಮೂಡಿತು, ಪುನಃ ಆರಂಭಿಸುವ ವಾದ. ವಾದದಲ್ಲಿ ಫಲವಿಲ್ಲ, ನಾವು ಶೋಧನೆಗೆ ಮುಂದಾದವು. ಹೌದು. ನಿನ್ನ ಒಳಗೆ ಇರುವುದೆಲ್ಲವೂ ಕೂಡ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ. ಏನನ್ನಿಸ್ತದೆ ನಿನಗೆ ಎನ್ನುವುದರಿಂದಲೇ ನೀನಿನ್ನು ಹಿರಣ್ಯ ಗರ್ಭ. ಶಹಬಾಸ್, ಅನ್ವರ್ಥಕವಾದಂತಹ ಒಂದು ಹೆಸರು ಕೊಟ್ಟಿದ್ದಿ. ಹೌದೌದು. ಅಲ್ಲ, ನೀನು ಹೇಳಿದ್ದು ಸತ್ಯ ಇರಬಹುದು ಎನ್ನುವ ವಿಶ್ವಾಸ ನನಗೆ. ಒಳ್ಳೆಯದು. ಹಾಗಂದುಕೊಂಡು ನಿನ್ನನ್ನು ಬರಿಗೈಯಲ್ಲಿ ಕಳಿಸುವುದಲ್ಲ. ಏನ್ ಮಾಡ್ತಿ? ನಿನಗೆ ಕೊಡಬೇಕು ಅಂತ. ಅದೀಗ ಹಲ್ಲು ಕಚ್ಚುವುದು ಯಾಕೆ? ನಾಲಿಗೆ ಮಗುಚುದಿ. ಹಲ್ಲು ಕಚ್ಚುವುದಲ್ಲ, ಮತ್ತೆ ಇದು ಬಹಳ ಅಡಿಯಿಂದ ಬರ್ತಾ ಉಂಟು. ಭಾವ ಹ್ಮ್. ಅಡಿಯಿಂದ ಹೊರಗೆ ತೆಗೆಯುವ. ಅಡಿಯಿಂದ ಬಂದ್ರೆ ಸಿಹಿ ಹೆಚ್ಚಂತೆ. ಹೌದು. ಆದ್ದರಿಂದ ಏನದು ಬಂದುದು? ಏನು? ನೀನು ನನ್ನ ದೇಹದ ಅಧೋದು ಅಥ ಕೆಳಗಿನಿಂದ ಬಂದೆ. ಹೌದು. ಆದ ಕಾರಣ ನೀ ಬಿಟ್ಟದ್ದಲ್ಲಿಂದ ನೀನಿನ್ನು ಮುಂದಕ್ಕೆ ಅಧೋಕ್ಷಜನಾಗು. ಒಳ್ಳೇದಯ್ಯ, ನಿನ್ನ ಕಣ್ಣ ಹೆಸರಿನ ಮೂಲಕವೇ ನನಗೊಂದು ಹೆಸರು ಬರ್ತದೆ ಅಂತಾದ್ರೆ ನನ್ನ ಆಕ್ಷೇಪ ಇಲ್ಲ. ಹಾಗಂತ ವಿಷ್ಣು ತಿರುಗಿ ಬಂದ ಬ್ರಹ್ಮನಿಗೆ ಹೆದರಿಕೆ ಆಯ್ತು ಅಂತ ನಾಳಿನವ್ರು ಹೇಳಬಾರ್ದು ಅಂತಾದ್ರೆ ನೀನು ಹೋಗ್ಲೇಬೇಕು. ಈಗ ನಾನು ಹೇಗೆ ನಿಂತಿದ್ದೇನೆ ನೋಡು. ಹೇಗೆ? ಕಾಲು ಮುಂದೆ ಉಂಟು, ದಾರಿ ತೋರಿಸ. ಯಥಾರ್ಥಕ್ಕಾದ್ರೆ ಲೋಕದ ಕ್ರಮ ಹೇಗೆ ಪ್ರಾಪಂಚಿಕರದ್ದು ನಾವು ಕಳೆದ ಕಲ್ಪದ್ದು ಯೋಚನೆ ಮಾಡಿದರೆ ತಲೆ ಮುಂದೆ ಹೋಗ್ಬೇಕು, ಕಾಲು ಮುಂದೆ ಹೋಗ್ಬೇಕು. ಅಂದ್ರೆ ಇವನಿಗೆ ನಾನು ಎನ್ನುವಂತಹ ಭಾವವೇ ಮೈ ಮನಸ್ಸುಗಳಲ್ಲೆಲ್ಲ ತುಂಬಿ ಹೋಗಿದೆ. ಅದನ್ನು ಇಳಿಸದೆ ಹೋಯಿತು ಅಂತಾದರೆ ಸೃಜಿಸುವ ಕಾಯಕಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಆದ್ದರಿಂದಲೇ ಭಕ್ತಿಯೇ ಇರಬೇಕು ಹೊರತು ಅನಗತ್ಯ ವಿಭಕ್ತಿಗಳು ತುಂಬಿಕೊಳ್ಳಬಾರದು ಅಂತಾದರೆ ಅವನಿಗೆ ಮನವರಿಕೆ ಆಗಬೇಕಾದದ್ದೇನು? 8ಕ್ಕಿಂತ 9 ದೊಡ್ಡದು ಅಂತ. ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ವಾ? ನಾ ಹಾಗಲ್ಲ, 9 ದ್ವಾರಗಳನ್ನು ಬಂಧಿಸ್ತೇನೆ ನೋಡು. ಸುರಥವೈದ್ಯರು ಕೇಳಿ ಪರಮೇಟಿ ಕರುವಲಿ ಹರಿಯ ಧರವಲ್ಲಿ ಪುಗುತ ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಹರಿಯುದರದ ಶೋಧನೆಗೆ ತೊಡಗಿದರೆ ದರ್ಶನವಾಯಿತು. ನಾನು ಇದಕ್ಕೆ ಹೊರಡಲೇ ಬಾರದಿತ್ತು. ಹರಿ ಏನು ಎಷ್ಟು ಎನ್ನುವುದನ್ನು ಅಳೆಯುವುದಕ್ಕೆ ಹೊರಟಂತ ನನ್ನ ಮೂರ್ಖಮತಿಯ ಕುರಿತಾಗಿ ಈಗ ಪಶ್ಚಾತ್ತಾಪವಾಗುತ್ತಾ ಇದೆ. ಕಾರಣ ಕಂಡು ಬರುತ್ತಿರುವುದು ಒಂದೆರಡು ಬ್ರಹ್ಮಾಂಡಗಳಲ್ಲ, ಲಕ್ಷ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ಬೀಜ ಸ್ವರೂಪದಲ್ಲಿ ರಾರಾಜಿಸುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರು ಇದ್ದಾರೆ. ಆದರೆ ಎಷ್ಟು ಹುಡುಕಿದರೂ ಹರಿಯನ್ನು ಅವನಿಲ್ಲವೇ ಇಲ್ಲ ಎನ್ನುವಂತಹ ತೀರ್ಮಾನಕ್ಕೆ ಬರುತ್ತಿದ್ದಂತೆ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ಭಾವ ನನ್ನನ್ನು ಕಾಡುತ್ತಾ ಉಂಟು. ಇದರರ್ಥ ಅಂತಹ ಮಹಾಮಹಿಮನನ್ನು ಭಗವಂತನನ್ನು ಯಕಶ್ಚಿತ್ತೊಂದು ಹಿರಿತನಕ್ಕೋಸ್ಕರವಾಗಿ ಬೈದೆ ಭಂಗಿಸಿದೆ ಎನ್ನುವ ಪಶ್ಚಾತ್ತಾಪವಾಯಿತು. ನಮೋಸ್ತನಂತಾಯ ಸಹಸ್ರಮೂರ್ತಿ ಸಹಸ್ರಪಾದಾಕ್ಷಿ ಶಿರೋರಮಾಹರಿ ಸಹಸ್ರನಾಮೇ ಪುರುಷಾಯ ಶಾಸತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ನಾನು ಒಳಗೆ ಇದ್ದುಕೊಂಡು ಹಲಬುವುದಲ್ಲ, ಹೊರ ನಡೆಯಬೇಕು, ಅವನನ್ನು ಕಣ್ಣಾರೆ ಕಂಡು ಕೈ ಮುಗಿಯಬೇಕೆಂಬುದಾಗಿ ಹೊರ ಹೋಗುವುದಕ್ಕೆ ಹಾದಿಯನ್ನು ಹುಡುಕುತ್ತಾ ನಡೆದರೆ 9 ದ್ವಾರಗಳು ದಿಗ್ಬಂಧಿತವಾಗಿವೆ. ಅರ್ಥ ಆಯಿತು. ನನ್ನ ದುರ್ಬುದ್ಧಿಗೆ ಹರಿನನ್ನನ್ನು ಆತನ ಉದರಬಂದಿಯನ್ನಾಗಿಸಿದ್ದಾನೆ. ಈ ಬಂಧ ವಿಮೋಚನವಾಗಬೇಕಿದ್ದಲ್ಲಿ ಆದಿಮಾಯಾದೇವಿಯ ಕಾರುಣ್ಯ ಬೇಕು. ಓ ತಾಯೇ ಆದಿಮಾಯೇ, ಸ್ಮರಿಸಿ ಭಕ್ತಿಯುಳಾದಿಮಾಯಿಯ ಹರಿಯನಾಭಿ ಕಮಲನಾಳದಿಯೇ ಏನದು ಮೆರವ ಪಥಗೋ ಹೊರಟ ಕೆಳವಿ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗಮಾಯಿ ವಿರಸಿ ವಟಪತ್ರದಲ್ಲಿ ತಾ ಮಲಗಿದನು. ನಿದ್ರೆಯೊಳಂದು ಕಾಲ್ ಬೆರಳ
ಬಾಯೊಳಗಿಳಿರಿಸಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ಆವರಿಸಿದಂತಹ ಜಾಡ್ಯದಿಂದ ಹೊರಬರುವುದು ಹೇಗೆ ಅಂತ ಅಮ್ಮನನ್ನು ಧ್ಯಾನಿಸಿದಾಗ ತೇಲಿ ಬಂದಂತಹ ಆಲದೆಲೆಯ ಮೇಲೆ ಬಾಲ ಮುಕುಂದನಾಗಿ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಂಡು ನಡೆನುಡಿ ಒಂದೇ ಆಗಿರಬೇಕೆಂದು ಪರಮಸತ್ಯವನ್ನು ಪ್ರಾಪಂಚಿಕರಿಗೆ ಬೋಧಿಸುವ ನಿರ್ಧಾರದೊಂದಿಗೆ ಪವಡಿಸ್ತೇನೆ ನೋಡುವ. ಬರುತ್ತಲ ಕಮಲಜೋ ಸರಸಿಜದ ಮೇಲೆ ನಾನಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತೇಗ ನಾಂದಿಸಿ ನೋಡೆ ಮೆರೆದ ನಾಲ್ಮುಗದಿಂದಿರದೆ ನೋಡಲು ಬರಬದನದಿವು ಪರಿಶೋಭಿಸುತ್ತಲವಾಗ ಹರಿಯ ಪದಯುಗಳನ್ನು ಸ್ಮರಿಸುತ್ತ ಭಕ್ತಿಯುಳು ಹರಿನಾಮ ಸ್ಮರಣೆಯೊಂದಿಗೆ ಹೊರಬಂದವನು ನಾನು ಕಾಣುತ್ತೇನೆ. ಅವನ ಹೊಕ್ಕುಳಿಂದ ಮೇಲೆದ್ದ ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಪರಿಶೋಭಿಸುವ 4 ಮುಖಗಳು ನನಗೆ ಮೂಡಿ ಬಂದಾಗ ನಾನೂ ಪಂಚವದನನಾದೆ. ಎಲ್ಲವೂ ಹರಿಮಹಿಮೆ ಎನ್ನುವುದು ಗೊತ್ತು. ಹಾಗಾಗಿ ಕೈ ಮುಗಿದು ಕಾಲಿಗೆ ಲಗೋಣವೆಂದತ್ತ ನೋಡಿದರೆ ಅಬ್ಬಬ್ಬಬ್ಬಬ್ಬ, ಏನು ವಿಚಿತ್ರ! ಜಲಧಿಯ ಮೇಲೆ ತೇಲುತ್ತಿರುವಂತಹ ಆಳದ ಎಲೆಯೊಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿಮಧ್ಯ ಅಂತ್ಯಗಳೆಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಕಿರುನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಈಗಲೇ ಅವನನ್ನು ಎಚ್ಚರಗೊಳಿಸಿದರೆ ಅದು ಒಂದು ದೋಷ ತಟ್ಟಿತು. ಅವನೆಚ್ಚರಗೊಳ್ಳುವವರೆಗೆ ಭಗವನ್ ನಾಮ ಸಂಕೀರ್ತನೆಯಲ್ಲಿ ತೊಡಗಿಕೊಳ್ಳುತ್ತೇನೆ. ಓಂ ನಮೋ ಭಗವತೆ ಕಿರುವೆರಳಿನಲ್ಲಿ ಹೊರಗಡೆ ವರುದಿಸುತ್ತಲೇ
ಸುತ್ತ ಆವರಿಸಿರುವ ಕತ್ತಲು ತರುಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ, ಯಾರಿಂದಲಾಗಿ ಜನ್ಮವನ್ನು ತಳೆದೆ, ಮುಂದೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಎನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತೇನೆ ಮುಂದೆ. ಬಹಳ ಆನಂದವಾಯಿತು, ಪರಮಾನಂದವಾಯಿತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದನು. ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ, ಅಮ್ಮ, ಏಪ ಹೇಮ, ಏಪ್ಪ, ನಾನು ಹೇಮ ಅಲ್ಲ, ನಾನು ಅಪ್ಪನೂ ಅಲ್ಲ. ಹಾಗಾದರೆ ನನ್ನ ಅಮ್ಮ ಎಲ್ಲಿ? ಹಾಗೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನ? ಇಲ್ವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ. ಹೇಗೆ? ನಿನ್ನನ್ನು ನೋಡಿದಾಗ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಮಮತೆ, ಕರುಣೆ ಎಲ್ಲವೂ ಒಂದೇ ಸವನೆ ಮನದಲ್ಲಿ ಮೂಡುತ್ತಾ ಇದೆ. ನನ್ನನ್ನು ನೋಡಿದಾಗ ಹೇಗೆ ಅನ್ನಿಸುತ್ತದೆ? ದೂರದಿಂದಲೇ ನಿನ್ನನ್ನು ಕಂಡೆ, ಕಂಡಾಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತದೆ. ನನ್ನ ಮೇಲೆ ನಿನಗೆ ಗೌರವ, ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಯಾರಿಗೆ ಗೊತ್ತು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದೆಂತದು ಸಂಸಂ? ಸಂಸಮ ಅಲ್ವ, ಸಂಬಂಧ. ಸಂಬಂಧ, ಜೊತೆಯಾಗಿರುವುದಕ್ಕೆ. ಜೊತೆ ಜೊತೆಯಾಗಿ ಹಾಗೆ ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನು. ಸರಿ, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಅಣ್ಣ. ಕಿರಿಯವ ಅಂದರೆ ತಮ್ಮ. ತಮ್ಮ. ನಾನು ಅಣ್ಣ, ನಾ ತಮ್ಮ. ನಾನು ಅಣ್ಣ, ನಾ ತಮ್ಮ. ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ, ಅಷ್ಟೇ ಸಾಕೆ. ಇನ್ನೇನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನು ಸಮಸ್ಯೆ ನಿನಗೆ? ಅಮ್ಮ, ಅಣ್ಣೋ. ಎಂತದ್ದನಿ? ಮಧ್ಯಪ್ರದೇಶದಲ್ಲಿ ಗಲಭೆ, ಹೊಟ್ಟೆಯ ಒಳಗೆ ಏನೋ ಒಂದು ರೀತಿಯ ಚುರುಚುರು, ಚೂರುಚು, ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಓ, ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತೆ. ಹಸಿವೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ನೀರು ಕುಡಿದ್ರೆ ಹಾಗಾಗ್ತದೆ. ಹೌದಾ? ಆದ್ರೆ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ಏನು? ಹಸಿವೆ. ಇದರ ಉಪಶಮನ ಆಗಬೇಕಂತ ಆದ್ರೆ ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಅಪ್ಪಳಿಸಿದ್ರೆ ನೀರಿನ ಒಳ ಭಾಗದಲ್ಲಿ ಇದ್ದಂತಹ ಜಲಚರ ಪ್ರಾಣಿ ಮೇಲೆ ಬರ್ತದೆ. ಬಂದ್ರೆ ಸಣ್ಣದಾದ್ರೂ ತೊಂದರೆ ಇಲ್ಲ, ಎರಡು ಸಿಕ್ಕಿದ್ರೆ ಸಾಕು. ಹೌದಲ್ಲ? ಬಡಿ.
ಯಾರೂ ಕೂಡ ಕಾಣುವುದಿಲ್ಲ. ಅದಷ್ಟೇ. ಹಸಿವೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಆಹಾರವನ್ನು ಹುಡುಕುತ್ತಾ ಹೊರಟವರು ನಾವು. ಸರಿ, ನೀನು ಆ ಕಡೆ ಹೋದೆ, ನಾನು ಈ ಕಡೆ ಹುಡುಕಿದೆ. ಸರಿ, ಏನಾದ್ರೂ ಸಿಕ್ಕಿತ? ಕೇಳ್ಬೇಡದಲ್ಲ, ಬೇಸರ ಆಗುತ್ತದೆ. ಯಾಕೋ? ನನಗೊಂದು ವಿಶ್ವಾಸ ಇತ್ತು, ಏನು ಏನಾದ್ರೂ ಸಿಗ್ತದೆ ಈ ಸಲ, ಹೊಟ್ಟೆ ತುಂಬಿಸಿಕೊಳ್ಬಹುದು ಅನ್ನೋ ಹಾಗೆ. ನೀರಿನೆಲ್ಲ ಹುಡುಕುತ್ತಾ ಕುತ್ತಾ ಅದೆಂತದ್ದು ಕುತ್ತಾ ಹುಡುಕುತ್ತಾ ಹೋದೆ. ಹೋದ್ರೆ ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಾಯೋಜಕ ಪ್ರಯೋಜನ ಪಡೆದಿದ್ದೆ, ಪಡೆದುಕೊಂಡಿದ್ದೇನೆ. ಹೇಗೆ? ನನಗೆ ಸಿಕ್ಕಿತು. ಎಲ್ಲಿ? ಕೈಗಲ್ವಾ, ಕಣ್ಣಿಗೆ ಬಿದ್ದ. ಕಣ್ಣಿನ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿತು. ಕಾಣುವುದಕ್ಕೆ ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ಬೆಳ್ಳಗೆ ತೆಳ್ಳಗಿನ ಪ್ರಾಣಿ. ಬೆಳ್ಳಗೆ. ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡಿ. ನಾನು ನೋಡಿದೆ. ನೋಡಿದ್ಯೆ? ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಮೇಲೆ ಉಂಟು. ಹೌದಾ? ನೋಡ್ಬೇಕು ಅಂತ ಆಸೆ. ನೋಡುವೆಯಾ? ದುಷ್ಟ, ಅಧಿಕ ಪ್ರಸಂಗಿ, ನಿನಗೆ ಕಣ್ಣು ಕಾಣುತ್ತದೆ. ಎಲ್ಲಿಗೆ ಹೊಡೆಯಬೇಕು? ನೀಚ ಅಲ್ಲ, ಮೊದಲೇ ಕತ್ತಲು ಆವರಿಸಿಕೊಂಡಿದ್ದೆ. ಆಯ್ತಾ, ಮುಗೀತಾ? ಎಲ್ಲಿ ಹೇಗೆ ಅಂತ ಗೊತ್ತಿಲ್ಲ ನಿನಗೆ. ನಿನಗೆ ಯಾಕೋ? ಪ್ರಾಣಿಯನ್ನು ಹುಡುಕುತ್ತಾ ಮುಂದೆ ಓಡಿಸಿಕೊಂಡು ಬಂದವರು ನಾವು. ಸರಿ, ಪ್ರಾಣಿ ಎಂಬ ಹಾಗೆ ಕೈಗೆ ಸಿಕ್ಕಿದ್ದನ್ನು ನಾನು ಅವತ್ತೇ ಹೇಳಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಅಯ್ಯಯ್ಯೋ, ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿತು. ಕೈ 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 ಎಂತದ ಕಾಲಡಿಗೆ ಬಿದ್ದದ್ದು? ಎಲ್ಲಿಗೆ ಬಿದ್ದಿದ್ದೀವಿ ಯಾರಿಗೂ ಗೊತ್ತು. ಅಷ್ಟೇ, ಬಿಟ್ಟು ಬಿಟ್ಟಿದ್ದೇನೆ. ನೋವಾಯ್ತಾ? ಹೊಡೆದಲ್ಲ ಹೊಡೆದಾಯ್ತು, ಈಗ ನೋವಾಯ್ತು ಕೇಳ್ತೀನಿ. ಸುಧಾರಿಸಿಕೋ. ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಹಿಡಿ. ಬರುವರೆಲ್ಲ ಅಮ್ಮ ಏನು ಬೊಬ್ಬೆ, ಏನು ಭೀಕರಾಕೃತಿ. ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಏಕಾಂಗಿ ಅನಾಥನವಾದ ನನ್ನನ್ನು ಅಮ್ಮನೇ ಕಾಯಬೇಕು. ಓ ತಾಯೇ, ಆದಿಮಾಯೇ, ಜಯ ಜಯ ಮರುಗಲಿಗೆ ವಿಧಾತ ಮನದಲ್ಲಿ ಸರಿಸಿರುವುದಾಗೆಲ್ಲ ನೀ ಪರಿಯೇ ಮಗನ ವಿಧಾತ, ಅಮ್ಮ ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರ ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಅಮ್ಮ. ವಿಧಾತ, ನನಗೂ ಹರಿಗೂ ಜಿಜ್ಞಾಸೆ ಎಂದು ಮೂಡಿ ಬಂತು. ಅಂತದಂತೆ ಅವನ ಉದರವನ್ನು ಹೊಕ್ಕ ನಾನು ಹೊರಬಂದು ಕಾಣುತ್ತೇನೆ. ಏನಿದು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನು ಅಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರತಾಚಿ ಕೋರ ದಾಡಗಳನ್ನು ಮಸೆಯುತ್ತಾ ಬೊಬ್ಬೆಳೆದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ದೆ ಮಗನೇ? ಹರಿಹರನೆಯಕ್ಕೆ ಹೋದೆ. ಪರಿಣಾಮ ಅವನಿಗೋ ಅಗಾಧವಾದಂತಹ ನಿದ್ದೆ ಆವರಿಸಿಕೊಂಡಿದ್ದೆ. ಹೌದಾ? ಹರನನ್ನೊಳಗೊಂಡಂತಹ ಹರಿಗೂ ಸಹಿತ ನಾವು ಅನಾಥರಿದ್ದೇವೆ, ಭೀತರಾಗಿದ್ದೇವೆ. ಪೊರೆಯಬೇಕು ಪೊರೆಯಬೇಕು. ಮಗನ ವಿಧಾತ, ದುಷ್ಟರಿಂದ ಕಷ್ಟವಂತೇನು ನಿನಗೆ? ಮರುಗದಿರು ಕಂದ, ಮರುಗದಿರು. ಆದಿಮಾಯದಂತಹ ನಾನು
ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ. ಒಳ್ಳೆದಮ್ಮ. ಅದಕ್ಕಾಗಿ ನನ್ನ ಕೈಲಿರುವಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ನಾನು ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ನಿದ್ದಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಡು ಕಂದ ಕಂದ. ಹರಿಯು ಎಚ್ಚರಗೊಂಡು ಆ. ಆ ದುಷ್ಟರನ್ನು ವಧಿಸುವವರೆಗೆ ಆ. ನಾನೆಲ್ಲಿರಲಿ? ಶ್ರೀಹರಿಯ ನಾಭಿ ಕಮಲದ ನಾಳಿಂದ ಅಡಗಿಸುವ ಮಗನೇ, ಶುಭವಾಗಲಿ. ಯುಗವಾಯಿರು ನಳಿನ ನಾಭನು ತೊರೆದು ನಿದ್ರೆಗೆ ಕುಳಿತಿರಲು ಕಿರುನಗೆಯ ಬೀರುತ್ತೆ ತನ್ನ ವದನದಲ್ಲಿ. ನಿದ್ರೆಯಿಂದ ಎಚ್ಚೆತ್ತ ಸಂದರ್ಭ ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಮುಂದೆ ನಡೆಯಲಿಕ್ಕಿರುವಂತಹ ಘಟನೆಗೆ ಉತ್ತರ ಕೊಡುವುದರ ಬಗ್ಗೆ ಯೋಚಿಸುತ್ತಾ ಕಿರುನಗೆಯನ್ನೇ ಆಭರಣವಾಗಿರಿಸಿಕೊಂಡು ಕಾಯ್ತಾ ಕಾಣುತ್ತಿರುವಂತಹ ಈ ನೀರು ಲವಣಾಂಶದಿಂದ ಕೂಡಿದೆ. ಒಗಸೆ ನೀರನ್ನು ನೀವು ಸೇವಿಸಿ ಗಂಟಲೊಳಗೆ ಸ್ವಲ್ಪ ಇಳಿಸಿ ಇದೇ ರೀತಿ 4 ಬಾರಿ ಆರ್ಭಟ ಕೊಟ್ಟಿರಿ ಅಂತಾದರೆ ನಿಮ್ಮ ಸ್ವರವು ಸುಸ್ವರವಾಗುವುದು. ಲವಣಾಂಶ ಇರುವ ನೀರು ಸ್ವಲ್ಪ ಕುಡಿದದ್ದಲ್ಲ, ನಾವು ತುಂಬಾ ಕುಡಿದಿದ್ದೇವೆ. ಆದರೆ ನಮ್ಮ ಧ್ವನಿ ಅದು ಸ್ವಭಾವ. ಒಂದು ಕೈ ಅಂತರ ದೂರದಲ್ಲಿರುವ ನನ್ನಲ್ಲಿ ಮಾತಾಡುವುದಕ್ಕೂ ಆರ್ಭಟ ನಿಮ್ಮ ಸ್ವಭಾವ, ನಮ್ಮ ಹುಟ್ಟುಗುಣ. ಸರಿ, ಹಾಗಾದ್ರೆ ಮುಂದುವರಿಸಿ. ಆ ಕಡೆಯಿಂದ ಈ ಕಡೆಗೆ ಓಡೋಡಿಕೊಂಡು ಬಂದವರು ನಾವು. ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನೀರ ಮೇಲೆ ಕುಳಿತುಕೊಂಡಿದ್ದಿ, ನಾವೇನಾದ್ರೂ ನೀರ ಮೇಲೆ ಕಾಲಿಟ್ಟಾಗ ಕಾಲು ಮುಳುಗುತ್ತದೆ. ನೀನು ಹಾಗಲ್ಲ. ಹಾಗಾದ್ರೆ ನಾ ಹೀಗೆ ಮಂಡಿತನಾಗಿರುವುದು ಮಂಡಿತ ಹೌದು, ನಿಮಗೆ ಆಶ್ಚರ್ಯದ ವಿಷಯವಾಗಿದೆ. ಅದಕ್ಕೆ ಉತ್ತರ ಬಹಳ ಸುಲಭ ಉಂಟು. ನೀ ಬಾಗು, ನೀ ಬಗ್ಗು. ನಾನು ಬಗ್ಗು. ಮುಖಕ್ಕೆ ನೀರು ಕಾಣ್ತದೆ. ಅಲ್ಲಿ ನೋಡ್ಬೇಡವಾ, ಇಲ್ಲಿ ನೋಡು. ನಾ ಕೂತುಕೊಂಡದ್ದು ಎಲ್ಲಿ ಅಂತ ನೋಡು ಅಂತ. ನೀರಿನ ಮೇಲೆ ಅಲ್ಲೊಂದು ಎಲೆ ಕಾಣುತ್ತ, ಅದಕ್ಕೆ ಪತ್ರ ಅಂತ ಹೇಳ್ಸೋ. ನಿನ್ನ ನೀರಿನ ಮಧ್ಯೆ ಅದು ಯಾವ ಪತ್ರ? ವಟಪತ್ರ. ಹೊಟ್ಟೆ ಪಾತ್ರೆ. ಅದೇ ಹೊಟ್ಟೆ ಪಾತ್ರೆ ಕಾಣುತ್ತೆ. ಹೊಟ್ಟೆ ಪಾತ್ರೆ ಹಾಗಲ್ವಾ ಅದು? ವಟ ಅಂತ ಹೇಳಿದ್ರೆ ಹೊಡಿಯುವುದಾ? ಅಲ್ಲಲ್ಲ, ಆಲದ ಪತ್ರ, ಆಲದ ಎಲೆ. ಇದು ಆಲದ ಎಲೆ. ಆಲದ ಎಲೆ ಮೇಲೆ ಇವ ಕುಳಿತು ಇರ್ಪಾನೆ. ಸುಂದರನು ಯಾರ ಸುಂದರ? ಯಾರ? ನಾನೇ. ಅವನ ಹೆಸರು ಸುಂದರ. ಸುಂದರ ಏನಯ್ಯ? ಒಂದೇ ಎಲೆ. ಒಂದೇ ಎಲೆ. 3 ಆದ್ರೂ ಇರುತ್ತಿದ್ರೆ 3 ಎಲೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಇಲ್ಲ, ನನಗೆ ಒಂದು ಸಿಕ್ಕಿದ್ದೆ ದೇವರ ದಯ. ನಿಮಗೆಲ್ಲಿಂದ ಕೊಡುದು? ಬೇಡ ಬೇಡ, ನಮಗೆ ಯಾವ ದಯವೂ ಬೇಡ. ನಾವು ನಿಂತೇ ಇರ್ತೇವೆ. ನಿನ್ನ ದೃಷ್ಟಿಯನ್ನು ಮಾತ್ರ ಆ ಕಡೆ ಹಾಯಿಸಿ. ಈ ಕಡೆ ಹರಿಸಿದ್ರೆ ಏನಾಗ್ತದೆ? ನಮ್ಮನ್ನೇ ನೋಡ್ತಾ ಇದ್ದೀಯಲ್ಲ. ನೋಡಬಾರದೆ? ನಮ್ಮನ್ನು ಕೇಳಿದ್ಯಾ? ಏನು ಅಂತ? ನೋಡಬಹುದೇ ಎಂದು ಕೇಳಬೇಕು. ಏನನ್ನು? ನಮ್ಮನ್ನು. ನಿಮ್ಮನ್ನು ನೋಡಬಹುದೇ ಅಂತ ಕೇಳಿದ ನಂತರ ನಿಮ್ಮನ್ನು ನಾನು ನೋಡಬಹುದೇ? ನೋಡಬಹುದು. ಕೇಳಿದ ನಂತರ ನೋಡಬಹುದು. ಕೇಳಿ ಆಯ್ತಲ್ಲ. ಇನ್ನು ನೋಡು. ಯಾಕೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ. ಎಂತದು? ಕುಕ್ಕುತ್ತದೆ. ಎಂತದು? ಕುಕ್ಕುತ್ತದೆ.
ಏನು ತೊಂದರೆ ಇಲ್ಲ. ಕಕ್ಕುತ್ತದೆ ಆದ್ರೆ ಮಾತ್ರ ತೊಂದರೆ. ನಮಗೆ ತೊಂದರೆ ಆಗ್ತದಲ್ಲ. ಅಯ್ಯ ಕುಕ್ಕಿದ್ರೆ ನಮಗೆ ನೀನು ತೊಂದರೆ. ತೆರೆ ಅಂತ ಹೇಳಿದ್ರೆ ನಾನು ತೆರೆಯಲೇ ಇಲ್ಲ. ಇದು ಮುಚ್ಚಲ್ಪಟ್ಟ ಸ್ಥಿತಿಯೇ ಇರುವುದೇ ಹಾಗೆ. ಅದು ಹಲ್ಲು ಎದುರುಂಟಲ್ಲ, ಇರುವುದೇ ಹಾಗೆ. ಏನ್ ಮಾಡುದ್ರ? ಹೌದು, ಅದು ಇರುವುದು ಹಾಗೆ. ನಮಗೆ ಕಷ್ಟ ಆಗುತ್ತದಲ್ಲ. ಕಷ್ಟ ಆಗುತ್ತದೆ. ಅದಕ್ಕೆ ನಾನೇನ್ ಮಾಡುದು? ಏ ತಮ್ಮ, ನಮ್ಮನ್ನು ತಮಾಷೆ ಮಾಡುವುದು, ಮೋಸಗೊಳಿಸುವುದು, ನಾವು ಹೇಳಿದ ಮಾತನ್ನು ಕೇಳದೆ ಮತ್ತು ಹಲ್ಲನ್ನು ತೋರಿಸುತ್ತಾ ಇದ್ದಾರೆ. ನಗಳುದ ಕಿರುನಗೆ ಕಿರುನಗೆ ಬೀರುತ್ತಾ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದೀಯಲ್ಲ. ಯಾರ ನೀನು? ಎಲ್ಲ ಹೇಳುವ. ನೀನು ನನ್ನ ಹತ್ರ ಮಾತಾಡ್ತಾ ಇದ್ದಿ, ನನ್ನಲ್ಲಿ ಬಹುಬಗೆಯಾಗಿ ವಿಚಾರಿಸ್ತಾ ಇದ್ರೆ ಅವನೊಬ್ಬ ಏನು ಕಳ್ಕೊಂಡವನಾಗಿ ಹುಡುಕುತ್ತಾ ಇದ್ದಾನೆ. ನೀನು ಎಷ್ಟು ಅಲ್ಲಿ ಹುಡುಕಿದ್ರು ನಿನಗೆ ಸಿಗುವುದಿಲ್ಲ. ಹಾಗೆ ಹೇಳಬೇಡ. ಒಂದಲ್ಲ ಒಂದು ಕಾಲದಲ್ಲಿ ಆದ್ರೂ ಸಿಕ್ಕೀತು. ನೀನು ಕಳ್ಕೊಂಡದ್ದೇ ಸಿಕ್ಕೀತ, ಬೇರೆ ಸಿಕ್ಕಿತ? ಏನಾದ್ರೂ ಹಾಗಾದ್ರೆ ಕಳ್ಕೊಂಡದ್ದೇನು ಅಂತ ಆಗ್ಬೇಕಲ್ಲ. ಮೊದಲೊಂದು ಪ್ರಾಣಿ ಕಣ್ಣಿಗೆ ಗೋಚರಿಸಿ. ಅದು ನಿನ್ನ ಹಾಗಲ್ಲ. ಅದರ ಬಣ್ಣ ಬಿಡಿ 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 ಬಿಡಿ. ನೀನು ಕಪ್ಪು ಕಪ್ಪು ಕರಿಯ. ಆ ಪ್ರಾಣಿಗೆ 5 ತಲೆ, ನಿನಗೆ ಒಂದೇ ಶೀರ. ಆ ಪ್ರಾಣಿಗೆ 2 ಕರ, ನಿನಗೆ 4 ಕೈ. ಚತುರ್ಭುಜ. ಕರ್ಬುಜ. ನಿನಗೆ ನಿನ್ನದು ಸರಿ, ನನಗೆ ನನ್ನದು ಸರಿ ಮಾಡಿಕೊಳ್ಳುವ. ಏ ಕರ್ಬುಜನೇ, ಯಾರು ಹೇಳು? ನಾನು ಎಲ್ಲ ಹೇಳುವ. ನಿನಗೂ ಎಲ್ಲ ನಿನಗಲ್ಲದಿದ್ರು ಯಾರಿಗಾದ್ರೂ ಸಿಕ್ಕೀತದ ವಿಷಯ ಅದಲ್ಲ. ಎಲ್ಲ ನಾ ಹೇಳಬೇಕು ಅಂತಾದ್ರೆ ನೀವ್ಯಾರು ಅಂತ ನಮ್ಮ ವಿಷಯ ಅದೇ ಗೊತ್ತಿಲ್ಲ ಇವರಿಗೆ. ಮೊದಲು ನಾನರಿಯ ನಿಂದು ನೀವು ಭೂರಿ ದೋಷವಂತಿದೆವು. ಯಾರ ಕಂಡಿರೆಯ ಮೊದಲು ನಾನರಿಯ ನಿಂದು ತೋರುವ ಜಲಧಿಗಾಧಿಕಾರಿ ಆಗಿರುವೆನು. ಜಲಧಿಗಾಧಿಕಾರಿ ಆಗಿರುವೆನು. ಬೆರೆಗಳೆಲ್ಲ ಹೊರತು ವರಿಧಿಯಲಿ ಧೀರ ಶೂರ ಆಗುವುದು ನೀವು. ಶೂರರು ನೀವಹುದು ಎನ್ನುವುದನ್ನು ನೋಟ ಮಾತ್ರದಿಂದಲೇ ಅರ್ಥೈಸಿಕೊಂಡಿ. ಈರ್ವರನ್ನು ಕಂಡು ಯಾರು ಯಾರು ಕಂಡು? ಇವ ಕಂಡು. ಈರ್ವರನ್ನು ಕಂಡು ಅಂತಂದ್ರೆ ಇವ ಕಂಡು ನೋಡಿ ಅಂತ ಅದುವೇ ನೋಡಿ. ಈರ್ವರನ್ನು ನೋಡಿ ಭೂರಿ ತೋಷವಾಯ್ತು. ಪೂರಿ ಅದೆಂತದ್ದು? ಪೂರಿ ಅಂದ್ರೆ ದೋಸೆವಿ ಹೇಳಿದವ. ಹಾಗಲ್ವಾ ಅದು? ಭೂರಿ ಅಂದ್ರೆ ತುಂಬಾ, ತುಂಬಾ ಅಂದ್ರೆ ಹೆಚ್ಚು, ಹೆಚ್ಚಂದ್ರೆ ಬಹಳ, ಬಹಳ ಅಂದ್ರೆ ಭೂರಿ. ಅಲ್ಲೇ ಮತ್ತೆ ಎಷ್ಟು ಹೇಳುದ ಒಂದಕ್ಕೆ ಬಹಳ ಸಂತೋಷವಾಯಿತು. ಯಾಕೆ ಹೇಳಿ? ನೀರ ಮಧ್ಯದಲ್ಲಿ ಒಬ್ಬನೇ ಇದ್ದವನು ನಾವು. ನೀವು ಬಂದು ನನಗೆ ಜೋಡಾದಿರಿ. ಅಣ್ಣ ಕೆಳಗೆ ನೋಡಿ ಜೋಡಾದಿರಿ ಹೇಳ್ತಾರೆ. ಏನಾದ್ರು ಕಾಲು ನೋಡಿ ಜೋಡಾದಿರಿ ಅಂದ್ರೆ ಅಂದ್ರೆ ಏನು ಬಲ್ಲಿರಾ? ಗೊತ್ತಿಲ್ಲ. ಈಗ ನಿಮ್ಮಿಬ್ಬರದ್ದು ಒಂದು ಜೊತೆ. ಕಾಲು ನೋಡಿದ್ಯಾಕೆ? ಬಲಕಾಲು ಮುಂದೆ ಹೋಗುವಾಗ ಎಡಕಾಲಿಗೆ ಬೇಸರ ಆಗ್ತದ? ಇಲ್ಲ. ಯಾಕೆ? ಮತ್ತೆ ಎಡಕಾಲು ಮುಂದೆ ಬರ್ತದೆ, ಮತ್ತೆ ಬಲಕಾಲು ಮುಂದೆ ಬರ್ತದೆ. ಅದೇ ರೀತಿಯಾಗಿ ನಿಮ್ಮದೊಂದು ಜೊತೆ, ನಮ್ಮ ಜೊತೆ ಭೇದ ಇಲ್ಲ ಅಂತ ಒಟ್ಟಿಗೆ ಇರುವ ನಿಮ್ಮ ಜೊತೆ ನನ್ನ ಜೊತೆ ಮಾತಾಡುವುದಕ್ಕಾಯ್ತಲ್ಲ. ಆಮೇಲೆ ಕೇಳಿದ್ರಿ ನೀವು ಬೀರಲ್ಲಿ ಯಾಕೆ ಕಿರುನಗೆಯನ್ನು? ಅಮ್ಮನ ಮುಖ ನೋಡಿದಂತಹ ನಾನು ಅಮ್ಮನಿಂದಲೇ ನಗುವನ್ನು ಅಭ್ಯಾಸ ಮಾಡಿಕೊಂಡೆ. ನನಗೆ ನಗು ಅಭ್ಯಾಸ ಸ್ವಭಾವ.
ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಆಗಾಗ ಒತ್ತಿ ಒತ್ತಿ ಅಮ್ಮಮ್ಮ ಅಂತ ಹೇಳ್ತಾನೆ. ಹೌದಲ್ಲ, ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನಲ್ಲ ನಮಗೆ ಹಾಗಲ್ವಾ? ನಿನ್ನ ಅಪ್ಪನ ಈಗ ಜೊತೆಯಾಗಿ ಮಾತಾಡುವುದಕ್ಕೆ ಎನ್ನುವ ಕಾರಣಕ್ಕಾಗಿ ಅಲ್ವ ನನಗೆ ಹಿತವಾಯಿತು ಅಂತ ಹೇಳಿದ್ದು. ಆದ್ದರಿಂದಲೇ ಅಮ್ಮನಿಲ್ಲ ಎನ್ನುವಂತಹ ಚಿಂತೆ ಯಾಕೆ, ಅಪ್ಪ ಇಲ್ಲ ಅಂತ ಚಿಂತೆ ಯಾಕೆ? ನಾನಿದ್ದೇನಲ್ಲ ನಿನ್ನ ಅಪ್ಪ ಅಮ್ಮನ ಮಾತಾಡುವುದಕ್ಕ. ಬೇಸರಕ್ಕಾಗುವ ಜನ ಅಂತ ಹೇಳಿದ್ರಿ ಆ ಬಳಿಕ ನಿಮ್ಮ ಮುಂದುವರಿದ ಪ್ರಶ್ನೆ ಏನು ಹೇಳಿ? ಏನನ್ನು ಹುಡುಕುತ್ತಾ ಬಂದ್ರಲ್ಲ? ತೋರುಬೇಗ. ಮೊದಲ ಗಂಡ ಪೋರ ಎಲ್ಲಿ ಹೋದ ಬಂಡ ಕಂಡಿರಯ್ಯ ನೀವು? ಆರೆಲ್ಲ ಒಂದೇ. ಕಂಡಿರಯ್ಯ ಅಂದ್ರೆ ಆರನ್ನು ನೋಡಿದ್ರಿಂತಲ್ಲ, ಯಾರ ಕಂಡಿರಯ್ಯ ನೀವು? ಯಾರನ್ನು ನೋಡಿದ್ರಿ? ಈ ವಾರಿಧಿಯಲ್ಲಿ ನನ್ನನ್ನು ಬಿಟ್ಟು ಬೇರೆಯನ್ನನ್ನು ನೋಡಿದವನು ನಿಮ್ಮ ಹಾಗೆ ನಾನಲ್ಲ. ನಿಮ್ಮ ಮುಂದಿನ ಪ್ರಶ್ನೆ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ನಾನು ಏನು ಯಾರು ಅಂತ ಹೇಳಿದ್ರೆ ನೀವು ಎದೆ ಹೊಡಿಕೊಂಡು ಸಾಯ್ತೀರಿ. ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು ಬಲ್ಲಿರಾ? ಈ ಜಲದಿಗೆ ಒಡೆಯನ. ನೀನು ಎಂತದ್ದು ಹೇಳುದು, ನಾನು ಎಂತದ್ದು ಹೇಳಿ? ಗೋಡೆ ಅಂತ ಹೇಳಿದ್ವಿ. ಓಡೆಯ ಅಂತ ನಾನು ಹೇಳಲೇ ಇಲ್ಲ. ಒಡೆಯ ಅಂದ್ರೇನು? ಹೇ ಪ್ರಭು, ಹೇ ಪ್ರಭು, ಹರಿನಾರಾಯಣ. ಹಾಗಲ್ವಾ ಅದು? ಪ್ರಭು ಅಂದ್ರೆ ಈ ಜಲದಿಗೆ ನಾನು ಅಧಿಕಾರಿ. ನಾವು ಅಧಿಕಾರಿಗಳಿರುವಾಗ ನೀನಾಗುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಹಾಗಾಗಿ ಕೇಳುವುದಿಷ್ಟು, ಏನು? ಮೊದಲ ಗಂಡಂತಹ ಪ್ರಾಣಿಯನ್ನು ತೋರಿಸಿ. ಇಲ್ಲ ಅಂತ ಆದ್ರೆ ಇಲ್ಲೇ ಸಿಲುಕಿಕೊಂಡೇನು, ಒಳಗೆ ಮಾಡಿಕೊಂಡು ವಿಷವಾದೇನು? ಈಗಲೂ ಹೇಳ್ತೇನೆ, ಆ ಪ್ರಾಣಿಯ ಹಾಗೆ ನೀವು ನನ್ನ ಪಾದಕರಾತರಾದ್ರೆ ನಿಮ್ಮನ್ನು ಪೊರೆಯುವ ದಾತಾಗುತ್ತೇನೆ. ಇಲ್ಲ ಅಂತಾದ್ರೆ ಪ್ರಾಣ ಹೋಗಿದೆ. ನಿಲ್ಲು, ಸ್ವಲ್ಪ ತಿಂದು ಬರ್ತೀನಿ. ಎಲ್ಲಿಗೆ? ರುಚಿ ನೋಡುವುದಕ್ಕೂ ನನಗೆ ಮೊದಲೇ ಗೊತ್ತಿತ್ತು ಏನು, ಏನಾದ್ರೂ ಸಿಕ್ಕಿದ್ರೆ ಮತ್ತೆ ನಿನ್ನದು ಸುದ್ದಿ ಇರುವುದಿಲ್ಲ ಅಂತ. ಅಮ್ಮ ಸ್ವಲ್ಪ ತಿಂದು ಮತ್ತೆ ನಿನಗೆ ಕೊಡ್ತೇನೆ. ಆಗುದಿಲ್ಲ, ನನಗೆ ಇದು ಆಗ್ಲೇಬೇಕು. ಒಂದೇ ಪ್ರಾಣಿ. ಹೌದು, ಒಂದೇ. ಇಬ್ಬರು ಹೇಗೆ ತಿನ್ನಲಿ? ನನಗೆ ಕಡಿಮೆ ಆದ್ರೆ ನಾನು ಹೇಳುದಿಲ್ಲ, ನಿನಗೆ ಕಡಿಮೆ ಆದ್ರೆ ನೀನು ಹೇಳಬೇಡ. ಅದು ಆಗಲಿಕ್ಕಿಲ್ಲ. ಒಂದು ಉಪಾಯ ಮಾಡುವ. ಯಾವುದು? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಹೋಗಿದೆ. ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ತಂದು ಆಮೇಲೆ ನನಗೊಂದು ನಿನಗೊಂದು ಒಳ್ಳೆದಾಗುತ್ತದೆ. ಅಷ್ಟರವರೆಗೆ ಈ ಹೆಣ್ಣ ಇಲ್ಲಿ ಬಿದ್ದಿರಲಿ. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರನಿ ಜಯ ಸೇರದಿರುತ್ತಿರೇ ನಳಿನನ ಸ್ಮರಿಸಿ ಭಕ್ತಿಯುಳಾದಿಮಾಯೇನು ಮನದೊಳರಿತನು ಧುರದೊಳಗುಗಳ ಹನನಗುಳಿಸುವಿ ಕಪಟದೊಳಗೆ ತಿರುತ್ತಲಾಗ ವೀರರೀರ್ವರ ಪೊಗಳುತ್ತಲಿಂದ
ದೀರ್ಘ ಯುದ್ಧದ ಬಳಿಕವು ಫಲಿತಾಂಶ ಸಿಗದೆ ಹೋದಾಗ ಅಮ್ಮನನ್ನು ಧ್ಯಾನಿಸಿದೆ. ಹೊಡೆದು ಕೊಲ್ಲುವುದಲ್ಲ ಮಗು, ಹೊಗಳಿ ಕೊಲ್ಲುವುದು ಅಂತ ನಿರ್ದೇಶನ ಮಾಡಿದ್ರಲ್ಲ, ಬರ್ಲಿ ಅವರು ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಹಜಕ್ಕೆ ಆಶ್ಚರ್ಯವಾಂತೆ ನುಚ್ಚರಿಸುವುದೇನು ಅಚ್ಚಳಿಯದ ಬದಲಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಗಸಕ್ಕೆ ಅದ್ಭುತವಾದಂತಹ ನಿಮ್ಮ ತೊಡಗಿಸಿಕೊಳ್ಳುವಿಕೆ, ಅಸಾಧ್ಯವಾದಂತಹ ನಿಮ್ಮ ನಡೆಗೆ, ಹೊಡೆತ ಬಡಿತಗಳಿಗೆ ನಾನು ಅವನನ್ನು ನೋಡುದು, ಅವನ ಮೀಸೆಯನ್ನು ನೋಡುದು, ನಿನ್ನ ಕೇಶವನ್ನು ನೋಡು, ಅವನ ಬೆರಳನ್ನು ನೋಡು, ಸ್ವಲ್ಪ ಕೈ ನೋಡಿ ಎಲ್ಲಿ ಉಂಟು, ಇಲ್ಲಿ ಇಡುದು ಬೇಡ, ಹಾಗಾದ್ರೆ ಅವನ ಸೊಂಠವನ್ನು ನೋಡು, ಇವನ ಕಂಠವನ್ನು ಹೆಗಲ ಮೇಲೆ ಕೈ ಹಾಕ್ತೇನೆ. ಮೆಚ್ಚಿದ್ದು ನಾನು ಅಂತ. ಮೆಚ್ಚಿದ್ರೆ ದೂರದಲ್ಲಿ ನಿಂತು ಅದ್ಭುತವೆನಿಸುವಂತಹ ನಿಮ್ಮ ತೊಡಗಿಸಿಕೊಳ್ಳುವಿಕೆಗೆ 5,000 ಹೋದದ್ದೇ ಗೊತ್ತಾಗಲಿಲ್ಲ. 5,000 ಹೋಯ್ತಾ? ಹೋದದ್ದೇ ಅದೇ ಆಗುವುದು. ಎಷ್ಟೊಂದು ಹೊಡೆದಾಟದಲ್ಲಿ 5,000 ವರ್ಷಗಳು ಸಂದು ಹೋದವು. ಆದ್ದರಿಂದಲೇ ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದೆ. ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೆ. ನೀವು ಮಾಡಬೇಕಾದಿಷ್ಟೇ, ನೀ ಕಾಯ ಕುಗ್ಗಿಸು, ನೀ ಬೆನ್ನು ಬಗ್ಗಿಸಿ, ನೀ ಶಿರಸ್ಸು ತಗ್ಗಿಸಿ, ನೀನು ನಿನ್ನ ಹಣೆಯನ್ನು ನನ್ನ ಪಾದಕ್ಕೆ ಒತ್ತಿ, ಇಬ್ಬರು ಬೇಡಿ ಬೇಕಾದ್ದನ್ನು ಕೊಡ್ತೇನೆ. ಹಾಲು ಹಿಡಿದು ನೀರಿಗೆ ಬಡಿತೇನೆ. ಮಾಡ್ಕೊಳ್ಳಿ. ನಿನಗೆ ಹೇಳಿದ್ದು ಅಲ್ಲ, ಬೇಡಬೇಕು ಅಂತಂದ್ರೆ ಅದೆಲ್ಲ ಮಾಡ್ಬೇಕು ಅಂತಂದ್ರೆ ಮಾಡ್ಕೊಳ್ಳಿ. ನಾವು ಬೇಡುವವರ ಅಲ್ವಾ? ಹಾಗೆ ಕಾಣ್ತೇವಾ? ಮತ್ತೆ ನಾವು ಬೇಡುವವರಲ್ಲ, ಮತ್ತೆ ನಾವು ಕೊಡುವವರು. ನಮ್ಮಿಂದ ನಿನಗೆ ಏನು ಬೇಕು, ನೀನು ಬೇಕಾದ್ದನ್ನು ಬೇಡು, ನಾವು ಕೊಡ್ತೇವೆ. ಕೇಳಿದ್ದನ್ನು ಕೊಡ್ತೀರಾ? ಅದೆಲ್ಲ ಆಗುದಿಲ್ಲ. ನನ್ನ ಕರೆದ ಮೇಲೆ ಕರೆ ಇಟ್ಟು ಭಾಷೆ ಕೊಡಿ ನೋಡು. ನೀನು ಕೇಳಿದ್ದನ್ನೆಲ್ಲ ನಾವು ಕೊಡ್ತೇವೆ. ಸಿಕ್ಕಿದ್ದೀರಿ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ತಕ್ಕುದಾದ ದಿಕ್ಕುವೆನದರು ದಕ್ಕದು ನೀವು ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದರು ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರಿ ನಿಮಗೆ ಅಷ್ಟು ಸಣ್ಣ ಕೈಗೆ ಹೇಗೆ ಸಿಕ್ಕುದಾ? ಹಾಗಲ್ವದು. ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂದ್ರೆ ಏನರ್ಥ? ಇಷ್ಟು ದೊಡ್ಡ ದೇಹ, ಇಷ್ಟು ಸಾಮರ್ಥ್ಯ, ಇಂತಹ ವಿಲಕ್ಷಣ ಆಡಂಬರದ ವಿಳಂಬಿತ ಚಲನೆ, ಅದ್ಭುತವೆನಿಸುವಂತಹ ದೇಹದಾಢ್ಯತೆ ಇದ್ದರೇನು ಫಲ? ನನ್ನ ಹಾಗೆ ಯೋಚಿಸುವ ಒಂದು ತಲೆ ಇಲ್ಲಲ್ಲ. ಇಬ್ಬರಿಗೂ ಉಂಟಾ? ಅದನ್ನೇ ಕೊಡಿ. ಏನು ಮಾಡುವುದು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರಬೇನಂತಲೇ ತಾನೇ ಮುಳಿಯುವುದಂತ ಮಾತ ಏನ ಕೇಳಿ ಮೋಸ ಮಾಡಿದನಲ್ಲ, ಪ್ರಾಣವನ್ನೇ ಕೇಳಿ ಬಿಟ್ಟನಲ್ಲ, ತಲೆಗಳನ್ನೇ ಕೇಳಿದನಲ್ಲ. ಬೇರೆ ಏನಾದ್ರೂ ಕೇಳ್ತಿದ್ರೆ ಚೆಕ್ತು ಕೊಡ್ತಿದ್ದೆ. ನನ್ನ ತಲೆ ನನಗೆ ಬೇಕು, ನನ್ನ ಶಿರ ನನಗೆ ಬೇಕು. ತಲೆ ಕೊಡೋದಿಲ್ಲ, ನಾನಂತೂ ಕೊಡುವುದಿಲ್ಲ. ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ಯಾರ ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಬಹಳಷ್ಟು ಉಂಟಪ್ಪ. ಒಂದು ಉಪಕಾರ ಮಾಡುವೆಯಾ? ಎಂತದ ನಿನಗೆ ಉಪಕಾರ? ನನ್ನ ಬದಲಿಗೆ ನೀನೇ ತಲೆ ಕೊಡುದಮ್ಮ. ಕೊಡೋ ಕೊಡೋ. ಅಯ್ಯೋ ನಾನು ಯಾರು? ಯಾರು? ನಿನ್ನ ತಮ್ಮ ಅಲ್ಲ? ಹೌದು. ನನ್ನ ಮೇಲೆ ಪ್ರೀತಿ ಇಲ್ವಾ ನಿನಗೆ? ಉಂಟಲ್ಲ. ಇದುವರೆಗೆ ನಾನು ಏನನ್ನಾದ್ರೂ ಕೇಳಿದ್ದೇನೆ? ಇಲ್ವಲ್ಲ. ಇಲ್ಲ ಅಲ್ಲ ಅಂತ ಹೇಳುವ ಜಾತಿ ಅಲ್ಲ ಅಂತ ನನಗೂ ಗೊತ್ತುಂಟು. ಹೌದಲ್ಲ. ಹಾಗಾಗಿ ಕೇಳುವುದಿಷ್ಟೇ. ಏನು? ದೊಡ್ಡವರಲ್ಲೇ ಇರುವುದು ಯಾಕೆ? ಬದುಕುವುದಕ್ಕೆ.
ಸಂಸಾರ ನಡೆಸುವುದಕ್ಕೆ. ಸಾಯುವುದಕ್ಕೆ ಆ? ಮತ್ತೆ ಸಣ್ಣವರು ಬದುಕಬೇಕು. ಸಣ್ಣವರು ಮೊದಲು ಸಾಯಬೇಕು. ಯಾರು ಹೇಳಿದ್ದು? ಯಾಕೆ ಗೊತ್ತಾ? ದೊಡ್ಡವರಿಗೆ ಅನುಭವ ಅಯ್ಯೋ, ಇರುತ್ತದೆ, ಪುಣ್ಯಾತ್ಮ ದೊಡ್ಡ- ಅವರಿಗೆ ಬದುಕುವುದಕ್ಕೆ ಬಹಳ ಸುಲಭ. ಅವರಿಂದ ಆಗುವ ಸಮಸ್ಯೆ ಕೇಳಿದ್ರೆ ಉಂಟು. ಅದೇ ಹೇಳಿದ್ದು ನಾನು, ಸಣ್ಣವರಿಗೆ ಸಮಸ್ಯೆ ಹೆಚ್ಚು, ಆದ್ದರಿಂದ ಸಣ್ಣವರು ಸಾಯಬೇಕು, ದೊಡ್ಡವರು ಬದುಕಬೇಕು. ಅಯ್ಯೋ ನನಗೆ ಮನಸ್ಸಿಲ್ಲ ಅಂತ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಇಲ್ವೇ ಇಲ್ಲ. ಏನಾದ್ರೂ ಉಪಾಯ ಉಂಟಲ್ಲ? ನನಗೆ ಎಂತದ್ದು ಹೊಳೆಯುವುದಿಲ್ಲ. ಹುಚ್ಚ, ತಲೆ ಸರಿ ಇಲ್ಲ, ಹೇಳುವುದನ್ನು ಕೇಳುವುದಿಲ್ಲ. ಒಂದು ಭಯ ಹೇಳುವ. ನೀನು ಕೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ಏನದು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ತೆರದಲ್ಲಿ ತಲೆದರು. ನಾನ್ಯಾರು, ನೀವ್ಯಾರು, ನಿಮಗಿರುವಂತ ಪರಸ್ಪರ ಸಂಬಂಧ, ನನಗೂ ನಿಮಗಿರುವ ಸಂಬಂಧವೇನು ಎನ್ನುವಂತ ಯಥಾರ್ಥ ಜ್ಞಾನವನ್ನು ಅನುಗ್ರಹದ ಮೂಲಕವಾಗಿ ನಿಮಗೆ ನೀಡುತ್ತಾ ಇದು ವಿಶ್ವವಿರಾಟ್. ಕ್ಷೀರಣವ ಶಯನ ನಾರಾಯಣ ನಿರಗದಳ ನಯನ ಘೋರಪುರಿತ ಸಂಹಾರಣ ದಿನುಧಾರಿ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ದೇವ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವ ಶಯನ, ಇದು ಅರಿಯದೆಯೋ ತಿಳಿದು ಗೊತ್ತಿಲ್ಲದ ಅನ್ಯಾಯವನ್ನು ನಾವು ಮಾಡಿದ್ದೇವೆ, ಅಕ್ಷಮ್ಯ ಅಪರಾಧವನ್ನು ಎಸಗಿದ್ದೇವೆ ಎಂಬಂತಹ ಅರಿವಾಗಿದೆ. ನಮ್ಮನ್ನು ಕ್ಷಮಿಸಬೇಕು ತಂದೆ. ಜೊತೆಯಲ್ಲಿ ಓ ತಂದೆ, ನಮ್ಮಿರುವರ ತಂದೆ ನೀನೇ ಅನ್ನುವುದು ಸ್ಪಷ್ಟ ಆಯ್ತು. ಹುಟ್ಟಿ ಸತ್ತಿದ್ದೇವಂತೆ ಈ ಪ್ರಪಂಚದಲ್ಲಿ ಆಗಬಾರ್ದು. ನಮಗೆ ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಕರುಣಿಸುತ್ತ ಭಯವನು ಜಂಘೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೆಯೇ ಮೇದಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತೆ ಅಭಯವನು ಕಠಿಣ ಶರೀರ್ಯಾದ ನೀನು ಕೈಟಬ. ಸಂತೋಷ. ಅನುಗ್ರಹದ ಮೂಲಕವೇ ನಿಮ್ಮನ್ನು ನಿಗ್ರಹಿಸಿ ಮಧುಸೂದನ ಕೈಟಬಾರಿ ಅಂತ ನನ್ನನ್ನು ನುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರೇ ಹೊಂದಿಕೊಳ್ಳಲಿ. ಸರಿ, ಅನುಗ್ರಹವನ್ನೇ ಬೀರುತ್ತಾ ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಇದು ಚಂಗೆಯನ್ನು ವಿಸ್ತರಿಸಿದ್ದೇನೆ, ಹೊಂದಿಕೊಳ್ಳಿ. ಮಧುಕೈಟಬರನ್ನು ಕೊಂದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಮೇಧಿನಿ ನಿರ್ಮಾಣ ಮಾಡಿದ್ದಾಯಿತು. ನಾಭಿ ಕಮಲದ ನಾಳದಲ್ಲಿರುವ ಬ್ರಹ್ಮನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ, ಇನ್ನೇನಿದ್ದರೂ ಜನನಿಯಾಜ್ಞೆ. ಜನನಿಯ ಜಯದಿ ಮಾಲಿನಿಯೋ ಭರತನೋಜ ದೀಕ್ಷೆಯದಿ ಕಾಮಿನಿಯೋ ಮಾಲಿನಿಯೋ ಆ
ವರತನೂಜಾಪೇಕ್ಷೆಯಲಿ ಕಾಮಿನಿಯೋ ವರತನೂಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಕೈಬೇಗಿನು ತಲೆ ಕನಕ ಗರ್ಭನ ತಪವನು ಕೈಬೇಗಿನು ತಲೆ ವನಕಾಗೆ ನಡೆತನು ನಡೆತೋದು ಮನದೆ ಯೋಚಿಸಿದಳು ವನಕಾಗಿ ನಡೆತೋದು ಮನದಿ ಯೋಚಿಸಿದಳು ಜನನೀಯತೆಯಲಿ ಮಾಲಿನಿಯೋ ವರದನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ಕಾಪಾಡು ಹೂಗಳಲ್ಲಿ ಪರಿಮಳವನ್ನು, ಸೂರ್ಯನಲ್ಲಿ ಕಾಂತಿಯನ್ನು, ಚಂದ್ರನಲ್ಲಿ ತಂಪನ್ನು, ನೆಲದಲ್ಲಿ ಜಲವನ್ನು, ಜಲದಲ್ಲಿ ಜೀವಿಗಳನ್ನು ಅನುಗ್ರಹಿಸಿದವರಾದ್ರು ಯಾರು? ಪ್ರಭು ಪರಮೇಶ್ವರನೇ ಸರಿ. ಇವನ ಕೃಪಕಟಾಕ್ಷದಂತೆ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಶೋಣಿತ ಅಂದ್ರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ಬೆವರಣೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಪ್ರಪಂಚದ ನಾನಾ ಜೀವರಾಶಿಗಳ ಜರಣಕ್ಕೆ ಕಾರಣರಾದವರು ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತಿದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಂಬುದಿಯಲ್ಲಿ ಬೆಳೆದಿ ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಈ ಹೆಸರನ್ನಿರಿಸಿದ್ದಾರೆ. ತಂದೆ ತಾಯಿಯರು ಮಕ್ಕಳಿಗೆ ಒದಗಿಸಬೇಕಾದ್ದೇನು? ಸೂಕ್ತವಾದಂತಹ ಸಂಸ್ಕಾರ, ಕಲಿಯುವುದಕ್ಕೆ ವಿದ್ಯಾಭ್ಯಾಸ. ವಿದ್ಯೆಯನ್ನು ಕಲಿಯುವಂತಹ ಉದ್ದೇಶದಿಂದಲೇ ಯೋಗ್ಯವಾದಂತಹ ಗುರುಮಠಕ್ಕೆ ಕಳಿಸಿದವರಿದ್ದಾರೆ. ಸಂಸ್ಕಾರವೆನ್ನುವುದು ಮನೆಯ ಪರಿಸರದಿಂದಲೇ ಒದಗಿ ಬಂದಿದೆ. ತಾಯಿಯಿಂದ ಶೀಲದ ಪಾಠ, ಇವೆಲ್ಲ ಜೊತೆಗೆ ಮಾಲಿನಿಯ ಜೀವನವು ಸಾಗುತ್ತಾ ಇದೆ. ಸಂಪತ್ತು ಸೌಭಾಗ್ಯ ಎಷ್ಟೇ ಇದ್ರೂ ಕೂಡ ನಮ್ಮ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಎಂಬುದೇ ಇಲ್ಲ. ಹೇಳಿಕೊಳ್ಳುವುದಕ್ಕೆ ಮಾತ್ರ ನಾವು ಹಿರಿಯವರು, ನಮಕ್ಕಿಂತ ಕಿರಿಯವರಾದಂತಹ ದೇವತೆಗಳು ಅಮರಲೋಕವನ್ನು ಆಳುತ್ತಾ ಇದ್ದಾರೆ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಚರಣ ಮಾತಿ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳಲ್ಲ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿಯೇ ಹೋದ್ರು. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಶೋಕಗಾರವನ್ನೇ ಸೇರಿಕೊಂಡಿದ್ದ ಅಮ್ಮನ ಬಳಿಗೆ ಹೋದಿ ಸಮಾಧಾನದ ಮಾತುಗಳನ್ನು ಹೇಳಿದಿ. ಆವಾಗ ಹೇಳಿದಂತಹ ಮಾತು, ಮಗಳೇ ಮಾಲಿನಿ, ಗಂಡು ಮಕ್ಕಳಿಂದ ಆಗದಂತಹ ಕಾರ್ಯವನ್ನು ಹೆಣ್ಣಾದಂತಹ ನೀನು ಸಾಧಿಸು ಎನ್ನುವ ಹಾಗೆ. ಮತ್ತೆ ಸಾಧನೆಗೆ ಗಂಡಾದ್ರೇನು ಹೆಣ್ಣಾದ್ರೇನು ಸಾಧಿಸ್ತೇನೆ ಎನ್ನುವಂತ ಛಲ ಮುಖ್ಯ ತಾನೆ. ಹಾಗಾಗಿ ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೆ ನೇರವಾಗಿ ಬಂದು ನಿಂತದೇ ದಟ್ಟವಾದಂತಹ ಕಾರಣ. ಅರಣ್ಯ ಗರ್ಭವನ್ನೇನು ಸೇರಿದ್ದೇನೆ. ಇನ್ನು ಮುಂದೆ ಇರುವುದು ಹಿರಣ್ಯ ಗರ್ಭನ ಕುರಿತು ತಪಸ್ಸು. ಹಾಗಿದ್ರೆ ನನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನು ಪಡೆಯುವುದಕ್ಕೆ ಸಾಧ್ಯ. ಸರಿ ಸರಿ, ತಪಸ್ಸನ್ನೇನು ಆಚರಿಸಬಹುದು. ನನ್ನ ಬಗ್ಗೆಯೂ ಆಲೋಚನೆ ಮಾಡಬೇಕಲ್ಲ. ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಿರುವಂತಹ ಕಾಮಿನಿಯು ಕಾನನದಲ್ಲಿ ತಪಸ್ಸನ್ನು ಆಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಕಾಮುಕರಿಗೆ ಗೊತ್ತಾಯಿತು ಅಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಮಾತ್ರವಲ್ಲ, ಮೇಲಿದೆ ನೋಡಿ ಒಂದು ಪಂಗಡ ಸೂರ್ಯರು ಅಂದ್ರೆ ಏನು? ಸುಮನಸ್ಸು ಅಂತ ಹೇಳಿದ್ರೆ ಒಳ್ಳೆ ಮನಸ್ಸು, ಹೂವಿನಂತ ಮನಸ್ಸುಳ್ಳವರು. ಏನು ಕರ್ಮ ಹೂವಿನಂತ ಮನಸ್ಸು? ಹೌದಪ್ಪ, ನೀವೇನೋ ಒಳ್ಳೆಯವರೇ, ಮನಸ್ಸರು ಒಳ್ಳೆಯವರಲ್ಲ ಅಂತ ಹೇಳುದು ನಾನು. ಯಾಕಾಗಿ ಈ ಮಾತು? ಅವರ ಮನಸ್ಸಿನಲ್ಲಿ ಇರುವುದೆಲ್ಲ ಮುಳ್ಳೆ. ನಮ್ಮ ಒಳಿತನ್ನು ಬಯಸುವುದಿಲ್ಲ, ನಮ್ಮ ಕೆಡುಕನ್ನೇ ಬಯಸುತ್ತಿರುವಂತಹ ಅನಿಮಿಷ ಬಾಲಕರಿಗೆ ಅವರನ್ನೇ ಬಗ್ಗು ಬಡಿಯುವಂತಹ ಪುತ್ರ ರತ್ನವೊಂದು ಹುಟ್ಟುವಂತಹ ವಿಷಯ ತಿಳಿಯಿತು ಅಂತಾದ್ರೆ
ವಿಘ್ನವನ್ನು ತರುತ್ತಾರೆ. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರ್ದು, ಕಾಮುಕರಿಗೂ ಗೊತ್ತಾಗಬಾರ್ದು ಅಂತ ಆದ್ರೆ ನಿಜ ರೂಪವನ್ನೇ ಮರೆಸಿ ಬಿಡಬೇಕು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡುವ? ಯಾವ ರೂಪ? ಅದೇ ಆಲೋಚನೆ ಮಾಡುದು ನಾನು. ನೋಡಿ ಅಲ್ಲಿ ದೂರದಲ್ಲಿ ಸಾಲಾಗಿ ಹೋಗುತ್ತಾ ಉಂಟು, ಕೆಲವೆಲ್ಲ ಕೆಸರಲ್ಲಿ ಬಿದ್ದು ಹೊರಲಾಡ್ತಾ ಉಂಟು. ಯಾವುದು? ಮಹಿಷಿಗಳ ಹಿಂಡು. ಇತ್ತ ಕಡೆ ಎಮ್ಮೆಗಳು ಕಾಣುತ್ತಾ ಇದೆ, ಅತ್ತ ಕಡೆ ಕೋಣಗಳು ಕಾಣುತ್ತಾ ಇದೆ. ಸರಿ ಸರಿ, ತನ್ನ ಮನಸ್ಸು ಯಾಕೋ ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತಿ ಶೀಘ್ರದಲ್ಲಿ ಮಹಿಷಿ ರೂಪ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೆ ಎರಡು ಕಾರಣ. ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನ ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ? ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹಾರ ಶೀಘ್ರವೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸುಪಾರ್ಶಕಮಣಿ ಇಲ್ಲಿ ತಪಸ್ಸನ್ನು ಆಚರಿಸ ಸರಿಯಲ್ಲ. ಇದು ಸ್ಥಳವೇ ನಮಗೆ ಆಗ್ಲಿಕ್ಕಿಲ್ಲ. ಬೇರೆ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನ್ನು ಆಚರಿಸಬೇಕಾಗಿದೆ. ನಾಡಿದ್ದೇನೆ. ಏನಿದು ಘನತರ ತಪವು ಮಾನಿದೆ ಮಡಿಯದೆ ಬಾಳವಿದೆ ದಿಟವು ಏನಿದೆ ಮಗಳೇ ಮಾಲಿನಿ, ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ತಪಸ್ಸನ್ನು ತೆರೆದು ನನ್ನನ್ನು ನೋಡಬೇಕಾದುದನ್ನು ಕೇಳು ಕರುಣಿಸುತ್ತೇನೆ. ಕರುಣ ಸಾಗರ ದೇವವ ಪರಮೇಷ್ಠಿ ಕೀಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ಪುರತೀರನಾಗಿಗ ಕರಣದ ಬಯದಿ ಪುರತೀರನಾಗಿಗ ಕರಣದ ಬಯದಿ ನಾ ವಿರತಿದೆವು ಘೋರ ತಪವ ದೇವಾ ದೇವ
ನನ್ನ ಮನಸ್ಸೆನ್ನುವಂತಹ ಮಂದಿರವನ್ನು ಓ ಪೀಠವಾಗಿರಿಸಿ ಹೌದು ಅದರಲ್ಲಿ ನಿನ್ನನ್ನು ಕುಳ್ಳಿರಿಸಿ ಸಂಕಲ್ಪಿಸಿ ಪೂಜಿಸಿ ಅರ್ಚಿಸಿ ಹೌದು ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನಿಜವಮ್ಮ ನನ್ನ ಭಕ್ತಿಯ ಕೂಗು ನಿನ್ನ ಮನ ಹುಟ್ಟಿತ್ತು. ಹೌದು ಹೌದು ಭಕ್ತಿಗೊಳಿದು ಬಂದೆಯ ಸತ್ಯವಮ್ಮ ಮನದ ವಾಂಛಿತ ಮತ್ತಿನ್ನೇನಲ್ಲ ಏನು ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ದುರವೀರ ಸಮರ್ಥನಾಗಿರಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅಂತಹ ಪುತ್ರ ರತ್ನವೊಂದನ್ನು ಅನ್ವಯಿಸುವೆ ತಂದೆ. ಮಗಳೇ, ಪರಿಶುದ್ಧತೆ ಎನ್ನುವುದೇ ಸತ್ಯದ ಸಂಕೇತ. ಸತ್ಯಲೋಕಾಧೀಶನಾದಂತಹ ನಾನು ನಿನ್ನ ಆ ಪರಿಶುದ್ಧತೆಯನ್ನು ಮೆಚ್ಚಿ ಒಲಿದು ಬಂದಿದ್ದೇನೆ. ನೀನು ಇಚ್ಛಿಸಿದಂತಹ ಪುತ್ರನೊಬ್ಬನು ಸದ್ಯ ಭವಿಷ್ಯದಲ್ಲಿ ನಿನಗೆ ಹುಟ್ಟಿಕೊಳ್ಳಲಿ. ಆದರವನು ಮಹಿಷರೂಪಿಯಾಗಿರುತ್ತ. ಅಯ್ಯೋ, ಹೇಳಿತು ತಂದೆ. ಏನಮ್ಮ? ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವಾ ಎನ್ನುವ ಹಾಗೆ ಕರುಣೆಯ ಉಗಮಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ಅದು ಉಂಟು. ನಿನ್ನ ಸಂದರ್ಶನದಿಂದ ಮನಸ್ಸಿಗೆ ಸಂತೋಷವಾಗ್ತದೆ ಅಂತ ನಾನು ಭಾವಿಸಿಕೊಂಡ್ರೆ ಮುನಿಯ ಶಾಪವಿತ್ತ ಹಾಗುಂಟಲ್ಲ ತಂದೆ. ಮಹಿಷ ಮಗನನ್ನು ಪಡೆದ್ರೆ ನನಗೆ ಏನು ಸಾಧನೆ ಮಾಡೋದಕ್ಕಾಗ, ಅದಕ್ಕಿಂತ ನನಗೆ ಮೃತ್ಯುವನ್ನೇ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ಮುನಿವರ ದುರಿದ ವಚನವೋ ತಪ್ಪಲರಿಯದೋ, ಮುನಿವರ ಬುರಿದ ವಚನವೋ ತಪ್ಪಲರಿಯದೋ. ತರಳ ಮಹಿಷನೋ ಜನಿಸಿದರು ನೀವು ಉದರದಲ್ಲಿ ಮಮ್ಮಿಗೆ. ದುರಪರಾಕ್ರಮಿಯನಿದೆ ತ್ರಿಜಗದಿ ಮೆರೆಯುವನೋ ಘನಕೀರ್ತಿಯುಂದಲೇ. ಮರೆಯ ಮಾತನೆನೊತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮಾಲಿನಿಯೇ, ಮರುಗದಿರು. ಮಗಳೇ, ಮರುಕ ಪಡಬೇಡ, ಮರುಕ ಪಡಬೇಡ. ಮತ್ತಿನ್ನೇನು ಮಾಡಲಿ? ಪ್ರಾಪ್ತಿ ಎನ್ನುವುದು ಯೋಗ ಭಾಗ್ಯಗಳಿಗೆ ವಶವಾಗಿರುತ್ತದೆ. ಬಂದುದನ್ನು ಸ್ವೀಕರಿಸುವಂತಹ ಸಹೃದಯತೆ ನಮ್ಮಲ್ಲಿರಬೇಕು. ಯೋಚನೆ ಮಾಡಿ ನೋಡು. ಇಂತಹ ಸ್ಫುರದ್ರೂಪವನ್ನು ಕೊಟ್ಟು ನಿನ್ನನ್ನು ಸೃಷ್ಟಿಸಿದ್ದರೂ ನನ್ನ ಸೃಷ್ಟಿಯಲ್ಲಿ ನಿಕೃಷ್ಟವಾದಂತಹ ಮಹಿಷಿ ರೂಪವನ್ನ ಅಂತೂ ನೀನು ತಪಸ್ಸಿಗೆ ತೊಡಗಿಕೊಂಡು ನನ್ನ ಪ್ರಾಣದ ಮಾನದ ರಕ್ಷಣೆಗಾಗಿ ವಿಷಯ ಹೌದು. ಆದರೆ ಮುನಿಕುಲಕ್ಕೆ ಇದರಿಂದ ಅವಮಾನವಾಯಿತು ಎಂಬುದಾಗಿ ನಿನ್ನ ತಪೋ ಪ್ರಭಾವದಿಂದ ಕುಪಿತನಾದಂತಹ ಸುಪಾರ್ಶ್ವಕ ನಾಮಕ ಮುನಿಯು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ಶಾಪ ಕೊಟ್ಟದ್ದು ಮುನಿ. ಹೌದಮ್ಮ. ಪ್ರತ್ಯಕ್ಷವಾದವರೇನು ಸಾಮಾನ್ಯದವರೇ? ಸತ್ಯಲೋಕೇಶನಲ್ಲಿ ನಿಜ. ಸಣ್ಣ ಸಮಸ್ಯೆ ಇದನ್ನಿಲ್ಲೇ ಈಗಲೇ ನಿನಗಿದ್ದೇ ಬಗೆಹರಿಸಬಹುದಲ್ಲ. ಸಾಧ್ಯವಿಲ್ಲದಂತಹ ಸಂದಿಗ್ಧ ನನಗೂ ಒಂದುಂಟು ಮಗಳೇ. ನಿನಗೂ ಸಾಧ್ಯವಿಲ್ಲವೇ? ತಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವನು. ಹೀಗಾಗಿ ಮಹಿಷನಿಗೆ ತಾಯಿ ಆಗುವುದು ಅನಿವಾರ್ಯವೂ ಉಂಟು. ಹಾಗಿದ್ರೆ ನಾನು ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿಯೇ ಹೋಯ್ತಲ್ಲ ದೇವ್ರೆ. ಹಾಗೆ ಭಾವಿಸಬೇಡವಮ್ಮ. ಮತ್ತಿನ್ನೇನು ಮಾಡಲಿ? ಸ್ವಲ್ಪ ಮತ್ತೊಂದು ಮಗ್ಗುಲಿನಿಂದ ಯೋಚನೆಯನ್ನು ಮಾಡಿದ. ಯಾವ ರೀತಿ? ನಿಮ್ಮ ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಪುರುಷರಲ್ಲ. ಅಕರಾಳ ವಿಕರಾಳವಾದಂತಹ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗ ಪ್ರವೃತ್ತಿಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಹಲವರಿದ್ದಾರೆ. ಹಾಗಾಗಿ ಕಾಣುವುದಕ್ಕೆ ಕೋಣನಂತೆ ನಿನ್ನ ಮಗನಿದ್ದರೆ ಏನಂತೆ? ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಗಳ ಪಟುಭಟರನ್ನು ಸಮರ ಮುಖದಲ್ಲಿ ಗೆದ್ದಾಡುವಂತಹ ವೀರಮಲ್ಲನಾಗ್ತಾನೆ. ನಿಜವೇ? ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲವೇ? ಖಂಡಿತವಾಗಿ. ಮತ್ತೆ ಯಾಕೆ ಮರುಕ? ಸಂತೋಷಿಯಾಗು. ಜಯ 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 ಜಯ. ಆಹಾ, ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅರಿಸಬೇಕು. ಅರಮನೆ ಕಡೆ ಇತ್ತಲ ಕಶ್ಯಪ ಮುನೀಶನ ಪತ್ತಿಯಾಗಿ ಗತಿಯೋ ತನ್ನಯ ಪುತ್ರರಾದರು ಸುರಪುರವ ಬಯಸುತ್ತ ಸಂಗರಗೆ ದಿತಿಯೋ
ಗೋತ್ರ, ಹೆಸರಿಗೆ ಹಿರಿತನ, ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ತಂಗಿಯ ಮಕ್ಕಳಾದಂತಹ ಆ ಸುರರು ಪಡೆದು ಭೋಗಿಸುತ್ತಾ ಇದ್ದಾರೆ. ಅದನ್ನು ಪ್ರತಿಭಟಿಸಿ ಕೈವಶ ಮಾಡಿಕೊಳ್ಳುವುದಕ್ಕೆ ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪನ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಹೀಗೆ ರಾಕ್ಷಸ ವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನನ್ನು ಜನಿಸಿದ್ದಾನೆ. ಹೀಗೆ ಪುತ್ರೋತ್ಸವದ ಸಡಗರದಲ್ಲಿ ನಾವೆಲ್ಲ ಮೈ ಮರೆತಿದ್ದರು. ಗಂಡು ಮಕ್ಕಳನ್ನು ಕಳಕೊಂಡಂತಹ ನೋವು ನನ್ನ ಎದೆಯನ್ನು ಬಾಧಿಸುತ್ತಾ ಇದೆಯಲ್ಲ. ನನ್ನೀ ಪುತ್ರ ಶೋಕವನ್ನು ಕಡಿಮೆ ಮಾಡುವವರು ಯಾರು? ಶಿವನೇ ಶಿವನೇ. ಮೊದಲಾಗಿ ಚರಣದ್ವೈಗಳಿಗೆ ಶಿರವನ್ನ ಬಾಗಿದ್ದೇನೆ. ನಿನ್ನ ಅಳಿಯ ನಾನು, ನಿನ್ನ ಮಗಳ ಮಾಲಿನ್ಯ ವಿವಾಹವಾಗಿ ಅದೆಷ್ಟು ವರ್ಷಗಳೇ ಸಂದು ಹೋದವು. ಮುದ್ದು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆ ಮಗುವಿನ ಆಟ ಪಾಠವನ್ನು ಕಂಡು ಸಂತೋಷವನ್ನು ಗೊಳ್ಳಬೇಕಂತ ನೀನು ಈ ರೀತಿಯಾಗಿ ದುಃಖಿಸುತ್ತಾ ಇದ್ದೀರಲ್ಲ, ಯಾಕಮ್ಮ? ಏನಾಯ್ತು ನಿನಗೆ? ಕಾರಣ ಉಂಟು ಅಳಿಯ. ಮೇಲು ಲೋಕವಾದಂತಹ ಸುರಲೋಕ, ಅದನ್ನು ನನ್ನ ತಂಗಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ವಿಜೃಂಭಿಸುತ್ತಾ ಇದ್ದಾರೆ. ಸರಿ, ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನಿನ್ನ ಭಾವಂದಿರು ಆ ಸುರಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋಗಿದ್ದಾರೆ. ಅದೊಂದು ನೋವು ಒಂದೆಡೆಯಾದರೆ ಆ ಸುರ ಪೀಠವನ್ನು ಶಾಶ್ವತವಾಗಿ ನಮ್ಮದಾಗಿಸಿಕೊಳ್ಳಬೇಕು. ಹಾಗಾಗಿ ನೀನು ಸ್ವರ್ಗಕ್ಕೆ ಹೋಗಲೇಬೇಕು ಅಳಿಯ. ಹಾಗೆ ಹಾಗೆ ನೀವು ಈ ರೀತಿಯಾಗಿ ಆಗ್ಬೇಕು ಅಂತಾದ್ರೆ ಕಾರಣ ನನ್ನ ಮನದ ನೋವು. ಮಕ್ಕಳೆಲ್ಲ ಸತ್ತೇ ಹೋಗಿದ್ದಾರೆ. ನಿಮ್ಮ ಮಗ ನಾನಿದ್ದೇನೆ. ಸ್ವರ್ಗಲೋಕವಾಗ್ಲಿ ನನ್ನ ಆಶಯ ಅದೇ. ಒಂದಲ್ಲ ಒಂದು ಕಾಲಕ್ಕೆ ಸ್ವರ್ಗಲೋಕವನ್ನು ಏರಬೇಕು. ಇಂದ್ರಾದಿ ಸುಮನಸರನ್ನ ಹೇಳ ಹೆಸರಿಲ್ಲದ ಹಾಗೆ ಮಾಡ್ಬೇಕನ್ನುವಂತ ಉದ್ದೇಶ ಇತ್ತು. ಸಕಾಲ ಕೂಡಿ ಬಂದಿದೆ. ಅತ್ತೆ ಏನು ಆಶೀರ್ವದಿಸಿ ಕಳುಹಿಸಿಕೊಡಿ. ಶೀಘ್ರವಾಗಿ ಮರಳಿ ಬಾ. ಸ್ವಾಧೀನವಾಗಿದೆ. ಇಂದ್ರ ಎಲ್ಲಿಗೆ ಹೋಗಿದ್ದಾನಂತ ಗೊತ್ತಿಲ್ಲ. ಆಗ್ಲಿ ಪೀಠ ಬರಿದಾಗಬಾರ್ದು, ಲಕ್ಷಣ ಆಗಬೇಕು. ನಾನೇ ಯಾರು
ದೂರದಿಂದಲೇ ಹಾರಿಕೊಂಡು ಬಂದು ನನ್ನ ಎದೆಗೆ ಮೆಟ್ಟಿದವ ನೀನು. ಜಲಾಭಿತಿರ್ಮಾಲಿ ಯಕ್ಷಗಾನವೆಂದು ಕರೆಯುವವರೆಲ್ಲ ದೈ ತಗಂದ ದಿನ ದೈ ದಿನ ದಿನ ದೈ ತಗಂದ ದಿನ ದೈ ದಿನ ದಿನ ದೈ ದಿನ ದೈ ದಿನ ದೈ 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 ಯಕ್ಷನೆಂದು ಕರೆಯುವವರೆಲ್ಲ ಯಕ್ಷ ಸುಮನಸರನ್ನೆಲ್ಲ ಬಡಿದೋಡಿಸಿ ಇವತ್ತಿಗೆ ಪೀಠವನ್ನು ಏರಿದ್ಯಾ? ಸರಿ. ನಿನ್ನನ್ನು ವಿಚಾರಿಸಕ್ಕಾಗಿ ಬಂದವ ಬೇರೆ ಯಾರು ಅಲ್ಲ, ಯಾರು? ಯಕ್ಷರಾಜ ಪಿಂಗಲ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಪರಿಕಿಸುತ್ತ ಬಳಿಕೋ ಪರಿಕಿಸುತ್ತ ಬಳಿಕೋ ತರಕರಿಸಿ ಭಯದಿಂದ ಭರದಿ ನುಡಿದಂದ ಮಾಲಿನಿಗಿರಗೆ ಪೇದನು ಅಮ್ಮ ಅಮ್ಮ
ಅಮ್ಮ ಅಮ್ಮ ಅಮ್ಮ ಅಮ್ಮ ಎಲ್ಲಿದ್ದೆಲ್ಲ ಬರ್ತವೆ ಸಿಕ್ಕಿದ ಕಡೆ ನುಗ್ಗಿಕೊಂಡು ಬರುವುದೇ ಏನ್ ನೋಡಿಕೊಳ್ಳಿಕ್ಕೆ ಎಲ್ಲ ಸುಚ್ಚಿಸಿದವರೆಲ್ಲ ಒಳಗೆ ಬಿಡುವುದೇ ಎಲ್ಲಿಂದ ಬಂದದ್ದು ಎಂತದ್ದು ಇದು ಮಾತಾಡ್ತದೆ ಏನು ಒಳ್ಳೆಯದು ಹೀಗೆ ಬಾ ಅಂದೆ ಬಿಸಿ ತಾಗದಿದ್ರ ಮೇಲೆ ತರಗುದಿಲ್ಲ ನಿಂಗೆ ಜೋರು ಮಾಡಿದ್ಯಾ ಏನು ಸಂಸ್ಕಾರ ಇಲ್ವಾ ನಿನಗೆ ನಾವೆಲ್ಲ ಬರುವಾಗ ಸಂಸಾರ ಬಿಟ್ಟೇ ಬರುದು ಅದು ಯಾಕೆ ಕಟ್ಟಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹೋದಲ್ಲಿ ಹೋಗು ನನಗೇನು ಇಲ್ಲಿ ಯಾಕೆ ಬಂದಿ ನನ್ನ ಸಂಸಾರ ಇಲ್ಲಿ ಯಾರಿದ್ದಾರೆ ಈ ಊರಲ್ಲಿ ಯಾರು 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 ನಾನು ನಿಮ್ಮವ ನಮ್ಮವರ ಯೋಗ್ಯತೆಯನ್ನು ನಿನ್ನ ಹಣೆ ಬರಹವೇನು ವಿಕಾರ ಸ್ವರೂಪಿ ಕಣ್ಣಲ್ಲಿ ಬಾಯಲ್ಲಿ ಮೂಗಿಲ್ಲಿ ಯಾವುದು ಗೊತ್ತಾಗುವುದಿಲ್ಲ ಎಷ್ಟದಿದ್ರು ನಾನು ಇಲ್ಲೇ ಇರುವುದು ಇಲ್ಲೇ ಇರುವುದಾ ನಾನು ಇಲ್ಲಿ ಕಾಣಲೇ ಇಲ್ಲ ನಿನ್ನನ್ನು ದೇವ್ರೇ ನಾನು ದೊರೆಗರ ಸೇವೆ ಮಾಡುವವಲ್ಲ ಅದೆಂತದ್ದು ಹಾ ಸೇವಕರು ತುಂಬ ಜನ ಇದ್ದಾರೆ ಅವರಿಗೆ ನಾನೇ ಆಗಬೇಕು ಅದು ದೂತ ಅಂತ ಹೇಳಿದ್ದ ಆ ದೂತನೇ ನಾನು ಸತ್ಯ ಹೋಗ್ಲಿಕ್ಕೆ ಸತ್ಯ ಹೋದ್ರೆ ಮಾತಾಡ್ತೀಯಾರು ಅಲ್ಲ ಇದು ನೀನು ನಾನೇ ಹೇ ದೇವ್ರೇ ಹೋಗು ಮಗು ಹೇಗಿದ್ದಿ ಎಷ್ಟು ಚಂದ ಇದ್ದಮ್ಮ ನೀನೇ ಹೇಳ್ಬೇಕು ಇದು ಬರುವಾಗ ಎದ್ದು ಬಿದ್ದು ಬಂದೆ ನಾನು ಗುರುಪುರಕ್ಕೆ ಅಲ್ಲೇನು ಕೆಲಸ ಅಲ್ಲಿ ಹೊಯ್ಗೆ ಹೊರದು ಎಷ್ಟು ಇರ್ತೀಯ ನಮಗೆಲ್ಲ 180 ಕಡಿಮೆ ಆಗೋದೇ ಇಲ್ಲ ಮೇಲೆ ಆಗೋದು ಜನ ಬೇಕಿತ್ತು ಯಾರಿದ್ದಾರೆ ಎಷ್ಟು ಬೇಕು ಅಬ್ಬಾ ನೀವು ನನ್ನ ಆದಿ ಕಾಲ ಯಾವ ವಿಷಯ ನೀನು ಮಾತಾಡ್ತಾ ನಾನು ಮೇಲ ಲೋಕ ಉಂಟು ಗುರುಪುರ ಅಲ್ಲಿಗೆ ಹೋಗಿ ಬಂದೆ ಏನು ಸಂಕಟವ ಮೇಲ್ಲೋಕ ಸುರಪುರ ಅಂತ ಹೇಳಲಿಕ್ಕೆ ವಿಷಯ ತಂದೆಯ ಹೇಳು ಲಾಲಿಸಬೇಕು ತಾಯೇ ಭಿನ್ನ ಕಳ್ಳ ಮಹಾವೇರಿ ಗುಣಮಣಿಗೆ ಗುಣಮಣಿಗೆ ಮಾಲಿನಿ ಗುಣಮಣಿ ಗುಣಮಣಿ ಗುಣಮಣಿಗೆ ಕಾಳಗದಲ್ಲಿ ಸೂರಜಾಲ ಮಗ್ಗಲನಂದು ಕಾಳಗದಲ್ಲಿ ಸುರಜಾಲ ಮಗ್ಗಲನಂದು ಲೀಲೆಯೊಳೈದಿದಂತ ಲೀಲೆಯೊಳೈದಿದಂತ ಉಮ್ಮಯ ಕಳಗದಲ್ಲಿ ಸುರಜಾಲ ಮಗ್ಗಲನಂದು ಲೀಲೆಯೊಳೈದಿದಂತ ಮಯ ಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಅಮ್ಮ ತಾಯೇ ಜನನಿ ಬೇಕು ತಾಯೇ ಅಮ್ಮ ನಿಮ್ಮ ಕಾಂತ ಬಣ್ಣ ನನ್ನ ಕಾಂತ ಕಾಂಡೇಶ್ವರ ಅಲ್ಲ ಮತ್ತೊಂದು ಪ್ರಾಣೇಶ್ವರ ವಲ್ಲಭ ಮೊನ್ನೆ ಎಲ್ಲರಿಗೂ ಓಟು ಹಾಕಿಸಿ ಅದಾಯ್ತಲ್ಲ
ಒಟ್ಟುಗೂಡಿ ಓಮಿನಿ ಕಾರಿನವರನ್ನು ಅನಿಮಿಷರನ್ನು ಬಡದట్లు ಹೋತು. ನಮ್ಮ ಸೇನೆ ಹೋಗಿದೆಲ್ಲ ಬಂದ್ರ ಬಂದ್ರು. ಹೇಗೆ ಬಂದ್ರು? ಯುದ್ಧ ಅಗ್ನಿ ಅಗ್ನಿ ವಾಯು, ವಾಯು ವರುಣ ನೀರು, ನಿರುತಿ ಕುಂಬಾರ, ಕುಬೇರ ಏಮೆ, ಯಮ ಎಲ್ಲ ಬಂದ್ರ ಪೆಟ್ಟು ತಿಂದ್ರು ಓಡಿದ್ರು. ಹೋಗ್ಲಿ. ಆಮೇಲೆ ಆಗ ಅವ್ರ ನಾಯಿ ಕೈತಾನಲ್ಲ ಸುರಪ ಐರಾವಾತ, ಐರಾವತ ಕೈಯಲ್ಲಿ ಗುಜಿರಿ. ಐರಾವತವನ್ನು ಏರಿ ವಜ್ರಾಯುಧವನ್ನು ಜಲಪಿಸಿಕೊಂಡು ಬರುವುದಲ್ಲ. ಬಂದ ನಿಂದ ಯಾರ ಕೈಯಿಂದ ಪೆಟ್ಟು ತಿಂದ ಹೋಗ್ಲಿ, ಎಲ್ಲ ಓಡಿದ್ರು. ಮುಗೀತಲ್ಲ. ಮುಗಿದಂತದ್ದು. ಇವ್ರೇನು ಬರ್ಲಿಲ್ಲ. ಅವ್ರು ಹೋಗುವಾಗ ಹೇಳಿ ಹೋದಲ್ಲ. ಏನ್ ಹೇಳಿದ್ರು? ನಾನು ಸ್ವರ್ಗಕ್ಕೆ ಹೋಗುವೆ, ಅಲ್ಲಿ ಮಸಾಲ ಸೇರು. ಶಕುನ ಸಿಂಹಾಸನ ಇನ್ನುಷ್ಟರಾದ್ರ ಏರಿದ್ರು ಏರ್ಲಿ. ಏರಿದಾಗ ಅವರು ಬಂದರು. ಎಲ್ಲ ಓಡಿ ಹೋದ್ರು ಅಂತ ಹೇಳಿದ್ದಲ್ವ ನೀವು? ಇವರು ತಯಾರಾಗಿದ್ರಮ್ಮ. ಹೋದೆ ಅನ್ನ ಮಾತಾಡಿದೆ. ಅದೇನಷ್ಟು ನಾಯಿ ಮರಿಗಳೇ ಹೋಗದಿರಿ. ಅಲ್ಲೇ ಉಂಟು. ಅದು ಭೂಲೋಕದಲ್ಲಿ ಇರುವುದಲ್ಲ. ಅದಲ್ಲ, ಆ ಕುಣಿವ ನಾಯಿ ಮರಿಗಳು. ಕುಣಿಯುವಂತ ನಾರಿಮಣಿಗಳು. ಅದು ಯಾರು? ಒಬ್ಬೊಬ್ಬರ ಹೆಸರು ಕೇಳಿದೆ. ಅಪ್ಸರಾಂಗನೆಯರ? ಹೌದೌದು. ಯಾರೆಲ್ಲ ಬಂದ್ರು? ಸಂಖ್ಯೆ ತಗೊಂಡಿದ್ದೇನೆ. ನೀನು ಬಿಡ್ಲಿಕ್ಕಿಲ್ಲ ನೀನು. ಹಾಗೆಲ್ಲ ಬೇಡಪ್ಪ, ಯಜಮಾನ್ರಿಗೆ ಹೇಳಿದ್ರಾಯ್ತು, ಕಳಿಸ್ತಾರ ಅವ್ರು. ಹೌದಾ? ಆಗ್ಲಿ. ರಂಬೆ, ಊದುವತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕ್ಕೆ, ಮಸಾಲ ದೋಸೆ. ಅಲ್ಲ ತುಪ್ಪದುಂಟು ಬೇಕಾ? ಮಸಾಲ ದೋಸೆ. ಅವನಿಗೆ ಕಣ್ಣು ಹೋಗುದು ಆ ಕಡೆ. ಮಸಾಲ ದೋಸೆ ಅಲ್ವಾ? ಅಲ್ಲ ತುಪ್ಪದುಂಟು ಬೇಕಾ ಅಂತ. ತುಪ್ಪವ? ಮಂಜು ಘೋಷ ಅಂತ ಹೇಳೋ. ಅಮ್ಮ. ಆಮೇಲೆ ಪಿಶಾಚಿ ಬಂತು. ಅದೊಂದು ಇಲ್ಲೇ ಉಂಟು. ಹೌದಾ? ಎಲ್ಲೇ ಉಂಟಮ್ಮ ಅದು? ಎಲ್ಲೇ ಉಂಟು? ನಿನ್ನವರನ್ನೆಂತ ನೋಡುದು? ನಿನ್ನೆ ಹೇಳಿದೆ ನಾನು ದರ್ಪಣವನ್ನು. ನಾನಲ್ಲ ಕುಡಿಯುವ ಪಿಶಾಚಿ. ಅದಕ್ಕೆ ತಾಚಿ ಹೊರಟಿತ್ತು. ಆಗ ಅಲ್ಲಿಗೆ ಆಂಬುಲೆನ್ಸು. ನೀನು ಅದರಲ್ಲೇ ಬಂದ ಆಂಬುಲೆನ್ಸು. ಅದು ಆಲಂಬೂಸೆ ಅಂತ ಹೇಳಿ. ಅಲಮೂಸೆ ನಿಂಗೆ ಬರುವುದಿಲ್ಲ. ಅದು ಮುಂದೆ ಅಲ್ಲಿ ಮತ್ತೊಂದಿತ್ತಮ್ಮ. ಅದು ತಟ್ಟೆಯಲ್ಲಿ ಕುಣಿಯುವುದು. ವಿಶೇಷಲ್ವೇನ? ಅದೆಂತ ತಟ್ಟೆ? ಹರಿವಾನ ನೃತ್ಯ. ಹೆಸರು ಮತ್ತೂ ಚಂದ. ಹೌದಾ? ಕೇಳಿದೆ ಪೂಜೆ. ಹೇಗಪ್ಪ? ಹೆಸರು ಪುಂಡಿಗಸಿ ಅಂತ ಹೇಳಿದ್ದು. ಶಿವನೇ ಬೈಬೇಕಾದ ಇವನಿಗೆಲ್ಲ ಸ್ವಾಮಿ. ಮತ್ತೆ ಯಾರಿಗೆ? ನಮ್ಮವರಿಗೆ ಹೇಳ್ಬೇಕು. ಅದು ಯಾಕೆ? ಕರೆದುಕೊಂಡು ಹೋದದ್ದು ಅವರಲ್ವ ನೀನು? ಹೌದು. ಯಾವ್ದಾದ್ರೂ ಒಂದು ಸರಿ ಹೇಳ್ತೇನೆ ನೀನು. ನಾನು ಹೇಳಿದ್ ಪೂರ ಸರಿಯಲ್ಲವಾ? ಎಂತದದು? ಪುಂಡಿಗಸಿ ಹೆಸರಲ್ಲವೇ? ಅದು ಪುಂಜಿ ಕಸ್ತಳಿ. ಓ ಮೂಜಿ ಅಕ್ಕ ಬೇಡದ್ದೆಲ್ಲ ಬೇಕ ಬರ್ತದಲ್ಲ ನಿನಗೆ. ಅದು ಬರುತ್ತಿಲ್ಲ ನನಗೆ. ಅಮ್ಮ ಅವರು ಕುಡಿದ್ರಮ್ಮ, ರಾರು ನೋಡಿದ್ರಮ್ಮ. ಒಂದನೇ ಹುಚ್ಚಬಾಯಿ, ಯಾರು ನಿನ್ನ ಸಂತಾನದವರು ಸತ್ತು ಹೋದ್ರ? ಇದ್ದನವ ಸಂತೋಷದ ಪ್ರತೀಕ ಯಾವುದು? ನಗಬೇಕು ತಾನೆ. ನಗುತ್ತಾ ನಲಿ ವಿಷಯ ಬರಬೇಕು. ಅಮ್ಮ ರಾರಬೀಡ್ ಹತ್ರ ಹೋಗಿರುವಾಗ ಅಲ್ಲಿಗೆ ಹಾರಾಡಿಕೊಂಡು 1 ಲಕ್ಷ ಬಂತು. ರೆಕ್ಕೆ ಉಳ್ಳವ ಹೆಸರು ಪೊಂಗಯಾಕ್ಷಾನ. ಪ್ರಾಯಶಃ ಇದು ಪಾಯಸ. ಮಧ್ಯಾಹ್ನ ಬೇರೆ ಈಗ ಬೇರೆ ಪಾಯಸ. ನಿನಗೆ ಅದು ಬಿಟ್ರೆ ಮತ್ತೆ ಯಾವುದು ನೀವು ಬರುವುದಿಲ್ಲ. ಪಾಯಸ ಅಂತ ಹೇಳಿ. ಪ್ರಾಯಶಃ ಯಕ್ಷರಾಜ ಪಿಂಗಲಾಕ್ಷ ಅವನೇ ನಿಂದು ರಾಯರಿಗೆ ರೆಕ್ಕೆಯಿಂದ ಪಾಠ ಬಂದ. ನೀನೊಮ್ಮೆ ಸುಮ್ಮನೆ ಕುಳಿತು. ಓ ಹೇ ದೂತ, ಓ ಯಾರು ಗಂಡ? ಯಾರು ನನ್ನ ಗಂಡ? ಯಾರು ಗಂಡ? ಯಾರು ನನ್ನ ಗಂಡ? ಯಾರು ಗಂಡ? ಎಂತದ್ದು ಹುಡುಕುದು? ನಮ್ಮ ಆಚೆ ನೋಡುದು ನೀವು. ಹಾಗಲ್ಲ, ಶಕ್ತಿಗಾರ. ಅದು ಶಕ್ತಿಗಾರರು ಯಾವತ್ತಿಂದ? ಅವ್ರು ಇವತ್ತಿಲ್ಲ. ಅಯ್ಯೋ ಹಾಗಲ್ಲ, ಶಕ್ತಿಗಾರ. ನನ್ನವರ ಒಂದೊಂದು ಪೆಟ್ಟು ನೀನು ನೋಡ್ಬೇಕು. ಸಾಮರ್ಥ್ಯ ಗೊತ್ತಾಯ್ತು. ಅಲ್ಲಿ ನಡೀಲಿಲ್ಲ. ಅವ ಮತ್ತೊಂದು ರೀತಿಯಿಂದ ಪಾಠ ಮಾಡ್ದ. ಅವನೇ ಬಾರಿಸಿದ್ದ. ಅವರೇ ಸರಿ ನೋಡಿದ್ದೇನೆ. ನೋಡಿದ್ದೇನೆ. ನೀವು ಯಾಕೆ ಬಾರಿಸ್ತಾ ಇಲ್ಲ? ಸಮಯ ಬಂದಾಗ ಬಾರಿಸಿ ಯಾರು ಬಾರಿಸಿ ಅಮ್ಮ. ಪೆಟ್ಟು ತಿಂದ್ರು, ಎದ್ದು ನಿಂತ್ರು, ಅದಕ್ಕೆ ಬೋಡುಂಬ ಬಿದ್ರು. ಕಂಡ ಬಿದ್ರೆ ಹಾಲಾಗಿದ್ದಲ್ವೋ? ನೋಡ್ತಾ ನಿಂತೆ. ಗಾಳಿ ಬೀಸಿದೆ. ಚೇತರಿಸಿಕೊಂಡ್ರಿ? ಇಲ್ಲವೇ ಇಲ್ಲ. ಏನಾಯ್ತು ನನಗೆ? ಒಮ್ಮೆ ಹೇಳಿ ಸಾಯಿ. ನಗುವುದೇ ನಗು ಬೇಡ. ನೀವು ಹೇಳಿಲ್ವಾ? ಏನಾಯ್ತು? ಇಷ್ಟೊಂದು ನಾಲಿಗೆ ಹೊರಗಾಗಿ ಸತ್ತೇ. ಪತಿಯ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯ ನಗಲುವರೇನಲ್ಲ ಚಿತಿಯೊಳು ನಿನ್ನ ನಗಲೇ ಜೀವಿಸಲೆಂತಿ
ವ್ಯಥೆಯ ಯಾರೊಡನೆ ಉಸುರಲಿ ವಲ್ಲಭ. ಶಿವನೇ, ನಾನಿಂತಹ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸಹಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆಯನ್ನು ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತೆ. ಭಗವಂತ, ನಿನಗೆ ಕರುಣೆ ಎಂಬುದೇ ಇಲ್ಲವೇ? ಹಾಗಿದ್ರೆ ಅಡಿಗಡಿಗೆ ಮಾಲಿನಿಯ ಜೀವನದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಕಥೆಗಳೇ ಎದುರಾಗುತ್ತಾ ಇದೆಯಲ್ಲ. ನನ್ನ ಜೀವನದಲ್ಲಿ ಹಾಗಾದ್ರೆ ಸಂತೋಷವೆಂಬುದೇ ಇಲ್ಲವೇ? ಸಂತೋಷದಿಂದ ನನ್ನವರ ಕೈಯನ್ನು ಹಿಡಿದು ಜೀವನದ ಉದ್ದಕ್ಕೂ ಸಂಸಾರವನ್ನು ಸಾಗಿಸಬೇಕು ಎನ್ನುವಂತ ಕನಸಿನ ಗೋಪುರವನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನೂರಾಗಿ ಹೋಯಿತು. ಪ್ರಪಂಚದಲ್ಲಿ ಮದುವೆಯಾದಂತ ಪ್ರತಿಯೊಂದು ಹೆಣ್ಣು ಕೂಡ ಆಸೆಯನ್ನು ಪಡೆದಾದ್ರೆ ಏನು, ನಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನಾದವನ ಹೆಗಲನ್ನೇರಿ ಹೆಂಡತಿಯ ಶವ ಶ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆ. ಆ ಯೋಗ ಭಾಗ್ಯ ನನಗಿಲ್ಲದಾಗಿ ಹೋಯಿತು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಈ ಜೀವನವು ಸಾಕು, ಈ ಜೀವವೇ ಸಾಕು. ನನ್ನ ಗಂಡನ ನಾನು ಸುತ್ತ ನಾನು ಸಾರಿದ್ದೇನೆ, ನಾನು ಸಾಯಿ. ಅತ್ತು ಫಲವೇ ನಿನ್ನ ಸುಮ್ಮನಿ, ಅತ್ತು ಫಲವೇ ನಿನ್ನ ಸುಮ್ಮನಿಗೆ ಸತ್ತವರ ಜೀವಿತರಿಗೆ ಸಮರ್ಥನಾಗಿ ತರಳ ಮಹಿಷಾಸುರಗಿ ಹದನಗಳ ಬಿತ್ತಲಿದೆ ಹದನಗಳ ಸುಮನ ಸಮತವನ್ನು ಸಾಧೆ ಪಡೆದು ನಾಕವಾಕ್ಯ ವರ್ಷಗಳ ಕರುಗಳ ಮಗನ ನಾನು ದುಃಖಿಸಬಾರದು, ನಾನು ಚಿಂತಿಸಬಾರದು. ನಾನು ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡೋದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತು ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ನನ್ನ ಹಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ದೇವತೆಗಳೇ, ನನ್ನ ಹಳೆಯ ಸಿಂಧೂರವನ್ನೇ ಒರೆಸಿ, ಕೈಯ ಕಂಕಣವನ್ನೇ ಕಡಿದು, ಕರಳ ಮಾಂಗಲ್ಯವನ್ನೇ ಚೋರಿದು, ಮುಡಿಯ ಹೂವನ್ನೇ ಪರಿಣಾಮಿಸಿ, ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ಸಂತೋಷವಾಯಿತೇನು ಸುರಪರಿ? ನನಗೆ ಸಂತೋಷವಾಯಿತು. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಜನ್ಮಕ್ಕಿದು ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರೆಸಿದಂತಹ ನಿನ್ನ ಕಣ್ಣಿನಲ್ಲಿ ಇದು ರಕ್ತ ಕಣ್ಣಿನಲ್ಲೇ ಬರೆಸಿಯೇನು? ಯಾವ ರೀತಿ? ಹೇಗೆ ಇದ್ದಾನಲ್ಲ ಮರಳ ಮಹಿಷಾಸುರ ಮಗನಿದ್ದಾನೆ, ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನು ಕರೆದು ಸಮಸ್ತ ವಿಷಯವನ್ನು ರೋಹಿ, ಓ ದೇವತೆಗಳಿಗೆ ಸರಿಯಾದಂತ ಮಾಟವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ, ಕಂದ, ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ, ಬಾ.
ಸ್ವಂತ ರಾಜಾಂಗಣದಲ್ಲಿ ರಾಜಕುಮಾರ ಜೊತೆ ಆಟ ಆಡ್ತಿದೆ ತಾಯಿ. ಆ ಸಮಯದಲ್ಲಿ ಮಗಳೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಮ್ಮ. ಬಂದೆಯಾ ಕಂದ? ಬಂದು ನೋಡಿದರೆ ಸೋಲಿತ ಕಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದಾಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾ ಇದ್ದೀರಿ. ನಿಮ್ಮ ಹಣೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬಳೆಗಳಿಲ್ಲ. ಏತಮ್ಮ ಕಷ್ಟ ಬಂತು ಮಗನೇ. ಧೀರನಾಗಿರುವ ಕಾರಣ ನಾನು ಇರುತ್ತಿರಲು ಪ್ರೀತಿ ಯಾಕೆ ಮನದೊಳಗೆ ಸೋಲಿತಾವರದ ಮಹಾರಾಣಿ ಅಂತ ನೀವು ಸಂತೋಷದಿಂದ ಜೀವನ ಕಳೆಯುತ್ತಿದ್ದಮ್ಮ. ಆದರೆ ಈ ಸಮಯದಲ್ಲಿ ನಿಮ್ಮ ಬಾಳಿಗೆ ಕಷ್ಟ ಬಂದೇ ತಾಯಿ. ಇದೇ ಕಷ್ಟಗಳು ಬಂದವರು ಯಾರೆಂದು ತಿಳಿದುಕೊಳ್ಳಿ. ನಮ್ಮ ಬದ್ಧ ವೈರ್ಯದಂತ ಹರಿಯೇ ಅಲ್ಲ, ಶಂಕರಣಿ ಅಲ್ಲ, ಬ್ರಹ್ಮದೇವನಿ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾಡು ಬರ್ತೇನೆ. ನನ್ನ ಹೇಳಮ್ಮ. ಬಿಡದಿ ನನಗೆಯೂ ಮುದ್ದು ಕಂದ ಕಂದ ಪೇಳಲೇನ ನೈಗೆಯೂ ಮುದ್ದು ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ. ಕಂದ ಕಂದ ನೀನು ನಾಗವನು ಬಯದೆ, ನೀನು ನಾಗವನು ಬಯದೆ ಕಂದ ಕಂದ ಮುನ್ನಿಗೆ ಕಾಳಗಂಗೆ ದೈನ್ಯ ಬೆರೆದೆ ಮುನ್ನಿ ಕಾಳಗಂಗೆ ದೈನ್ಯ ಬೆರೆದೆ ಕಂದ ಕಂದ ಪೇಳದೇನು ನಯ್ಯಯ್ಯೋ ಮತ್ತು ಕಂದ ಕಂದ
ರೀತಿ ನಾನು ನಿನ್ನಲ್ಲಿ ವಿಸ್ತರಿಸಲಿ ಮಗು? ಧಾರಾಳವಾಗಿ ಹೇಳಮ್ಮ. ನಾಲಿಗೆ ತಡವರಿಸ್ತಾ ಮಾತುಗಳೇ ಹೊರಡುತ್ತಾ ಇಲ್ಲ ಮಗು. ಈ ಹಿಂದೆ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ? ನಿಜಮ್ಮ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರ ಗದ್ದುಗೆಯನ್ನು ಏರಿದ್ರಂತೆ ಮಗ. ಅಮ್ಮ, ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಹೌದು ಮಗ. ಮತ್ತೆ ಆದ್ರೆ ಆ ಸಂತೋಷವನ್ನು ಬಹುದಿನಗಳ ಕಾಲ ಉಳಿಸಿಕೊಳ್ಳುವಂತಹ ಭಾಗ್ಯವೇ ಇಲ್ಲದಾಗಿ ಹೋಯಿತು. ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಆರಾಧಿಸಿಕೊಂಡಿದ್ರಂತೆ ಮಗ. ಮೋಸದಿಂದ ದೇವತೆಗಳೆಲ್ಲರೂ ಸೇರಿ ನಿನ್ನ ತಂದೆಯನ್ನು ಜನನೀಯ ವಚನಮಯ ಆಲಿಸಿ ಮಾಗೀಶನು ಬೇಡ ಮಗ, ಸಮಾಧಾನ ಮಾಡಿಕೋ. ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದ್ರೆ ಇಂದ್ರಾದಿ ಸುಮನಸರನ್ನು ಬಡಿದಟ್ಟಿ ಸುರಪೀಠವನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರಮ್ಮ. ಅಮ್ಮ, ಪೀಠದಲ್ಲಿರುವಂತಹ ಆಸನದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದರೆ ತಾಯಿ. ಮರಿವೈಜ್ಞಾನಿಕ ವೈಭವಕರವು ಈ ಕ್ಷಣವೇ ಯಕ್ಷನ ಪಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜೆ ಕೊಡಿಯಾಜೆ ತನಗೆ ನೋಡಿದ ನುಡಿಗೆ ಮಾಡಿನಿ, ತನಗೆ ನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಮನದಿ ಹರುಷ
ವಿಷವದ ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ, ಅನಿಮಿಷರ ಗೆಲ್ಲಬಹುದು ಸಮರದಿ. ನಿನಗೆ ಘನವಲ್ಲ ಘನವಲ್ಲ ವನಜನ ಬರುವ ಕೃತಗಡಿ ವನವನು ಬರುವ ಕೃತಗದಿಗೆ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿಗೆ ನಿನಗೆ ಪೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಣನ ಕಂದ ನಿನಗೆ ಪೀಳುವೆನುಂದು ವಿಧಿಯದೆ ಪಡೆದು ವರಗಣನ ತನಯ ನಾಡಿದ ನೊಡೆಗೆ ಮಾವಿನಿಯೇ ಮನದಿ ಹರುಷವದು ನುಡಿದಳು ಕಂದು ಮಗನೇ ಅಮ್ಮ ಕಂದ ಮಗನೇ ಕಂದ 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 ಮಗನೇ ಕಂದ ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ಸಮರ ಮುಖದಲ್ಲಿ ಎಂತಹ ವೀರ ದಿವೀರರು ಬರಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಮಾಡುವಂತ ಸಮರ್ಥ ವೀರಲಿ. ದೇವತೆಗಳು ನಿನಗೆ ಘನವೆಲ್ಲ ಮಗ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿಕೊಂಡು ಒಬ್ಬ ಬರ್ತಾನೆ. ಹರಿನಾರಾಯಣ ಒಂದೇ ಬರ್ತಾನೆ ಮಗ. ಆ ಕರಿಯ ಹರಿನಾರಾಯಣ ಬರ್ತಾನಮ್ಮ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬರ್ಲಿ ಅಮ್ಮ, ಅವನ ಸೊಂಟವನೇ ಮುರಿತಿರ್ತಾನೆ. ದೈಹಿಕವಾದಂತ
ಮಾಡುವಂತ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಯಾವ ರೀತಿ ಬರೀದಮ್ಮ? ದಟ್ಟವಾದಂತ ಕಾರಣವನ್ನು ಸೇರು, ವಿಧಿಯ ಕುರಿತು ತಪಸ್ಸು ಮಾಡು, ಒಳಿದು ಬಂದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆಯಿಟ್ಟೆ ಅಂತ ಆದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಬಡಿಬಹುದು. ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನೊಂದದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತ ವರವಳಿಕೆ ಕೇಳ್ತೇನೆ ತಾಯಿ. ಅಮ್ಮ, ಆ ಸಮಯದಲ್ಲಿ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ಮಕ್ಕಳಾಟಿಗೆ ಸಲ್ಲದ ಮಗು ಇದ್ರೆ ಆಹಾರಾದಿಗಳನ್ನು ತ್ಯಜಿಸಬೇಕು. ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ಭಜಿಸಿದೆ ಅಂತಾದ್ರೆ ಆ ಭಗವಂತ ಒಲಿದು ಅನುಗ್ರಹಿಸುವುದಕ್ಕೆ ಸಾಧ್ಯ ಕಂದ. ಹೋಗ್ತೇನೆ ತಾಯಿ, ಹೋಗ್ತೇನವ್ವ. ಹೆತ್ತವ್ಯದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಮಾತೆ ಆಸೆಯ ಈಡೇರಿಸುವುದಕ್ಕೆ ಹೊರಟೇ ಬಿಟ್ಟು ಏನು ಹಾಗಂತ ಬರಿಗೈಯಲ್ಲೇ ಹೋಗ್ಲಿಕ್ಕಿಲ್ಲ. ಏನಮ್ಮ? ಮಗ, ಹರಿತವಾದಂತಹ ಖಡ್ಗ ನಿನ್ನ ರಕ್ಷಣೆಗೆ ಸ್ವೀಕರಿಸುವೆಯಾ? ಯಾಕೆ ಮುದ್ದು? ಅಮ್ಮ, ಏನಪ್ಪ? ಬಲಿಷ್ಠವಾದಂತಹ ಕೋಡಿಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ನಿನ್ನ ಉಭಯ ಶೃಂಗಗಳಲ್ಲಿ ಫಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತ ಕಾರಣಕ್ಕೆ ಮುಂದೆ ಯಾರಿಂದಲೇ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದೆನ್ನುವಂತ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಆಗಿದ್ದಮ್ಮ, ಶುಭವಾಗ್ಲಿ, ಹೋಗಿ ಬಾ. ಮಾತೆಗೆ ಮಣಿದು ವಿಖ್ಯಾತ ಮಹಿಷೇಮ ವಿಧಾತನ ತಪಗೈವೆ ಎನ್ನುತ್ತ ಹತ್ತೊಂದು ಕ್ಷಣ ಪೊರಟೆ ತಂದು ಪುಷ್ಕರ ಕ್ಷೇತ್ರ ಹೋಗುತ್ತಲೇ ಬಳಿಕು ಎಂಬುದನ್ನು ಸವಿಸ್ತಾರವಾಗಿ ತಿಳಿದವರನ್ನು ಸಾಧನೆಯನ್ನು ಮಾಡಿದವಂತಾದರೆ ಏಕಕಾಲಕ್ಕೆ ಮಾಡಬೇಕೆಂದುಕೊಂಡವರು ನಾವು ಏರಿದೆವು ಸ್ವರ್ಗ. ಸುರಪೀಠ ನಮ್ಮ ಪಾಲಾಗಿತ್ತು. ಆದರೆ ಸುರಪನ ಕಪಟದಿಂದ ಅಂಗಾಂಗಗಳೆಲ್ಲ ಛೇದಿಸಿದವು. ಏನು ಮಾಡುವ? ಅಯ್ಯ, ಈ ಹೊತ್ತಿನ ನಮಗೆ ಸಿಕ್ಕಿದಂತ ವಾರ್ತೆ ರೋಣಿತಾಪುರದಲ್ಲಿ ಯೋಜನೆಯಿಂದಾಗಲಿ 3 ಮೂರ್ತಿಗಳಿಂದಾಗಲಿ ಮರಣವಾಪಾರದಂತ ವರವನ್ನು ಪಡೆದಂತ ಮಹಿಷಾಖ್ಯ ಎನ್ನುವಂತವನು ಹುಟ್ಟಿಕೊಂಡಿದ್ದಾನಂತೆ. ನಾವು ಅವನನ್ನು ಸೇರಿಕೊಂಡೆವು ಅಂತಾದ್ರೆ ನಮಗೆ ಮತ್ತಷ್ಟು ಬಲ ಬರುವುದು.
ಮರಣವ ಈಕ್ಷಿಸಿ ಕಡುವರು ಜನಾಲಿ ಮಹಿಷವೋ ಅಡರಿಸಿ ಪೀಠವ ಬಿಡದು ಬದಲಿಸುತ್ತ ನುಡಿದ ನೀವೆಂಬುದನ್ನು ಏನಿದು ಏನಿದು ಮೇಲೊಂದು ರೀತಿ ಕೆಳಗೊಂದು ರೀತಿ ನೋಡಿದಾಗ ಆಶ್ಚರ್ಯವಾಗ್ತಾ ಉಂಟು. ಏನಿರಬಹುದು? ಹೋಗುವ ಎಲ್ಲರೂ ಹತ್ತಿರ ಪ್ರತಿ ನಮಸ್ಕಾರನು ಕೊಡ್ತಾ ಇದ್ದೇನೆ. ಅಯ್ಯೋ, ನಿಮ್ಮನ್ನು ನೋಡಿದ ಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀನಿ. ಅಂಗವಿಕಲರಂತ ನೀವು ಈ ಸೋರಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಅಲ್ಲ, ಹಿತವಂತರೇ ಎಲ್ಲ ವಿಚಾರವನ್ನು ಹೇಳಿದೆಯ. ಲಾಲಿ ಬೂದಾಗರಿ ಮಾಲಿನಿ ಸುಕುಮಾರ ಜಾಲವಂದಿತ ದುರ್ಗಾ ಚಿಕ್ಷುರಾಮಿತ ಜಾಲವಂದಿತ ದುರ್ಗಾ ಚಿಕ್ಷುರಾಮಿತ ಪಿಟಲಾದಿ ದೈತ್ಯರ ಗಡನು ಮಾಲಿನಿ ಸುಕುಮಾರ ನನ್ನ ಜಾತಿ ಬಾಂಧವರು ನಿನ್ನ ಬಳ್ಳಿಯ ಎಲ್ಲರೂ ಹತ್ತಿರದಲ್ಲಿಯೇ ಕುಳಿತುಕೊಳ್ಳಿ. ಜಾತಿ ಬಾಂಧವರಾದ್ರೆ ಮಾತ್ರ ಅಷ್ಟು ಗೌರವ ನಿಮಗೆ, ಮಮಕಾರ. ಈ ಹೊತ್ತಿನಲ್ಲಿ ನಾವು ಇಲ್ಲಿ ಬರುವುದಕ್ಕೆ ಪ್ರವಾದ ಕಾರಣ ಈ ಶೋಣಿತಾಪುರದಲ್ಲಿ ವಿಜೃಂಭಣೆಯಿಂದ ಆರಾಧಿಸುತ್ತಿದ್ದವರು ನಾವು. ಯಾರು ನೀವು? ಹೊತ್ತಿನಲ್ಲಿ ಆದರೆ ಸ್ವರ್ಗದಾಸೆಯಿಂದ ಸ್ವರ್ಗವನ್ನು ಏರಿದೆವು. ಸುರಪನನ್ನು ಒಂದು ವೇಳೆ ಬೆಳೆದಾಡಿಸಿದೆವು. ಆದರೆ ಆ ಸುರಪ್ಪ ಸುಮ್ಮನಿರಲಿಲ್ಲ. ಶ್ರೀ ಹರಿಯ ಬಳಿಗೆ ತೆರಳಿದ. ಹರಿಯ ಅವನು ಬರಲಿಲ್ಲ, ಕಪಟಿ ಅವನು. ಈ ಹೊತ್ತಿನಲ್ಲಿ ಬಂದು ಕಳಿಸಿದ್ದೇ ಅವನು ಶ್ರೀಚಕ್ರವನ್ನು. ಬಂದಂತಹ ಶ್ರೀಚಕ್ರ ನಮ್ಮ ಅಂಗಾಂಗಗಳನ್ನು ಕತ್ತರಿಸಿತಯ್ಯ. ಕಳಿಸಿಕೊಂಡು ಓಡಿದೆವು. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತ ನೀವು ಇಷ್ಟರವರ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಶೆಯಿಂದ ಗಿರಿಗುವೆ ಗಮನಗಳಲ್ಲಿ ಅಡಗಿ ಕೂತವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿದ್ದೇವೆ. ಏನದು? ಹಾಲಿನಿಗೆ ಮಗನಾಗಿ ವೈಶಾಖ್ಯನು ಹುಟ್ಟಿಕೊಂಡಿದ್ದಾನೆ ಎಂಬುದಾಗಿ. ಹುಟ್ಟಿದ್ದು ಮಾತ್ರವಲ್ಲ, ನಮ್ಮ ದೇವನಿಂದ ಬೇಕಾದ ವರಗಳನ್ನು ಪಡೆದಿದ್ದಾನೆ ಎಂಬುದಾಗಿ. ಹಾಗಾಗಿ ನಮ್ಮ ಕಷ್ಟಕ್ಕೆ ನೀನೇ ಪರಿಹಾರ ಎಂಬುದು ಬಂದಿದ್ದೇವೆ. ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಅನ್ಯಾಯವಾಗಿದೆ. ಯಾರಾದರೂ ಅಪ್ಪ ಸತ್ತವರು ಈ ರೀತಿ ಕೂತಿದ್ದಾರೆ. ಯಾರಪ್ಪ? ಅಲ್ಲ, ನಿನ್ನ ಅಪ್ಪ. ದೇಹವ ಬಿಡಿ ಮುಂದಾರ ಕೊಡುಗ ಅಂದ ಗಿಳಿಪಥ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಯಾರೆಂದುಕೊಂಡಿರಿ? ಪುರಂದರ ನಮಗೆಂದು ಕೇಳಿದ್ದೇವೆ. ಬಂದಂತ ಕಾರ್ಯ ಅನೇಕವಿದೆ, ಅನೇಕವಿದೆ. ದೂತನ ಹೊಡೆದಂತಹ ಮಾತನ್ನು ಸರಿಯಾಗಿ ಕೇಳಿಕೊಂಡಿರಾ? ಏನಂತೆ? ಮಾಲಿನಿ ಸಂಜಾತನಾದಂತಹ ಮಹಿಷಾಸುರ ಎನ್ನುವಂತಹ ದಾನವ ತನ್ನ ಸಕಲ ಸೇನೆಯನ್ನು ಸೇರಿಕೊಂಡು ನಮ್ಮದಂತಹ ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾನೆ. ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಲ್ವೇ? ನೀವೆಲ್ಲರೂ ನಿಮ್ಮ ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ. ನನ್ನ ಆಯುಧವನ್ನು ಹಿಡಿದುಕೊಂಡು ಮುಂದೆ ಹೋಗಿ. ಕುಲದಲ್ಲಿ ಎಲ್ಲಿ ಪಾಪ ಎಲಬದೂಳ
ಎಡವತುರುಳ ಇನ್ನು ನಮ್ಮ ಭಟರನ್ನೆಲ್ಲ ಅಲ್ಲ ತುರ್ರಕಾರ್ಯ ಕರುದಿ ರಕ್ಷಿಪೇನು ಸುರಪರೆಂಬವರ ನಿಲಯ ನಾನೇ ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪನೆ ನೀನು ನನ್ನ ಅಪ್ಪನ ಅಂತ ವಿದ್ಯುನ್ಮಾನ ಕೊಂದಂತಹ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಏನಲ್ಲ ಪೀಠವನ್ನು ಎನಗೆ ಮಹಿಷ ಸುಮ್ಮನೆ ಹೇಳುವುದು ಯಾಕ ಬೇಡ ಒಂದು ಹೆಜ್ಜೆ ಮುಂದೊಟ್ಟರೆ ಜತನ ಲೋಕವನ್ನು ಬಯಸಿ ಬಂದೆಯ ಏನು ಅಷ್ಟು ಸುಲಭವಾಗಿ ಸ್ವರ್ಗಲೋಕ ಸಿಗುತ್ತೆ ಎಂಬುದಾಗಿ ಭಾವಿಸಿದೆಯಾ ಏನೋ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಈ ಸ್ವರ್ಗಲೋಕ ನೀವೆಲ್ಲ ದಾನವರು ಹುಟ್ಟಿದ ಕೂಡಲೇ ನೋಡುವ ಮೇಲೆ ಸ್ವರ್ಗಲೋಕಕ್ಕೆ ಏನು ಸಿಗುತ್ತೆ ಎಂಬುದಾಗಿ ಭಾವಿಸಿದೆಯಾ ಏನು ನಿಂಗೆ ಸಿಗಬೇಕಂತ ಆದ್ರೆ ಶತಯಾಗಗಳನ್ನು ಮಾಡು ಮೂರು ಮೂರ್ತಿಗಳನ್ನು ಮೆಚ್ಚಿಸು ಆ ಬಳಿಕ ಸ್ವರ್ಗಲೋಕವನ್ನು ಪಡಿ ಅಲ್ಲಂತಾದ್ರೆ ಸ್ವರ್ಗಲೋಕವೇ ಬೇಕು ಎಂಬುದಾಗಿ ಬಂದಂತಾದ್ರೆ ವಜ್ರಾಯುಧದಿಂದ ನಿನ್ನ ತಲೆ ಪುಡಿ ಮಾಡಿಯನು ಇದು ನಿನ್ನ ಕೊನೆಯ ನಿನ್ನ ಸೊಂಟ ಬಳಿ ಮುಗಿತೇವೆ ಮಾಮ
ಅವನು ಬನ್ನೇರಿದನು ಕಲ ವೈದ್ಯರು ಗುರುಗಳನ್ನು ಜಯವಾಗಲಿ ಶುಭವಾಗಲಿ ಜಯವಾಗಲಿ ಶುಭವಾಗಲಿ ಮಂಗಳವಾಗಲಿ. ಅಯ್ಯ ಸಂತದುರ್ಗರೇ, ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡ್ತಾ ಇದ್ದಾನ? ಯಾರು ಕಾಣಲಿಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿಯವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಹೌದು, ಇನ್ನು ಮುಂದೆ ಕೊಡಬಾರದು. ಅರ್ಪಣೋ ದರ್ಪಣ. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಅವರ ಉದರವನ್ನು ಸೀರಿ ರಕ್ತವನ್ನು ಹೇರಿ ಅಯ್ಯ ಸಂಕಾಸುರ ದೇವತೆಯಲ್ಲಿ ಹೋರಾಡಿ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಅಲ್ಲ, ತುಂಬಾ ವಿಶ್ರಾಂತಿಯನ್ನು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರಿತೇನೆ. ಹೋಗಿ. ಬೇಕಾದಾಗ ಬನ್ನಿ. ಅದ್ಯಾರು ಸಂಚಾರ ಮಾಡುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನನ್ನು ಮತ್ತೆ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತೇನೆ. ಚಾತರ ಎತ್ತರಬೇಡಿ, ಎತ್ತರಬೇಡಿ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಡೀರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಅಳದಂಗಡಿ ಸುಲ್ಕೇರಿ ಮುಕ್ರು ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಕಥೆ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಕ್ಷಮನೆ ಕೇಳುತ್ತಾ ಕಥೆಯನ್ನು ಮುಂದುವರೆದ ಸಭಿಕರಿಂದ ಅಪ್ಪಣೆ ಯಾಚಿಸಿದ್ದೇವೆ. ಯಕ್ಷಗಾನಂ ಕೇಳಿ. ಮುಕ್ಕೋಟಿ ದೇವತೆಗಳನ್ನು ಜೊತೆಗೂಡಿಕೊಂಡು ನನ್ನ ಬಳಿಗೆ ಬರಬೇಕಾದರೆ ಕಾರಣವಿನಿಂದ ಹೇಳುವೆಯಾ? ಕಮಲ ಸಂಭವ ವಾಣಿ ಕೆಮ್ಮಗಮ ವಾರಿಯ ಗುಣಶೀಲ ಕುಮತಿ ಮಹಿಷನೆಂಬಾದನು ಜನು ನಡೆ ತಂದು ಅಮಿತ ಕಷ್ಟವ ನೀವ ಅಮಾಮ ಅಲ್ಲಿ ಹೂದೆತ್ತು ಕಮಲ ಸಂಭವ ವಾಣಿ ಲೋಲ ಇದ್ದೇಳು. ಸುಮನಸರನ್ನೆಲ್ಲ ಕೂಡಿಕೊಂಡು ನಿನ್ನಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನು? ಶೋಣಿತಾಪುರದಲ್ಲಿ ಹುಟ್ಟಿದಂತಹ ಮಹಿಷನೆನ್ನುವ ದಾನವ ನಿನ್ನಿಂದಲೇ ವರವನ್ನು ಪಡೆದು 3 ಲೋಕವನ್ನೇ ತನ್ನದಾಗಿಸಿಕೊಂಡಿದ್ದಾನೆ. ಹೌದು. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದಾನೆ. ಲೋಕದಲ್ಲಿ ಲೋಕಕಂಟಕನಾಗಿ ಮರೆಯುತ್ತಾ ಇದ್ದಾನೆ. ನಮಗೆ ಕಷ್ಟ ಬಂದಿದೆ, ನೀವೇ ಉತ್ತರಿಸಬೇಕು ನಮ್ಮನ್ನು. ತಿಳಿದೆ. ಅರಿತರಿದೆನಾದುರುಳನ ಬಾಧೆಯ ಒರೆಯುವ ಜಾಕೆ ನೀ ತೆನ್ನಲಿ ಮರೆಯಲ್ಲವು ನಾವರಗಳ ನಿತ್ಯ ವಿರಜಿದ ತಪವನು ಮೊದಲಲಿ ಧರೆ ಮೂರರೊಳಿ ಅವರ ಯೋನಿ ಜರಿವು ಮರಣವ ಬಾರದ ತೆರದಲ್ಲಿ ಹರಿಹರ ಬ್ರಹ್ಮಾಚರಿಗದಳದವು ಹರಿದು ವನವನನು ಧುರದಲ್ಲಿ ಅರಿತೆ ನಾದುರುಳನ ಬಾಧೆಯ ಒರೆಯುವ ಜಾಕೆ ನೀ ತೆನ್ನಲಿ ಮಾಲಿತನೆಯಂತಹ ಮಹಿಷಾಸುರ ನನ್ನಿಂದಲೇ ವರವನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನಲ್ಲ. ನಿಮ್ಮನ್ನೆಲ್ಲ ದೇವಲೋಕದಿಂದ ಒದ್ದು ಓಡಿಸಿದ್ದಾನೆ. ಹಾಗಾಗಿ ಕೊಟ್ಟಂತಹ ವರವನ್ನು ಹಿಂದೆ ಪಡೆಯುವುದಕ್ಕೆ ನನ್ನಿಂದ ಅಸಾಧ್ಯವಾಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಕಷ್ಟವನ್ನು ಹರಿಹರರ ಬಳಿಗೆ ಹೇಳೋಣ ಬನ್ನಿ. ಹೀಗೆ ವಂದಿಸಿಕೊಂಡಿದ್ದೆ. ವಂದಿಸ್ತಾ ಇದ್ದೇನೆ. ನಾವೀರ್ವರು ಕೂಡ
ಜೊತೆಯಾದದ್ದು ದುರುಣನಾದಂತಹ ಮಹಿಷನ ವಧೆಯ ಕುರಿತಾಗಿ ಚರ್ಚಿಸಲು ಸುಖವಾಗಿದ್ದಾನೆ. ನಿಜ. ಇನ್ಯಾಕೆ ತಡ? ಕಾಣುತ್ತಾ ಉಂಟಲ್ಲ ಚಂದ್ರಕಾಂತ ಶಿಲೆ. ಕುಳಿತವರು ಚಂದ್ರಕಾಂತ ಶಿಲೆಯುಳುಂದಾಗಿ ಖಳನವಧಿಸುವ ಯೋಚಿಸುತ್ತಲಿರಲಂತ ನಳಿನ ಭವ ದುರರ ನೊಡಗೊಂಡು ನಡೆದಂದು ವೈಕುಂಠನವು ಕಾಣದಿರಲು ವೈಕುಂಠಕ್ಕೆ ಬಂದರೆ ಶ್ರೀಹರಿಯು ಕಾಣುತ್ತಿಲ್ಲವಲ್ಲ. ಬಳಿಕ ಕೈಲಾಸ ಕೈತರನಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿಸ ಬಳಿಕವರು ಕೈಲಾಸಕ್ಕೆ ಬಂದರೆ ಪರಮೇಶ್ವರ ಕಾಣುತ್ತಿಲ್ಲವಲ್ಲ. ಇವರ ಜೊತೆಯಲ್ಲಿ ಎಲ್ಲಿ ಹೋದ್ರು? ಏನು ಕಳುಹಿದ ಶರೀರ ನುಡಿ ಹರಿಹರರು ಹಿರಾದ್ರಿಯೊಳಗೇರ್ಪ ಹದನವನ್ನು ಅದೇನು ಶರೀರವನ್ನು ಕೇಳುತ್ತಾ ಬರುತ್ತಾ ಉಂಟು. ಹರಿಹರರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತಿದ್ದಾರೆ. ಹಾಗಾಗಿ ನಾವು ಕೂಡ ಅವರ ಜೊತೆ ಸೇರೋಣವಂತೆ. ಹರಿಹರರ ಪದ ಕೆರಗಿ ಸಕಾಲರು ತುರುಳ ಮಹಿಳಾದುರನು ಪಟಳದಿ ಹರಿದುತಿ ಹರಿವೆ ಕೊರೆಯುವುದೇನರು ಹರಿಹರರೇ, ಮೊಟ್ಟ ಮೊದಲಾಗಿ ತಮ್ಮ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಎದ್ದೇಳಿ. ಮುಕ್ಕೋಟಿ ದೇವತೆಗಳನ್ನು ಜೊತೆಗೂಡಿಕೊಂಡು ನಿಮ್ಮ ಬಳಿಗೆ ಬರಬೇಕಾದರೆ ಬಲವಾದಂತಹ ಕಾರಣವುಂಟು. ಏನು ಕಾರಣ ಹೇಳಿ. ಮಾರೀತನೆಯಂತಹ ಮಹಿಷ ಎನ್ನುವಂತಹ ದಾನವ ನನ್ನಿಂದಲೇ ಬೇಕಂತಹ ವರಗಳನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ದೇವತೆಗಳನ್ನು ಸ್ಥಾನಭ್ರಷ್ಟನಾಗಿಸಿದ್ದಾನೆ. ಯಾಗ ಯಜ್ಞಾದಿಗಳನ್ನು ಹಾಳಾಗಿಸಿದ್ದಾನೆ. ಹಾಗಾಗಿ ಆ ದುಷ್ಟ ಮಹಿಷನನ್ನು ಕೊಲ್ಲುವುದಕ್ಕೆ ನೀವೇ ದಾರಿ ದುರುಳನಾದಂತಹ ಮಹಿಷನ ನಾಶಕ್ಕೋಸ್ಕರವಾಗಿ ನನ್ನೊಳಗಿರುವಂತಹ ಮಹಾದೇವಸ್ಥಾನ ಭಾಗವಹಿದ್ದೇನೆ. ಗುಡುಗುಡಿಸಿದರು ವಿನಾಶನ ಗುಡುಗುಡಿಸಿದರು ವಿನಾಶನ ನನಗ ವೈನಾದನ ಉಪಟಳ ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆಸಿದೆ. ದುಷ್ಟ ಮಹಿಷರವರೆಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಹೇಳ್ತೇನೆ. ಸುಮನಸರೇ, ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗೆ
ಸುಮನಸರೇ, ಜಗನ್ಮಾತೆ ಹೇಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲು ದೇಹದಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತಲಾಲಿಸಿ ಖಳ ಮಹಿಷನು ವಿಧಾನ ಇಹವರ ಬಲದಿ ತುರವಾದಗೆಡಿಸಿ ನಿರ್ಭೀತಿಯಿಂದ ಬ್ರಹ್ಮನಿಂದ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ಧ್ವಜವನ್ನು ನೆಡುವುದರಲ್ಲಿ ದಾಂಗುಡಿಡುತ್ತಾ ಹೋದ ಪರಿಣಾಮವಾಗಿ ಸುರ ಸಂತತಿಯಲ್ಲೂ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ, ಒಳನಾದರೂ ನಿರ್ಭೀತರಾಗಿದ್ದಾನೆ. ಲೋಕ ಕಂಟಕನಾಗಿರುವ ಮಹಿಷನನ್ನು ಉಪವಾದಿಸಿ ಲೋಕಕ್ಷೇಮವನ್ನು ಸಾಧಿಸಿಕೊಡಬೇಕೆಂಬ ತ್ರಿಮೂರ್ತಿಗಳೇ, ಸುಮನಸರೇ, ಮಾಲಿನಿ ಜಾತನಾದ ದುರುಳ ಮಹಿಷ ಅದನ್ನಿಂದ ವರವನ್ನು ಪಡೆದುಕೊಂಡು ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ದುರುಳ ಮಹಿಷನನ್ನು ವಧಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಹಿ ಅವರ ರಕ್ತದಿಂದಲೇ ಪ್ರತಿಯೊನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಏನದು ಜಯ ಜಯ ಎಂದು ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನಲು ಜಯ 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 ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿ ನಿಂತಿದ್ದಾನೆ. ದೇವ ಸ್ತ್ರೀಯರೆಲ್ಲರೂ ಸಕಲ ಸೇವೆಯಲ್ಲಿ ಕೈಗೊಂಡಿರುವಾಗ ಕೂಳನಾಶಕ್ಕಾಗಿ
ದೇವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗೋಣವಾಗದೆ. ವನಜನಾಭನು ಕರದ ಚಕ್ರವ ತೃಣಯನಾಗ ತ್ರಿಶೂಲವನು ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಸುರಪ ವಜ್ರವ ಉಳಿದ ದಿಕ್ಪಾಲನು ಎನಲು ಜಯ 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 ಜಯ
ಕಣ್ಣಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗ್ತಾ ಇದೆ. ಓಯ್ ಓಯ್ ನಾನೀಗ ತಿಳಿದುಕೊಂಡೆ, ಯಾರೋ ಬಲಾಕೆ ನಾರಿ ಕೇಸರಿ ಏರಿಕೊಂಡು ಬಂದಲಂತೆ. ನಮ್ಮವರಾದಂತಹ ಸಂಕದುರ್ಗನ ಕೊಂದಲಂತೆ. ಯಾರೇ ಯಾಗಿರಲಿ ರಥವಲ್ಲಿ ಏರಿಕೊಂಡು ನಮ್ಮವರಂತ ಸಂಕದುರ್ಗನ ಕೊಂದೆಯ ಮಾಲಿನಿ ಜಾತ ಮೈಸೂರು ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ ಎಲ್ಲ ವಿಚಾರ
ಬಾಳನ್ನು ತರುವುದಕ್ಕಾಗಿದೆಯಾ? ಇನ್ನು ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರಿಯನ್ನು ಕಾಡಿಗೆಳಿಸು. 14 ಲೋಕದ ಒಡೆಯ ಮಹಿಷ ಈ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ
ನಾನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳಮೈಶ್ವರ ಶಿರವನ್ನೇ ಭುವಿಗೆ ಚಂಡೋಡಿ ವಿಜಯವು ನಮ್ಮ ಪಾಲಿಗೆ ಆಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಮುಂದೆ ಅದು ದುಷ್ಟರಿಂದ ಕಷ್ಟ ಬಂದ್ರೆ ನಾನೇನು ಮಾಡಿ ತಾಯಿ? ನೇರವಾಗಿ ಹುಣಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಮತ್ತೆ ಕಾಲಾಂತರಕ್ಕೆ ಶೋಣಿತ ಪಟ್ಟಣವರ ಶುಂಭದಾನವರ ವಿಭವದಲ್ಲಿ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇವೆ. ಶುಂಭಾನಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣಗಳು ಕವಿದೆ ತಮ್ಮ ಕೀರ್ತಿಯನ್ನು ಸಂಪಾದನೆ
ವಶಪಡಿಸವೇ ಅಣ್ಣನ ಒಡನೆ ನುಡಿದ ಪವಿತ್ರವಾದಕ್ಕೆ ಪ್ರಣಾಮ. ಎದ್ದೇಳು. ಅನ್ನದೇವ ಏನು? ಗುರುಮಠದಲ್ಲಿ ವಿದ್ಯಾಭ್ಯಾಸ ಕಲಿತ ಮೇಲೆ ಅರಮನೆಯಲ್ಲಿ ನಾವು ಸುಮ್ಮನೆ ಕೂತೊಳ್ಳಿಲ್ಲ, ನೇರವಾಗಿ ವಿಧಾತನ ಬಳಿಗೆ ಹೋದೆವು. ತಪಸ್ಸಿನ ಮೂಲಕ ವಿಧಾತನನ್ನು ಬರಮಾಡಿಸಿದೆವು. ಅಣ್ಣ, ಎರಡು ಲೋಕ ನಮ್ಮ ಸ್ವಾಧೀನವಾಗಿದೆ. ನಿಜ. ಆದರೆ ನಮಗೆ ಹಿರಿಯ ಭಾಗಿಗಳು, ಆ ದೇವತೆಗಳು ನಾಕವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಅಣ್ಣ, ಸ್ವರ್ಗವನ್ನು ಪಡೆಯುವ ಆಸೆ ನನಗಿದೆ, ಕೊಡುವ. ಹಾಗಾದ್ರೆ ಯಾಕೆ ತಡ ತಮ್ಮ ಏರುವಲ್ಲ ಕಲಕ. ಯಾಕೆ ಹೇಳಿದೆ? ಓ ದೇವೇಂದ್ರ, ಬಿಟ್ಟ ಕಣ್ಣನ್ನು ನೀನು ಮುಚ್ಚುವುದಿಲ್ಲ, ಮತ್ತೊಬ್ಬರನ್ನು ಮುಚ್ಚುವಂತ ಜಾತಿ ನಿನ್ನದು. ನನ್ನದು ಹಣೆ ಬರಂತಲ್ಲ, ನಿನ್ನ ಹಣೆ ಬರದು. ಹೌದೇನೋ? ನೀನು ಎಷ್ಟಾದರೂ ನಂಜಿನ ಬುರುಡೆ. ಓಹೋ, ಯಾಕೆ ಗೊತ್ತಾ? ಯಾಕೆ? ದೇವಲೋಕಕ್ಕೆ ನಮ್ಮವರು ಬಂದ ಮೇಲೆ ನಮ್ಮಲ್ಲಿ ಸೋತು ನೇರವಾಗಿ ವೈಕುಂಠ ಪ್ರವೇಶ ಮಾಡಿ ಆ ಹರಿಯಲ್ಲಿ ತೋರಿತ್ತು. ನಮ್ಮನ್ನೆಲ್ಲರನ್ನು ಕೊಲ್ಲೋದಕ್ಕೆ ಕಾರಣ ನೀನೇ. ಅದಕ್ಕೆ ನಿನಗೆ ನಂಜಿನ ಬುರುಡೆ ಎಂದು ಹೆಸರಿಟ್ಟದ್ದು ನಾನು. ಹೌದೇನೋ? ಇಂದು ಏಕಕಾಲದಲ್ಲಿ ಶುಂಭ ನಿಶುಂಭನ ಆಗಮನ. ಹೌದು. ನಾವು ಬರುವಾಗಲೇ ಸೂರ್ಯರೆಲ್ಲ ಓಡಿ ಹೋಗಿದ್ದಾರೆ. ನೀನೊಬ್ಬ ಕಥೆಯನ್ನು ತಿರುಗಿಸುತ್ತ ನನ್ನೆದುರು ಬಂದಿದ್ದಲ್ಲ, ನಾಕ ಬಿಟ್ಟು ಓಡು. ನಾನು ಯಾಕೆ ಓಡಿಲ್ಲ ಗೊತ್ತುಂಟಾ? ಯಾಕೆ? ನೀನು ನಾನು ಎಂಬುದನ್ನು ನೋಡ್ಬೇಕಾಗ್ತದೆ.
ಅದೇ ರೀತಿಯಾಗಿ ನೀನು ಕೂಡ ಅದು ಮಾತು ಮಾಡ್ತಾ ಇದ್ದೀಯ. ಏನು ನಿನಗೆ ಸ್ವರ್ಗಲೋಕ ಸಿಗುತ್ತೆ ಎಂಬುದಾಗಿ ಏನಾಗುವುದಿಲ್ಲ. ಅಷ್ಟು ಸುಲಭವಾಗಿ ಸ್ವರ್ಗಲೋಕ ಬೇಡ. ಏನು ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ವರಪ್ರಸಾದವಾಗಿ ಪಡೆದಂತಹ ಸ್ವರ್ಗಲೋಕ ಇದು. ಏನೋ ಸ್ವಲ್ಪ ಸಂಪಾದಿಸಬೇಕು ನೀವು. ಯಾವುದನ್ನು ಸಂಪಾದನೆ? ಸ್ವತಃ ಸಂಪಾದಿಸಬೇಕು. ಯಾವುದನ್ನು ಸಂಪಾದನೆ ಮಾಡಬೇಕು? ಸ್ವರ್ಗಲೋಕ ಪಡಿಬೇಕಂತಾದ್ರೆ ಸುಲಭವಾ? ಯಾಗಗಳನ್ನು ಮಾಡು, ಶತಯಾಗಗಳನ್ನು ಮಾಡು, ತ್ರಿಮೂರ್ತಿಗಳನ್ನು ಮೆಚ್ಚಿಸಿ. ಯಾಗಕ್ಕೆ ಮಣ್ಣು ಬೀಳಿ ಪಾಪಿ ಹಿರಿಯ ಭಾಗಿಗಳಾದ ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ವಂಚಿಸಿ ಪಡೆದುಕೊಂಡಿದ್ದಾರೆ. ನಿನ್ನ ಹಣೆ ಬರ ಹೇಳಿದ್ರಂಟ ಸಮುದ್ರ ಮತನ ಕಾಲದ ಅದು ನಾನು ಹೇಳುವುದಿಲ್ಲ. ಬೇಡ. ನೀವು ಹುಟ್ಟಿದ ಕೂಡಲೇ ಅಷ್ಟೇ ಬಾಯಿ ಬಡುಕ ಇಂದ್ರ. ನಮ್ಮಂತವರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಪೆಟ್ಟು ತಿಂದು ಓಡುವ ಜಾತಿಯ ಜಗಕ್ಕೆ ಅಧಿಕಾರ ಯುಗಾರಂಬುದಾಗೆ ಹೋಲನೆ ಡಂಗುರ ಹೊಯ್ದು ಸುರವಾರವದಾದ ಜಗಡೇದಿ ಮೂರಲೋಕದ ಒಡೆಯನಿಗೆ ಜಯವಾಗಲಿ. ನಮ್ಮ ಅಸುರ ಕುಲ ತಿಲಕನಿಗೆ ಶುಭವಾಗಲಿ. ನಮ್ಮ ಅಗ್ರಜನಿಗೆ ಮಂಗಳವಾಗಲಿ. ಏನು ಇಷ್ಟು ಬೇಗ ಮಂಗಲ ಮಾಡುವುದು? ಒಮ್ಮೆ ಮುಗಿಸಿ ಹೋಗುವಂತ. ತಮ್ಮ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದೆ ತಡ. ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗಲಿ ತಮ್ಮ, ಓಡಿ ಹೋದವರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ್ದು ಯಾವುದು? ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ತಮ್ಮ ಇಂದಿನ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲಿ ಎಲ್ಲರೂ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಮನಸ್ಸಿಗೆ ಬಹಳ ಸಂತೋಷವಾಯ್ತು. ಮೂರು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಭೂಲೋಕದಲ್ಲಿ ಯಜ್ಞ ನಡೆಯುತ್ತಾ ಇದೆ. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು. ಆ ಬಳಿಕ ಸೂರ್ಯಚಂದ್ರರ ಸಂಚಾರ ಅಲ್ಲೇ ನಿಲ್ಲಿಸಿದೆವು. ನಮ್ಮ ಇಂದಿನ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳು ಯುದ್ಧ ಮಾಡಿ ಆಯಾಸ, ಸ್ವಲ್ಪ ವಿಶ್ರಾಂತಿ. ಪೂಜಿಸಿದನು ಮಾಯೆಯ ನಿರ್ಜರರೆಯ, ಪೂಜಿಸಿದನು ಮಾಯೆಯ ಪೂಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜ ಮನುಭವ ಶ್ರದ್ಧೆಯು ಶಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ. ಸುರಪಾಲಗೋಳು ಗುಟ್ಟುವುದೇಕೆ ಹೂಳ ಮಹಿಷ ನಿಮ್ಮನು ಸೋಲಿಸಿ ನಾಗವ ಮಾಡುತ್ತಿರಲು ಯಮ ತಾಲಯ ಕಟ್ಟಿಹೇನು ಏಳಯ್ಯ ಪೀಠವನ್ನು ಸ್ಥಿರಗೊಳಿಸುವುದಾನೆ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಮ್ಮ ಕೈಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳುವುದನ್ನಲ್ಲಿ ಭಿನ್ನವಿಸುವುದೇನು ತಾಯೇ? ಲೋಕವಂತೆ ಬಾಲಿಪಾದಿಮಾಯೇ ನಿನ್ನ ಜಯಲಿ ಬಿಡು ಗಂಡರೋಡನೆ
ನಾಕವನ್ನು ಆಳೆ ಖಳರಿಂದ ಬಲ್ಮ ಬಾಡುವುದಾಯ್ತು ಬಿನ್ನವಿಯುವುದೇನು ತಾಯೇ ಆದಿ ಮಾಯೇ. ಅಮರೇಂದ್ರ, ಈ ರೀತಿಯಾಗಿ ಕಣ್ಣೀರು ಹಾರಿಸುವುದಕ್ಕೆ ಕಾರಣ ಉಂಟಮ್ಮ. ಏನಾಯ್ತಪ್ಪ ಈ ಅಂದು ಸಲ? ನೀನೇ ಅನುಗ್ರಹಿಸಿಕೊಟ್ಟಂತಹ ಸ್ವರ್ಗಲೋಕದ ಪೀಠ. ಹೌದಮ್ಮ, ಹಿಂದೇನಾಯ್ತು? ಸ್ವರ್ಗಲೋಕದಲ್ಲಿ ಸಂತೋಷದಲ್ಲಿ ಇರಬೇಕಾದಂತಹ ನಾವು ಇಂದು ದುಃಖರಾಗಿ ಹೋಗಿದ್ದೇವೆ. ಅದೇ ಕಾಡಿಗೆ ಬಂದದ್ದು ಯಾಕೆ? ಅಮ್ಮ, ಮಹಿಷನಿಗಿಂತಲೂ ಹ. ಅಧಿಕ ಪರಾಕ್ರಮವನ್ನು ಹೊಂದಿದಂತಹ ಶುಂಭ ನಿಶುಂಭ ಎನ್ನುವಂತಹ ದಾನವರು 3 ಲೋಕವನ್ನೇ ತನ್ನದಾಗಿಸಿಕೊಂಡಿದ್ದಾರೆ. ಗೋ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದಾರೆ. ಹೌದೇ? ನಡಿಬೇಕಾದಂತಹ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ನೆತ್ತರ ಓಕುಲಿಯೇ ಅರಿಯುತ್ತಾ ಉಂಟು. ಅಮ್ಮ, ಅಷ್ಟು ಮಾತ್ರವಲ್ಲ, ಏನಪ್ಪ? ಲೋಕಕ್ಕೆ ಬೆಳಕನ್ನು ಕೊಡಬೇಕಂತಹ ಸೂರ್ಯ ಚಂದ್ರನಿಗೆ ತಡೆಯನ್ನು ಒಡ್ಡಿದ್ದಾನೆ. ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ. ನೀನೇ ಇದು ಭಯ. ಕರುಣಿಸುತ್ತ ಲಭಯವನು ನುಡಿದಳು ಕರುಣಿಸುತ್ತ ಲಭಯವನು ನುಡಿದಳು ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯುಳು ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆ ತೆನುತ ತ್ರಿದಶರಿಗರು ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ವಾಮ ಮಾರ್ಗಾವಲಂಬಿಯಾದ ಶುಂಭನಾದರೂ ಏಕೋದೇವನಿಸಿಕೊಂಡಿರಬೇಕು. ನಿಜ. ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ಒಂದು ಉಂಟು ಅಂತ ಆತನಿಗೆ ಗೊತ್ತಿಲ್ಲ. ಅದು ಏನೆಂಬುದನ್ನು ಪ್ರಪಂಚ ಮುಖಕ್ಕೆ ನಾನು ತೋರಿಸಿಕೊಡುತ್ತೇನೆ. ಯಾವ ರೀತಿ ಗೊತ್ತೇ? ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮುದ್ರೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ, ಮಗನೇ, ಆ ದಾನವರು ನನ್ನನ್ನೇ ಓಡಿಸಿಕೊಂಡು ಬರುತ್ತಾ ಇದ್ದಾರೆ ತಾಯೇ. ಅಲ್ಲಿವರೆಗೆ ನಾನೆಲ್ಲಿ ಇರಬೇಕು ತಾಯೇ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ ಜಯ ಅಳಬೇಡ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದರುತ್ತ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದರುತ್ತ ತಿಳಿದಳ ಆ ಕ್ಷಣದೊಳಗೆ ತಿಳಿದಳ ಆ ಕ್ಷಣದೊಳಗೆ ಮೋಹದ ಮಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುತ್ತಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮಾಯೆ ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ
ತಾಳೆ ನಂದು ಕೌಶಿಕೆಯಾಗಿ ಅಂತೂ ಕೌಶಿಕೆಯಾಗಿ ಸುಂದರಾಂಗವ ತಾಳೆ ನಂದು ಕೌಶಿಕೆಯಾಗಿ ಅಂತೂ ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳಂದು ನಿಂದಳು ಮೆರೆವ ಕದಂಬವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ಕರಿಯೆ ದೈತ್ಯ ವೃಂದವ ಮೋಹಿಸಿ ಕರಿಯೆ 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 ಆ ಆ ಆ ಆ ಅಲ್ವೋಸು ಮನುಷ್ಯರಿಗೆ ಇದೇರಿದ ಮಾತನ್ನು ಕಳುಹಿದ್ದಾಯಿತು. ಧನುಜರನ್ನು ಗಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಜಗನ್ಮಾತಂತ್ರ ನೀವು ಯೋಚಿಸುವಂತಹ ಪ್ರಮೇಯ ಬಂದುವುದಕ್ಕೆ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಾತ ಬ್ರಹ್ಮದೇವರಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡಮುಂಡರ ಬ್ರಹ್ಮದೇವರ ಮೆಚ್ಚಿಸುವ ವಿಶೇಷವಾದ ವರನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವರು ಯಾರಿಲ್ವಂತೆ. ಶುಂಭರ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದರ ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ನಾಮಂಗರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕಿದ್ದ ಆಸೆ ಪಟ್ಟೋಳು ನಾನು. ಎಲ್ಲ ಸರಿ, ಕುಳಿತುಳಿಗೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಎಂತದೊಂದು ಕತ್ತಲೆ. ಹಾಗಿದ್ರೆ ಕುಳಿತುಕೊಳ್ಳುವುದೇ ಎಲ್ಲಿ? ಜಗದ ಮಾತಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಸುಯೋ, ಯಾರು ಬಿಡುತ್ತಾರೆ?
ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅಜನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವರ ಮನೋವೇಗ ಬ್ರಹ್ಮಚರ್ಯ. ಅಲ್ಲಿದ್ದಂತಹ ಅವರಗಾದಿಗಳ ಹೆಡಮುರಿ ಕಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ನಾಗಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭೇ ಬಂದರು. ಒಮ್ಮಿನೊಮ್ಮೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರು ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹ ವಿಸ್ತಾರ. ಅವನ ಬಗ್ಗೆ ಯಾರು ಏನು ಹೇಳ್ತಾರೆ ಅನ್ನುವ ಹಾಗೆ ಹೊಗಳಿದವರ ಜೊತೆಗೆ ತೆಗಳಿದವರ ಶಿರೋ ಬರಿದ್ದೇವೆ. 3 ಲೋಕ ಸಂಚಾರ ಹಸಿವೆ.
ಗೆಲ್ಲುತ್ತಾ ಗೆಲ್ಲುತ್ತಲೀ ಎಲ್ಲರಿಗೊಡ್ಡುತ್ತಾ ತರುವ ಶ್ರಮವನ್ನು ಕಳೆವೆ 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 ಎಂದೆನುತ್ತಾಗ ಬರಲು 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 ಕದಂಬವನದೆಡೆಗೆ ಕಳ್ಳರು ಮೃಗಮಾಂಸವನ್ನು ಗೆಲ್ಲುತ್ತಾ ಗೆಲ್ಲುತ್ತಾ ಗೆಲ್ಲುತ್ತಲೀ ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಹೌದು, ಇಂತಹ ಬೇಟೆಯನ್ನಾಡಿದ್ದೇವ? ಇಲ್ವೇ ಇಲ್ಲ. ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರಿದವ. ಏನು ತಿಂದೆ? ನನಗಾಗಿ ಏನು ತಂದೆ? ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದೆ ನರ ಕೋಡನ್ನು. ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಬಿಟ್ಟು ನೆಲಕ್ಕೆ ಅಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ, ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಖಡಗಟನೆ ಜಗಿದೆ. ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೇಗೆ? ಗಬಕ್ಕ ಗಬಕ್ಕನೆ. ಮತ್ತೆ ಒಂದೊಂದನ್ನೇ ತೆಗೆದೆ, ಟಿಟಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ? ಎಲ್ಲವೂ ಚೂರು 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 ಚೂರು. ಮತ್ತೆ ಇಷ್ಟು ಮಾಡಿ ಪ್ರಯೋಜನ ಇಲ್ಲ. ಏನು ಏನು ಸಿಗ್ಲಿಲ್ವಾ? ಮೊಲದ ಮಾಂಸವೆಲ್ಲವೂ ಚೂರು ಚೂರಾಗಿ ಹೋಯ್ತು. ಎಲ್ಲ ಬಿಲ್ಲಿ ಆಯ್ತಾ? ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ, ಅದನ್ನು ಒಮ್ಮೆಗೆ ಗುಳು. ಏನ ತಿಂದದ್ದು ಹೆಚ್ಚಾಯ್ತು. ಹೆಚ್ಚಾಯ್ತಾ? ಹೌದು. ನಿನಗೆ ಈಗ ಗೊತ್ತಾಗುದ ಹೆಚ್ಚಾಯ್ತು ಅಂತ? ತಿಂದ ಮೇಲೆ ಗೊತ್ತಾಗುದು. ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಬಂತ. ಹೊರಗೆ ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ ಕಾಣುವುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ಕಾಡು ಕೋಣ ಒಂದು ಗೋಚರಿಸಿತು. ಸರಿ, ಬಿಡುವೇನ? ಏನು ಮಾಡಿದೆ? ಅದರ ಕೋಣಲ್ಲಿ ಹಿಡಿದೆ, ತಿರುಗಿಸಿ ನೆಲಕ್ಕೆ ಬಿಡಿದೆ. ಅದರ ಚರ್ಮವನ್ನು ಪರ್ರನೆ ಹರಿದಿದ್ದೇನೆ, ಎಲುಬನ್ನು ಕಟಕಟನೆ ಕಡಿದಿದ್ದೇನೆ. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ನಿನ್ನ ನೆನಪಾಯ್ತು ನನಗೆ. ಯಾಕಣ್ಣ? ನಿನಗೆ 4 ಕಾಲು ತಂದಿದ್ದೇನೆ. 4 ಕಾಲು? ಹೌದು. ಯಾವ್ದ್ರದ್ದು? ಅದರದ್ದೇ. ಅದರದ್ದು 4 ಕಾಲು? ಹೌದಾ? ಯಾವ ಕರ್ಮಕ್ಕೆ? ತಿನ್ಲಿಕ್ಕೆ. ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಏನಾದ್ರೂ ಮುಳುಗಿಸಿ ರಸ ಮಾಡಿ ಕುಡಿಬೇಕು. ರಸ ಮಾಡಿ ಕುಡಿಬೇಕು. ಅದೆಲ್ಲ ನಿನ್ನಲ್ಲಿಯೇ ಕಲಿಬೇಕು. ಅಣ್ಣ, ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಏನೇ ಆಗಲಿ, ಬೇಟೆ ಆಡಿದಂತಹ ಪರಿಣಾಮ ಶ್ರಮಜಲವು ಸುರಿಯುತ್ತಾ ಉಂಟು. ಹೌದು. ಆಯಾಸವಾಗ್ತಾ ಉಂಟು. ಏನು ಮಾಡೋಣ? ಏನು ಮಾಡೋಣ? ಏನು ನಮ್ಮ ಅಡಿಯಾಳಾಗಿದ್ದಾರೆ ದಬ್ಬತೆಗಳು. ಅದರಲ್ಲಿ ವಾಯುದೇವ ಅವನಿಗೆ ಆಜ್ಞಾಪಿಸಿದೆ ಅಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಸರಿ, ಯಾರು ಅದು ಹಿನಗೆ ತಳುವದ ಸಮಯದಲ್ಲಿ ತಳುವದ ಸಮಯದಲ್ಲಿ ನಲವಿನಿ ಉಯ್ಯಾಲೆಯಲ್ಲಿ ತಾ ಕುಳಿತು 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 ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ ದೇವಿಯು ಪಾಡುದಿಹ ಗಾಯನವ ನಾಲಿಸುತ್ತ ತಳುವದ ಸಮಯದಲ್ಲಿ ಕೇಳಿಸೆ
ಚೆನ್ನಾಗಿ ಬೀಸು, ತಂಪಾಗಿ ಬೀಸು, ಮಂದವಾಗಿ ಬೀಸು, ವೇಗವಾಗಿ ಬೀಸು, ಬೇಗ ಬೀಸು, ಬೀಸು. ಸೇವಾಕರ್ತರಂದ್ರೆ ಹೇಗಿರ್ಬೇಕು? ಸೇವೆಯಲ್ಲಿ ನಿಷ್ಠೆ ಬೇಕು, ನಿಷ್ಠೆ ಬೇಕು, ಭಕ್ತಿ ಬೇಕು, ಭಕ್ತಿ ಬೇಕು, ಪ್ರಾಮಾಣಿಕತೆ ಬೇಕು, ಅದನ್ನು ಬೇಕೇ ಬೇಕು. ನಮ್ಮ ಆಜ್ಞೆಯನ್ನು ಪಾಲಿಸಿದಂತಹ ವಾಯುದೇವ ಚೆನ್ನಾಗಿ ಬೀಸಿದ್ದಾನೆ, ತಂಪಾಗಿ ಬೀಸಿದ್ದಾನೆ. ಅವನ ಬೀಸುವಿಕೆಗೆ ತನ್ನ ಒಡ್ಡಿದ್ದು ಆಯಾಸ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗಲಿಲ್ಲ. ಶ್ರಮಜಲವೆಲ್ಲವೂ ನಿವಾರಣೆ ಆಗಿ ಹೋಗಿದೆ. ಇನ್ನೊಮ್ಮೆ ಬೇಟ, ಇನ್ನು 1 ವಾರ ಆದ್ರೂ ಅಡ್ಡಿ ಇಲ್ಲ. ಹೌದಲ್ವಾ? ಏ ತಮ್ಮ, ಏನಣ್ಣ? ಒಮ್ಮೆ ಏರಿದ ಮೇಲೆ ಕೆಳಗೆ ಇಳಿಯೋದಕ್ಕೆ ಸಾಧ್ಯ ಉಂಟು? ಸಾಧ್ಯವೇ ಇಲ್ಲ. ನಿನ್ನ ಕಿವಿ ಕೊಡ್ತೀಯನೋ? ನಿನಗೆ ಕಿವಿ ಕೊಟ್ರೆ ಬೇರೆ ನನಗೆ ಬೇಡವಾ? ಹಾಗಲ್ವಾ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಇದು ಆಲಿಸಿದೆ ಏನ ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟೆಂಬ ಹಾಗೆ ಭಾವಿಸಿ ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಈ ಸ್ವರದ ಮೂಲ ಎಲ್ಲಿಂದೆಂಬ ಹಾಗೆ ಆಲೋಚಿಸಿದೆನು ಅಂತ ಆದ್ರೆ ಇದು ಅದೇ ಅಂದ್ರೆ ಬಿದಿರಿಗೆ ಬಿದಿರುತ್ತಾಗಿ ಬರುವ ಸ್ವರವೇ ಇದು. ಬಿದಿರಿನ ಸ್ವರ, ಬಿದಿರಿನ ಸ್ವರ ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿಯೂ ಇದ್ದದಲ್ಲ. ಒಂದು ವೇಳೆ ಹೌದು ಅಂತಿದ್ರೆ ವೀರರದಂತ ಚಂಡಮುಂಡರು ಕದಂಬ ಗಾಂಧಾರವನ್ನು ಬಂದು ಸೇರಿದ್ದಾರೆ, ಬೇಟೆ ಆಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತ ಉದ್ದೇಶದಿಂದ ಕೋಗಿಲೆಗಳು ಪಂಚಮದಿಂಚರದಲ್ಲಿ ಹಾಡುತ್ತಿರಬಹುದೇ? ಕೋಗಿಲೆಗಳು ಪಂಚಮದಿಂಚರದಲ್ಲಿ ಹಾಡಿದ್ರು ಹಾಡಬಹುದು, ಆದ್ರೆ ಇದು ಕೋಗಿಲೆ ಸ್ವರದ ಹಾಗೆ ಉಂಟಾ? ಅಲ್ವಾ? ಕೋಗಿಲೆ ಹೇಗೆ ಹಾಡುವುದು? ಹೇಗೆ? ಹೌದಾ? ಇದು ಹಾಗಿಲ್ಲ. ಹಾಗಿದ್ರೆ ಬೇರೆ ಯಾವ್ದಾಗಿರ್ಬೋದು? ನೀನೇ ಹೇಳ್ಬೇಕು. ನಿನ್ಗೆ ಗೊತ್ತಾಗ್ಲಿಲ್ಲ? ಇಲ್ಲ, ನನ್ಗೆ ಗೊತ್ತಾಗಿದೆ. ಯಾವ್ದು? ಇದು ಬಹುಶಃ ಅವಳೆ ವೀಣೆಯ ಪಿಡಿದೀಪ ವೀಣೆಯ ಪಿಡಿದೀಪ 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 ಆ
ಶಾರದಾದೇವಿ ಇಲ್ಲಿಗೆ ಬಂದದ್ದು ಎಂಬ ಹಾಗೆ ಹೇಳ್ತಾ ಇದ್ದಿ. ಅವಳೇ ಬಂದದ್ದು. ಖಂಡಿತವಾಗಿ ಅವಳಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನ ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರಬೇಕು. ಹೌದೇ? ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಹಾ. ಬಹಳಷ್ಟು ಅಸ್ತವ್ಯಸ್ತವಾದಿ. ಏನೆಲ್ಲ ಆಗುತ್ತದೆ? ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಹಾ. ಬಾಯಿ ಇಲ್ಲ, ಹಾ. ಕೈ ಇಲ್ಲ, ಹಾ. ಕಾಲಿಲ್ಲ, ಹಾ. ಎಲ್ಲ ಸರಿದ್ರೆ ಒಮ್ಮೊಮ್ಮೆ ತಲೆ ಸರಿ ಇರುವುದಿಲ್ಲ. ಹೌದೌದು. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾಗಾಗಿ ಅವನನ್ನು ತೊರೆದು ಅವಳು ಇಲ್ಲಿಗೆ ಬಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವಳಲ್ಲ ಅಂತಾದ್ರೆ ಬೇರೆ ಯಾರು ಅಂತ ಆಗ್ಬೇಕಲ್ಲ. ಇದು ಅವನೇ. ಯಾರವನು? ಕುದುರೆ ಮುಖ. ಕುದುರೆ ಮುಖ. ಹೌದು, ಕುದುರೆ ಮುಖ. ಕುದುರೆ ಮುಖ ಉಳ್ಳವನು. ಓಹೋ, ದೇವಲೋಕದ ಗಾಯಕ. ಅರ್ಥಾತ್ ತುಂಬುರ. ಅವ ಒಬ್ಬ ಮಾತ್ರ ಇರುದ? ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಆ. ಅವರಿಬ್ರು ಜೊತೆ ಸೇರಿದ್ರು ಅಂತಾದ್ರೆ ಆ. ಕಾನವೈಭವ. ಹಾಗಾದ್ರೆ ಅವರ ವಿಷಯ ಅಲ್ಲ. ಅಲ್ಲ. ಇದು ಹಾ. ಇದು ಹಾ. ನಾರದ. ನಾರದ ಹಾ. ಕರದಲ್ಲಿಗೆ ಬಾರದ ಹಾ. ಗಾನ ವಿಶಾರದ ಹಾ. ಅವನವ್ವೇ ಶಾರದ ಹಾ. ಕಲಹ ಪ್ರಿಯ ನಾರದ. ಅವನೇ ಬಂದದ್ದು. ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿನಗೆ ತಿರುಗಾಟವೇ ಬರಲೇ ಹೋಗಲಿ ಅವನಿಗೆ ಎನ್ನುವ ಹಾಗೆ ದಕ್ಷ ಬ್ರಹ್ಮ ಕೊಟ್ಟಂತಹ ಶಾಪ. ಹಾ. 3 ಮುಕ್ಕಾಲುಗಳಿಗೆ ಮೂರು ಲೋಕವನ್ನು ಸಂಚರಿಸುವ ಅವ. ಹಾ. ಅವ ಯಾವಾಗ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಇಲ್ಲ. ಹಾಗಾದ್ರೆ ಈ ಸ್ವರ ಕೇಳಿ ಬರುತ್ತಾ ಇರುವುದು ಎಲ್ಲಿಂದ ಅಣ್ಣ? ವೀಣೆ ಪಿಡಿದಿರುವ ವಾಣಿ ಅಲ್ಲ, ತುಂಬುರದಂತೂ ಅಲ್ವೇ ಅಲ್ಲ. ನಾರದ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಸ್ವರವನ್ನು ಪಿಡಿಯುವ. ಹಿಡಿದು ಸ್ವರ ಹಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು, ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು. ಅರರೆ ಅರರೆ ಕೌತುಕವೆಂದು ಪರಿಮಳವಿಡಿದು ಮುಂದರಿಯೇ ಉರಗನಿ ಭವೇಣಿಯವು ಕಲಕೀರವಾಣಿಯವು, ಉರಗನಿ ಭವೇಣಿಯವು ಕಲಕೀರವಾಣಿಯವು ಗುರುಕುಚ ಶರೀರೆಯವು ಮೋಹನಾಕಾರೆಯವು ದುರಿತ ಸಂಹಾರಿಯವು ನಿಜ ಚಕ್ರಧಾರಿಯವು ದುರಿತ ಸಂಹಾರಿಯಂ ನಿಜ ಚಕ್ರಧಾರಿಯಂ ಜಯನಮೋ ಜಯತೆಂಬೆನು ತೂಗಿದೊಳಿಯಾಲೆಯ ದುರ್ಗಾಂಬಿಕೆ ದುರ್ಗಾಂಬಿಕೆ ತೂಗಿದೊಳಿಯಾಲೆಯ ನಾಗಮರ್ಯಾಮರಯೋಗಿ ಮರಿಯಲಿಯಲ್ಲ, ನಾಗಮರ್ಯಾಮರಯೋಗಿ ಮರಿಯಲಿಯಲ್ಲ.
ನೋಡಿದೆ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯೋ, ಚೆಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯೋ, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿಮುಖದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಖ ವಾಣೆ, ಇವಳ ಆನಂದ ಕಂಪು, ಪೂರ್ಣ ಚಂದಿರನ ಪೆಂಪು, ಇವಳ ಕರ್ಣದ್ವಯ ಆಕಾರ, ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆ ಪುಷ್ಕರಣಿ, ಗುರುಕುಜದ ಭರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದ ರದನೆ, ಕುಂದ ದವಯವದ ಸೌಂದರ್ಯ, ದಂದಮಂ, ವಕ್ರ ಕುಂತಳೆ, ವಕ್ರಾಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿ, ಚಂದ್ರಾಸಿ ರಸಕಮಂ, ಬಂದುಗೆ ದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಡಿ ತೋಳ್ಗಳ ಪಾಶ, ಮರಿಸಿ ತೆನ್ನೆ ರೋಷ, ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೋಳು, ಅಡೀಡ ಲಂಕಿ ಬಣೆಗೆ, ಕಸ್ತೂರಿಯಂ ಕಣ್ಗೆ, ಕಾಡಿಗೆಯಂ ಕೊರಲ್ಗೆ, ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜಮಾಗಿ ಬೆರಗಾಗಿ ಬಳಿ, ಕೋರೆ ದುರ್ವಂ ತೆಗೆದು ಜಡೆಕಟ್ಟಿ ಪುರಮಟ್ಟು, ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ, ನಾಸಿಗದ ಬೆರೆನೊಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಪಲ್ಲವದ ಸರಸಿರು ಹಮ್ಮುಕಿ, ಹೊರರೆನ್ನಿವಳೆಂತ ವಿಟಗಾರೆ ನೋಡ ಸ್ಮರಣ ಕೂರ್ಗಣೆಯಂತಿ ಹೇಳು ನೀರ ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣೀಯಮಣಿ ವಿಮಲಗಾತ್ರೆ, ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳಕು ತಗಳ ವಿಷುಪ ತೊಡಗಳ ಚಾರು ಜಂಗವ ಬೆಸವ ಕಂಗಲ ತಲೆಗೆ ಬೆಳಗುವ ಬಿಸದ ಗಂಧಿ ಪರಮ ಪರಿಮಾಣಗಳ ಸಂಹರಿಸಿ, ಮುಕ್ತ ಕೆಂದಾಬರೆ ಮರಿದುಂಬಿಗಳ ನಡಬಳಿಸಿ, ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿಜನ ಹೊರಬಿರಿಂಚ ಸೃಜಿಸಿದನು ಎನ್ನುವ ಹಾಗೆ ಭ್ರಮೆ. ಕೋಟಿ ಸೂರ್ಯರ ಏಕಕಾಲದಲ್ಲಿ ತೆರೆಗಿಳಿದ ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅಂತಹದ್ದೇ ಆದಂತಹ ಪ್ರಭೆ ಗೋಚರಿಸ್ತಾ ಇದೆ. ಯಾರಣ್ಣ ಇವಳು? ಯಾರಾಗಿರ್ಬೋದು? ಲಕ್ಷ್ಮಿ ಆಗಿರ್ಬೋದಾ? ಲಕ್ಷ್ಮಿ ಕೊಂಡಾಡುತ್ತಲಿರುವರು ಜಗದೊಳು ಅಣ್ಣದೇವ ಅಣ್ಣದೇವ ನಾವು ತೆರಳಿ ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಅಣ್ಣದೇವ ನಿನ್ನ ಬಗ್ಗೆ ತಿಳಿದುಕೊಳ್ಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರು ಅಲ್ಲಿ ಕೊಂಡಾಡ್ತಾರೆ, ಪೂಜಿಸ್ತಾರೆ. ಯಾಗ ಯಜ್ಞಾದಿಗಳ ವಾರಿಗೆ ಶುಭಾರ್ಪಣ ವಸ್ತು ಹೊಗಳಿದವರ ಜೊತೆಗೆ ಜಗಳದ ಮನಸ್ಸಿನ ಹರಿಸಿದವರಿದ್ದೇವೆ. 3 ಲೋಕ ಸಂಚಾರ ಮಾಡಿದಂತಹ ದೆಸೆಯಿಂದಲಾಗಿ ಹಸಿವೆ ಕೃಷಿ ಏನು ಮಾಡಿದ್ದೀರಿ? ನಮ್ಮದೇ ಆದಂತಹ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗಬೇಟೆ. ಆಮೇಲೆ ಒಂದು ವಿಷಯ, ಏನು ವಿಶೇಷ? ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರದ ಮೂಲವನ್ನು ಅರಸಿಕೊಂಡು ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದೆ. ಅವಳ ಅಂದವನ್ನು ಕಂಡ ಕ್ಷಣವೇ ನಮಿಗನಿಸಿದ್ದು ಏನದು? 3 ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಎನ್ನುವಂತೆಯಾಲಿಸುತ್ತ ಶುಭನು ಮನಸಿ ಜನ ಸರ ಹದಿಗೆ ದಿವಕುದ ವನಜನೇತ್ರೆಯ ವರಿಸದಿರೆಂದೆನುತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತ ಉಂಟಲ್ಲ ತಮ್ಮಂದಿರೇ? ಏನು ಬೇಕಣ್ಣ? ಯಾವುದು ಬೇಡ ತಮ್ಮ? ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಆ ನಂಗ, ಆ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದೆಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ತೀರ್ಮಾನ ವನಜ ಲೋಚನೆಯನ್ನು ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನ ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದು. ನೀವೆಷ್ಟಾದ್ರೂ ಬೇಟೆ ನಡೆ ಆಯಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆಸಿಕೊಳ್ತೇನೆ. ಕೇಳಯ್ಯ ಸುಗ್ರೀವ ಬೀಳುವೆನು ಸಚಿವ ಜಾನವೊಂದು ವಾರ್ತೆಯನು ಕೇಳಿದನು ಮೆರವ ಕಾದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರವಳಂತೆ. ಮಂತ್ರಿ ಸಹಿತ ಸುಗ್ರೀವ ಪ್ರಭು ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರ ಹೇಳಿದು. ನನ್ನಲ್ಲಿ ಮುಖ್ಯವಾದ ವಿಚಾರ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕೆನ್ನು ಆಚೆಯನ್ನು ಬಿಟ್ಟವನಾಲಿದ್ದೇನೆ ಸುಗ್ರೀವ.
ನಿಮಿಗೂ ಮದುವೆ ಆಗುವಂತ ಆಶಯ ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ ನೀನಾಗ ಪಾಪಿ ಮದುವೆ ನನಗೆ ಬೇಡ. ಮತ್ತೆ ಬಾಯಿ ಮುಚ್ಚು. ಯಾವುದರಲ್ಲಿ ಕೊರತೆ ಉಂಟು, ಯಾವುದರಲ್ಲಿ ಕಡಿಮೆ ಉಂಟು? ಕಡಿಮೆ ಇಲ್ಲ. ಅದಕ್ಕಾಗಿಯೇ ನೋಡು, ಏನು ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ತೆರಳು ಕದಂಬಾವನ. ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯೊಳೈದಿ ಮೆರೆವಾ ಕದಂಬವನವನೆ ಪುಗುತ ತೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿರು ಕುತಲಿ ನಮ್ಮಯ ಶುಂಭ ಕೆಟ್ಟವು ತಿಳಿದು ನೋಡಲಿಕೀಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಕತ್ತನಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ, ವೈರಭಾವದಿಂದ ಇರಬೇಕಾದ ಮೃಗಗಳೆಲ್ಲ ಮಿತ್ರಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತ ವಿಷಯ. ಶುಂಭ ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರಣ್ಣದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವನ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಹಾತರಿತ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡ ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರಣ್ಣದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ? ಇವಳು ನಾರಿ, ಈಕೆ ಸರ್ವತ್ರ ನಾರಿ ಅಲ್ಲ. ಇವಳು ಆದಿ ಅಂತ್ಯ ರಹಿತಳಾದ ಆದಿ ಮಾಯ ಸರಿ. ತ್ರಿಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ, ಅವ ಈ ಸಲ ಕೆಟ್ಟ. ಅವ ಕೆಟ್ಟದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ ಅಮ್ಮ. ಮಾತೊಂದಾಲಿಸ
ತಾನೆ ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾವುದಕ್ಕಾಗಿ ಹಾತೊರೆಯುತ್ತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯರಲ್ಲಮ್ಮ. ಮೂರು ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ. ರೂಪದ ಬಗ್ಗೆ ಹೇಳುವುದಿದ್ರೆ ಕಡಿಮೆ ಅಲ್ಲಮ್ಮ. ಮನ್ಮಥನಿಗಿಂತಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ ತಾಯಿ ನೀನು. ಈತನಳಿದರೆ ಎನ್ನ ವಾರ್ತೆಯ ಈತನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾಸುರಗೆ ಬೇಳುವ ದೂತನಿಲ್ಲೆಂದೆನು ತಲೆಪಡಿಸಲಾತನನ್ನು. ಏನಾಶ್ಚರ್ಯವಿದು! ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುತ್ತಲದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಈತನಿಗೆ ದಗೆಯಾಗಿ ಹೋಯಿತಲ್ಲ. ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತನೆಳೆದರೆಂದಾದರೆ ಆ ಧೂರ್ತ ಶುಂಭನಿಗೆ ವಿಚಾರ ತಿಳಿಸಬೇಕಾಗುತ್ತದೆ. ಹಾಗಾಗಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿರುತ್ತಾನೆ. ಆದುದರಿಂದಲೇ ಕರುಣಾರಸವನ್ನು ಮೀರಿ ಈತನು ನೆಬ್ಬಿಸುತ್ತಾರೆ ನೋಡುವ. ನಿತ್ಯ ಪುಣ್ಯಾತ್ಮರೆ ಮಲಗಿದ್ದೇ ತಡ ಗೋಡವಾದಂತ ನಿತ್ಯ ಬಂದು ಹೋಯ್ತು ನನಗೆ. ತಪ್ಪಾದ ಜಾಗ ಅಲ್ವಾ? ಹಾಗೆ ನಿತ್ಯ ಮಾತ್ರ ಬಂದದ್ದಲ್ಲ, ನಿತ್ಯಲ್ಲಿ ನಾನು ಕನಸು ಕಂಡದ್ದಲ್ವಾ? ಹೌದು. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು, ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ದು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವಂತ ಹೇಳಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯಿತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ಲ. ಹೌದಪ್ಪ. ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ ಇಲ್ಲ. ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡುತ್ತಿರುತ್ತ ವೇಳೆಯಲ್ಲಿ ಆಕೆ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ತಗೆಯಾಗಿ ಹೋಯ್ತಾ ಅಂತ. ಆ ತರದಲ್ಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಉಳಿತಾಳೆ. ಈಕೆ ಸಾಮಾನ್ಯವಾದ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಗಳಾಗಿದ್ದಾಳೆ. ಈಕೆ ಶ್ರೀದೇವಿಯಲ್ವೇ? ಇವಳದ್ದ ಅಂತ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವನ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಪ್ಪ ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಹತ್ತಿರ ಬಂದ್ರೆ ನೀನು ನಗಾಡ್ತಿಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯ್ದಿಲ್ವೇ ತಾಯಿ? ಅದು ನಿನ್ನಿಂದಲೇ ಅಲ್ವೇ? ನಾನು ತಿಳಿದಿದ್ದೇನೆ ತಾಯಿ. ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಏನು ಅಂತ ಉತ್ತರವನ್ನು ಕೊಡಲೇ? ಬಾಲ್ಯದಲ್ಲಿ ಗೈದೀರ್ಪೆ ಬಣವನು ಆಳಗದಿ ಎಲಿಯವರಿಗ ಸುಮಮಾನೆ ಇಪ್ಪುವೆ ನೆಪ್ಪನಿದ್ಧರ ಏಳು ಕಾಳಗೆ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಬರಲಿ ಸಮರ
ಹೌದೇ? ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಏನು? ಶುಭನಾಗಲಿ ಶುಭನಾಗಲಿ. ಹಾ. ಅವರಿಬ್ಬರ ವಿಷಯ ಬಿಡು. ಮತ್ತೆ ಪ್ರತ್ಯಕ್ಷ ಶಬ್ದವೇ ಕರ್ಕೊಂಡು ಬಂದರು ಅದಕ್ಕೆ ಅಂಜೋಳು ಬಾಲ. ಹಾ. ಹೋಗಿ ಹೇಳು. ತಾಯೇ, ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕಟ್ಟ ಕಡೆದಾಯಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ ನಿನ್ನಲ್ಲಿ. ದುಷ್ಟರ ಸಂಘದಲ್ಲಿ ಇದು ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ತಾಯೇ, ಇದೋ ನಮ್ಮಲ್ಲಿ ಅದೆಷ್ಟೋ ಮಂದಿ ಕೊಲೆ ಕಟುಕರಿದ್ದಾರೆ, ಅದೆಷ್ಟೋ ಮಂದಿ ದುಷ್ಟರಿದ್ದಾರೆ. ಅಂತವರ ಜೊತೆ ಈ ಸುಗ್ರೀವ ಬಾಳಿ ಬೆಳಗಬೇಕ ತಾಯಿ. ಶಿವನೇ, ಖಂಡಿತವಾಗಿ ಬೇಡಪ್ಪ. ಮತ್ತೆ ನಿನ್ನನ್ನು ಕಟ್ಟ ಮೇಲೆ ಈ ಸುಗ್ರೀವನಿಗೆ ಏನು ಬೇಕು? ಏನಾಗಬೇಕು? ಆದ್ರೆ ಒಂದು ಆಶೆ ಉಂಟಮ್ಮ. ಏನು ಕಂದ? ಅಮ್ಮ, ಇದು ಈ ಮುದುಕ ಸತ್ತ ಮೇಲೆ ಮತ್ತೊಂದು ಜನ್ಮ ಉಂಟು ಅಂತಾದ್ರೆ ದೇವಿದಾಸನ ಭಾಗ್ಯವನ್ನು ಕರುಣಿಸ್ತಾನೆ. ನಿನ್ನ ಮನದ ಇಚ್ಛೆಯಂತೆ ಆಗಲಿ. ದೇವಿದಾಸನಾಗಪ್ಪ ನೀನು.
ರೂಪಿಣಿ ವಿಶ್ವವಂದಿತೆ ಪಾಲಿಸನು ತಲಾರೆಟ್ಟರನು ಋತಿಗೈದರು ಏನು ಮಾಡೋಣ? ಸರಿ ಸರಿ, ಆಕೆಯನ್ನು ಕರೆತರಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನಾಗಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ, ಉತ್ತಮವಾದ ಧ್ವನಿರತ್ನ ಆಯ್ತು, ಸಿದ್ಧವಾಗಿದೆ.
ಲೋಕದಲ್ಲಿ ಏನು? ಪ್ರತಿಯೊಬ್ಬಳಿಗೆ ಪತಿಯಾಗುವುದು ಅಂತ ವಿಷಯವಲ್ಲ. ನೀನು ಆದದ್ದಾದ್ರೂ ಹೇಗೆ? ತನುಜ ಪತಿ ಎನ್ನುವ ಹಾಗೆ ಒಂದು ಕಾಲದಲ್ಲಿ ಅಲ್ಲಲ್ಲಿ ನಿರ್ಗತಿಕರಾಗಿ ಬಾಳಿ ಬದುಕಿದಂತಹ ರಾಕ್ಷಸ ವೀರರಿಗೆ ಆಶ್ರಯದಾತನಾದವನಿ ಅವರ ಉದ್ಧಾರವನ್ನು ಮಾಡುವಂತ ಉದ್ದೇಶದಿಂದ ಆ ಬ್ರಹ್ಮನನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿಕೊಂಡೆ ಅಜೇಯವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದವ ನೀನು. ಏನು ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಹವಿರ್ಭೋಜನ, ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವ ಶುಂಭನೇಕೋ ದೇವ ಎನ್ನುವ ಹಾಗೆ ಲೋಕದಲ್ಲಿ ಕರೆಸಿಕೊಂಡಂತ ಧೀಮಂತವಾದಂತಹ ವ್ಯಕ್ತಿತ್ವ ನಿನ್ನದು. ಏನು ಪ್ರಭು, ಇಷ್ಟೆಲ್ಲ ಗಳಿಸಿಕೊಂಡಂತ ನಿನ್ನ ಪಾಲಿಗೆ ಈ ಕಾಲದಲ್ಲಿ ಭ್ರಮೆಯ ಹೇಳು. ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿ ತಪ್ಪಿದ್ದೇನೆ ಈಗ? ಹಾಗಾಯಿತು. ಆ ವನಿತೆಯನ್ನು ಬಯಸಿದೆಯಾ ಪ್ರಭು? ಕಾಮಿನಿ ಆಗಲಿ ಕಾಚಾರವಾಗಲಿ ಅಲ್ಲ ಕಾಶ್ಯಪಿ ಆಗಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕಿರುವಂತ ಸುತ್ತಲ್ಲ ತನ್ನ ಬಾಳಗಳಿಗೆ ಶರಣಾಗುವುದರ ಮೂಲಕವಾಗಿ ಆ ವನಿತೆಯನ್ನು ಬಯಸಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿದರೆ? ನೀನೀಗ ಆಕೆಯ ಬಗ್ಗೆ ಹೇಳುದ? ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳೊಬ್ಬಳು ಬರೇ ತರುಣಿಯಲ್ಲಿ ಅವಳು ಏನು ಸಾಮಾನ್ಯ ತರುಣಿ ಕೇವಲ ಹುಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಭಕ್ತವಾಗಿ ಹೋಗಿದ್ದಾರೆ. ಬಳಿಕ ಮೊದಲು ನೋಡಿದಂತ ಚಂಡಮುಂಡ ಮಹಾಕಾಳಿಯ ರೂಪವನ್ನು ತಾಳಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನ. ಸುಮ್ಮನೆ ಯಾಕೆ ಪ್ರಭು? ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸುವವರಿಗೆ ಬ್ರಾಹ್ಮಣರಿಗೆ ಪೀಡನೆಯನ್ನು ಕೊಟ್ಟೆ, ಯಾಗ ಯಜನಾದಿಗಳಿಗೆ ತಡೆಯನ್ನು ಒಡ್ಡಿದವ ಅವರ ಅರ್ಥರಿದ್ದಾರೆ. ಅಂತವರ ಅರ್ಥರಾದವನ್ನು ಆಲಿಸಿದಂತ ಮಹಾಮಾತೆ ಅವಳೇ ಸರ್ವೇಶ್ವರಿ, ಅವಳೇ ಆದಿಮಾಯೆ ಕೌಶಿಕೆ ಎನ್ನುವಂತ ಅಭಿಧಾನವನ್ನು ಹೊತ್ತುಕೊಂಡು ಕದಂಬ ವನವಾಸಿಯಾಗಿದ್ದಾರೆ. ಹಾಗಾಗಿ ಸಾಮಾನ್ಯ ತರುಣಿಯಂತಹ ಭ್ರಮೆಗೆ ಒಳಗಾಗಬೇಡ. ಕೈಗೊಂಡ ಕಾರ್ಯದ ಬಗ್ಗೆ ಯೋಚನೆ ಮಾಡಬೇಕು, ಯೋಚನೆ ಮಾಡಬೇಕು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಅದು ಬೇಕು ಬಿಡು ಮನದ ಮೂರ್ಖತೆಯ ಬಿಡು. ಕೈ ಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ
ಜಡಜ ಪೀಠನ ವರದ ತೆರದಲ್ಲಿ ಜಡಜ ಪೀಠನವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೆರುತ್ತಲೇ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು ಒಂದಲ್ಲ ಸಾವಿರ ಬಾರಿ ಬೇಕಾದ್ರೂ ಹೇಳ್ತೇನೆ. ಏನನ್ನು? ಬಿಡು 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 ಯಾವುದು? ಬಿಡು ಮನದ ಮೂರ್ಖತೆಗಳು. ಹಾ. ನೀನು ಇವಾಗ ಬಿಡಬೇಕಾದಲ್ಲ. ಯಾ. ಒಂದು ಕಾಲದಲ್ಲಿ ಸುಗ್ರೀವ ಬಂದು ನಿನಗೆ ಹೇಳಿದನಲ್ಲ, ಹಾ. ಆವಾಗ ನಿನಗೆ ಬಿಡಬೇಕಿತ್ತು. ಹ್ಮ್. ಆವಾಗ ಬಿಡುವುದಕ್ಕೆ ಆಗದಿದ್ರೇನು? ಈಗ ಇಂದು ಸಕಾಲವನ್ನು ಒದಗಿ ಬಂದಿದೆ. ಹಾ. ಪ್ರಭು, ಏನು? ರೂಢಿಯಲ್ಲೊಂದು ಮಾತಿದೆ, ಏನು? ಅರಿತು ಬಾಳಿದರೆ ಸ್ವರ್ಗ ಸುಖ ಎನ್ನುವುದಾಗಿ. ಹಾ. ನಾವು ನಮ್ಮ ಬಗ್ಗೆ ಇನ್ನೊಬ್ಬರು ನಮ್ಮ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಹಾ. ಬಾಳ್ವೆಯನ್ನು ನಡೆಸಿದ್ರೆ ಹಾ. ಅದಕ್ಕಿಂತ ದೊಡ್ಡದಾದಂತ ಸ್ವರ್ಗ ಸುಖ ಮತ್ತೊಂದು ದೊರೆಯಕ್ಕೆ ಸಾಧ್ಯವಿಲ್ಲ. ಓ. ಹಾಗಾಗಿ ಏನು? ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಹಾ. ಆ ತರುಣಿಗೆ ಕೈ ಹಿಡಿತೇನೆ. ಹಾ. ಅಲ್ಲ ಪ್ರಭು, ಮತ್ತೆ? ಈ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಮಾಡು. ಯಾವುದು? ಅವಳ ಕೈ ಹಿಡಿಯುವುದಲ್ಲ, ಅವಳ ಬಿಡು ಬಿಡು ನನ್ನಯ ನುಡಿಗಳು ಸಾಕು ಮಾಡು, ಸಾಕು ಮಾಡು. ಮುಚ್ಚು, 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 ಬಾಯಿ ಮುಚ್ಚು. ನಾನು ಹೇಳಿದ್ದು ಅರ್ಥ ಆಗ್ಲಿಲ್ವ? ಸಾಕಾಗಿ ಹೋಯ್ತು. ಆ, ಏನಂತ ಬೇಕು? ಎಲ್ಲವೂ ಅರ್ಥವಾಗಿದೆ. ಏನೋ ಅರ್ಥ ಆಯ್ತು? ಇಷ್ಟೆಲ್ಲ ಮಾತಾಡಿದೆಯಲ್ಲ, ಹಾ. ಇನ್ನೊಮ್ಮೆ ತುಟ್ಟಿ ಬಿಚ್ಚಿದ್ರೆ ಜಾಗ್ರತೆ. ಹಾಗೆ ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಏನಾಯ್ತು ಅಂತ ಬೇಕಲ್ಲ? ಮತ್ತೇನು ಅಧಿಕ ಪ್ರಸಂಗಿ? ಹೆಚ್ಚಾಯ್ತಾ? ಮತ್ತೇನು ನಾನು ಮಾತಾಡಿದ ಅಧಿಕ ಪ್ರಸಂಗವೇ. ಮಾತಾಡಿದ್ದೆ ಕಡಿಮೆ. ಇಷ್ಟು ಸಾಕು, ಮಾತಾಡುವಷ್ಟು ಮಾತಾಡ್ಲಿ. ಅದು ನಿನ್ನ ಹೆಚ್ಚಾಯ್ತು. ಇಷ್ಟೇ ಸಾಕು. ಇಷ್ಟರವರೆಗೆ ಸಭೆಯವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಯಾಕೆ ಗೊತ್ತುಂಟ? ಯಾಕೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ. ನಮ್ಮೊಳಗೊಂದು ಸಂಬಂಧ ಉಂಟು. ಏನು ಸಲುಗೆಯ? ಮಾವನ ಮೇಲೆ ಅಳಿಯನಿಗೆ ಏನು ಸಂದೇಹ. ಸಲುಗೆಯ? ಸಲುಗೆಯ? ಮತ್ತೇನು? ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ ನೋಡು. ಹಾ. ನಿನ್ನ ನೀತಿ ಮಾತಾ ನನಗೆ. ನಾನೊಂದು ಸತ್ಯ ಹೇಳ್ತೇನೆ, ಏನು? ಬೇಸರ ಮಾಡಬೇಡ. ಹಾ. ಈಗೀಗ ಹುಟ್ಟಿದ ಮಕ್ಕಳೇ ಮಾತಾಡು. ಹಾ. ವಯಸ್ಸಾದವರೆಲ್ಲ ಸುಮ್ಮನೆ ಕೂತ್ಕೊಳ್ತಾರೆ. ಅಂತವರ ನಾಲಿಗೆ ಕೊಯ್ದು ಬಿಡಬೇಕು. ಹೋಗಿ ಹೋಗಿ ಕೂತ್ಕೊಳ್ಳಿಲ್ಲ, ಹಾ. ಭಜನೆ ಮಾಡ್ತಾ ಇದ್ದಾನೆ. ಹೌದಲ್ವೇ? ಹಾ. ನೀನೇನು ಆ ಕಾಡಿನಂತ ಬಡ ಹುಡುಗಿ, ಹಾ. ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದ್ಯಲ್ಲ. ಅವಳು ದೇವಿ ಇದ್ದಾಳೆ, ದೇವಿ ಮಹಾತ್ಮೆ. ಮುಚ್ಚಬಾಯ್. ಕಣ್ಣಾರ ಕಂಡಿದ್ದೇವೆ ನಾವು. ಹೇ, ಏನು? ನಿನಗೆ ದೇವಿ ಆಗಿರ್ಬೋದು, ನನಗೆ ಅದು ಲೆಕ್ಕವಲ್ಲ. ಒಪ್ಪಿಕ ಅಂತ ಹೇಳು. ಹಾ. ಲೋಕದ ಮಾತೆ ಅಲ್ಲ. ಹೇ, ಹಾ. ಆಕೆಯ ಬಗ್ಗೆ ಎಲ್ಲ ವಿಚಾರವನ್ನು ನಾನು ತಿಳಿದುಕೊಂಡವ. ಏನು ತಿಳಿದುಕೊಂಡೆ? ಸತ್ತವರ ಬಗ್ಗೆ ನಾನು ಯಾವತ್ತು ಆಲೋಚಿಸುವುದಿಲ್ಲ. ಹಾ. ಯಾಕೆ? ಹಾ. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಹೌದು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಹಾ. ಗಂಡುಗಲಿಯಾಗಿ ಮೆರೆಸ್ತೇನೆ, ಗಂಡುಗಲಿಯಾಗಿ ಬದುಕಿ ಸಾಯ್ತೇನೆ. ಸಾಯುವುದಲ್ಲ, ಸತ್ತು ಬದುಕು ಅದಕ್ಕೆ ನೋಡು, ನಾನು ಹಾ. ಛಲವನ್ನು ಯಾವತ್ತು ಬಿಡುವವನಲ್ಲ. ಹೌದು. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿಜ. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಾಯಿಸಿಕೊಂಡೆಯಾ? ಹೆದರಿದ್ಯಾ? ಮತ್ತೇನು? ರಕ್ತಬೀಜ. ಪ್ರಭು, ನೀನೊಬ್ಬ ರಣಹೇಡಿ ಎಂಬುದರ ಸಂದೇಹ. ಕಾರಣಕ್ಕಾಗಿ? ಯಾಕೆ? ಹಾ. ಈ ಮೊದಲು ಕಲಿಸಿಕೊಟ್ಟಂತ ವೀರರು ಹಾ. ಎಲ್ಲರೂ ಅಳಿದು ಹೋಗಿದ್ದಾರೆ. ಹಾ. ಅವರಾಗೆ ಸಾಯುತ್ತೇನಂತ ಭಯ ನಿನಗುಂಟ? ಸಾವಿನ ಭಯವ? ಮತ್ತೇನು? ಹಾ. ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಏನು? ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಇನ್ನೂ ಕೆಲಸವೇ? ಕೈಗೆ ಬಲೆ ಹಿಡ್ಕೊಡು, ಸೀರೆ ನೋಡು. ಸೇವಿಸ್ತೇ ಮನದಲ್ಲಿ ಯಾಕೆ? ನಿನ್ನ ಮನಸ್ಸು ಹೀಗುಂಟು ತಾದ್ರೆ ಹಾ. ಅದನ್ನು ಬದಲಿಸುವುದಕ್ಕೆ ನಾನು ಎಷ್ಟರವ? ಹಾ. ಯೋಚನೆ ಮಾಡಬೇಡ, ಹೋಗಿ ಬರ್ತೇನೆ. ಹೋಗಿ ಜಾಸ್ತಿನಾಗಿ. ಹಿಡಿದುತ್ತಲೇ ಕೋಟಿ ದಂಚನ ಧರಿಸಿ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರುವ ಕದಂಬವನದಲ್ಲಿ ನೋಡಿ ದೇವಿಯರು
ಆಡಿದನು ತನ್ನೊಳಗೆ ಇವಳನು ಬಯದೆ ಇಳಿದಾಯ್ತೆ ಶುಂಭನಗೂಡೆ ಭಾಷೆಯ ನೊರೆದು ಬಂದಿಹೇ ಶುಂಭನಗೂಡೆ ಭಾಷೆಯ ನೊರೆದು ಬಂದಿಹೇ ಕೇಳುವುದೊಳಗೆ ಬದ್ಧವಾದರು ಕೇಳುವುದೊಳಗೆ ಬದ್ಧವಾದರು ನುಡಿಸಿದ ಬೆಲೆನುತ ಹೇಗಾದ್ರೂ ಇವಳನ್ನು ಮಾತಾಡಿಸಬೇಕಲ್ಲ. ನೋಡಿದನು ಕಲಿರಕ್ತ ಬೀಜನು ಗಾಢಗಳು ಮದಿ ಕುಳಿತ ಶಿವೆಯನು ನೋಡಿದನು ಶಿವೆಯನು ನೋಡಿದನು ಜಯ 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 ಏನಿದು ಆಶ್ಚರ್ಯ? ಭೂಮಿಯ ಮೇಲೆ ನಾನಿದ್ದಾನೋ ಅಲ್ಲ ಭೂಮಿಯೇ ನನ್ನ ಮೇಲೆದೆಯೋ ಇರುವಂತ ಒಂದು ಭಾವನೆಗೆ ಒಳಗಾದೆ. ಆದರೂ ಮತ್ತೆ ಚೇತರಿಸಿಕೊಂಡೆ. ನೋಡುವುದಾದ್ರೂ ಏನು ಬಹಳ ವಿಶೇಷತೆಗಳನ್ನು ಗಮನಿಸ್ತಾ ಇದ್ದೇನೆ. ಗಾಢವಾದಂತಹ ಅಂಧಕಾರವೇ ತುಂಬಿರುವಂತಹ ಪ್ರದೇಶದಲ್ಲಿ ಕೋಟಿ ಸೂರ್ಯನ ಪ್ರಭೆ, ಆ ಪ್ರಭೆ ಎದ್ದು ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ವಾಸ ಮಾಡುತ್ತಿರುವಂತಹ ಪ್ರಾಣಿಗಳನ್ನು ಗಮನಿಸಿದೆ. ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಬದುಕುತ್ತಿರುವಂತಹ ದೃಶ್ಯವನ್ನು ಕಂಡೆ. ಹಾಗಿದ್ದಲ್ಲಿ ಬದಲಾವಣೆಯ ಪರ್ವವೊಂದು ಈ ಕದಂಬ ಕ್ಷೇತ್ರದಿಂದಲೇ ಆರಂಭಗೊಂಡಿತ್ತಿರುವುದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯ ವಿಷಯ. ಹಬ್ಬ ಏನು ವಿಶೇಷ! ಹಾಗೆಂದು ಇದಕ್ಕೆಲ್ಲ ಕಾರಣವಾದಂತಹ ಶಕ್ತಿ, ಈ ಬದಲಾವಣೆಗೆ ಕಾರಣವಾಗಿರುವಂತಹ ರೂಪ ಎಲ್ಲಿದ್ದಾಳೆ ಎನ್ನುವ ಹಾಗೆ ಒಮ್ಮೆ ದೂರಕ್ಕೆ ತಲೆಯನ್ನೆತ್ತು ನೋಡಿದೆ. ಏನಿದು ಆಶ್ಚರ್ಯ! ದೂರದಲ್ಲಿ ಕಾಣುತ್ತಿರುವಂತಹ ದೃಶ್ಯವಾದ್ರೆ ಏನು? ಆಕಾಶದಂಚಿನಿಂದ ಈ ಭೂಮಿಯ ಮೇಲ್ಮೈಯವರೆಗೆ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆ. ಆ ಬಂಗಾರದ ಉಯ್ಯಾಲೆಯನ್ನು ತೂಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಕಾಣಬೇಕು, ಮಗದೊಮ್ಮೆ ಕಂಡೆನೆಂದಾದರೆ ಅವಳನ್ನೇ ನೋಡುತ್ತಲೇ ಇರಬೇಕು ಎನ್ನುವಂತ ಒಂದು ಭಾವ ಅಂತರಾಳದಲ್ಲಿ ಉದ್ಭವಿಸಿಕೊಳ್ತಾ ಇದೆ. ಹಾಗೆಂದು ಕಣ್ಣಿಗೆ ಬರೇ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳ? ಖಂಡಿತವಾಗಿಯೂ ಇಲ್ಲ. ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಧರ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾವನವಂತ ಮೂರ್ತಿಯಾಗಿ ಗೋಚರಿಸ್ತಾ ಇದ್ದಾಳೆ. ಹಾಗೆಂದು ಕಂಡ ಮೇಲೆ ಸುಮ್ಮನೆ ಇರಲಿಕ್ಕೆ ಆಗುವುದಿಲ್ಲ. ಭಕ್ತಿ ಭಾವದಿಂದ ವಂದಿಸಿದೆ. ಸುಮ್ಮನೆ ಅಲ್ಲ, ತಿಳಿದು ತಿಳಿಯದೆಯೋ ಕಂಡು ಕಾಣದೆಯೋ ಯಾವುದೋ ಒಂದು ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷಗಳೇನಾದರೂ ಇದ್ರೆ ಅದೆಲ್ಲ ದೂರ ಆಗಬೇಕು. ಇಷ್ಟು ಸಾಕಾಗುವುದಿಲ್ಲ. ನಮ್ಮ ಪೂರ್ವಜರು ಹೇಳಿದಂತಹ ಹರಿಕೆ, ಪೂಜೆ ಪುರಸ್ಕಾರಗಳು ಎಲ್ಲಿಯಾದರೂ ಅದು ಉಳಿದುಕೊಂಡಿತು ಎಂದಾದ್ರೆ ಅದನ್ನೆಲ್ಲ ಈಡೇರಿಸುವಂತ ಸಮಯ ಒದಗಿ ಬಂತು. ಹಾಗಾಗಿ ಪ್ರಾರ್ಥನೆ ಮಾಡಿದೆ. ಏನು ಮಾಡೋಣ? ನಮ್ಮವರು ಹೇಳ್ತಾ ಇದ್ದಾರೆ, ನೋಡಿದ 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 ಒಂದಲ್ಲ 1000 ಬಾರಿ ಬೇಕಾದ್ರೂ ಹೇಳಿ, ಆದರೆ ನಮ್ಮ ಕಣ್ಣುಗಳಿಗೆ ಆ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ. ಯಾವ ರೀತಿ? ಗಾಢವಾದಂತ ಗರ್ಭವನ್ನು ಹೊಂದಿದಂತ ಶಿವೆ. ಹಾಗಿದ್ರೆ ಗಾಢತೆ ಎನ್ನುವುದು ಇವಳಿಗೆ ಬರಬೇಕು ಅಂತಿದ್ರೆ ಏನಾದರೂ ಒಂದು ಕಾರಣ ಬೇಕಲ್ಲ. ಅದನ್ನು ಅರ್ಥ ಮಾಡಿಕೊಂಡೆ. ಹಠವಾದಿಯಂತ ಶುಂಭನ ಆ ಹಠವನ್ನು ನೀಗಿಸಬೇಕು ಎನ್ನುವಂತ ಉದ್ದೇಶಕ್ಕಾಗಿ ತಾನೂ ಗರ್ವವನ್ನು ಹೊಂದಿಕೊಂಡು ತನ್ನ ಪಾಲಿಗೆ ಶಿವೆಯಾಗಿ ಗೋಚರಿಸ್ತಾ ಇದ್ದಾನೆ. ಏನು ಮಾಡೋಣ? ಇವಳನ್ನು ಬಯಸಿದನೆ. ಒಂದು ವೇಳೆ ಬಯಸಿದ್ರೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಕೇಡು ಇವಳಿಂದ ಬದ್ಧ. ಇಷ್ಟು ಆಯಿತು ಅಂದ ಮೇಲೆ ನಾವು ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ. ಅವಳನ್ನು ನುಡಿಸಬೇಕು. ಒಳಿದು ಬಂದ್ರೆ ಪ್ರಸಾದವಾಗಿ ಸ್ವೀಕರಿಸ್ತೇನೆ. ಒಂದು ವೇಳೆ ಆಗದೆ ಹೋದ್ರೆ ಅದು ಅವಳ ಇಚ್ಛೆಗೆ ಬಿಟ್ಟದ್ದು. ನೋಡೋಣ, ಮುಂದುವರಿಯುತ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ಜಯ ಜಯ ಜಯ. ಏನಾಂಕಲಿ ಭಾವಕ್ಕೆ
ಸಾನುರಾಗದಿ ವಾರಿಸದೆ ಶೌರ್ಯದಿಂದಲೇ ನುಡಿಯ ಬಯಸಿದರೆ ಆದ್ರೆ ನಮ್ಮವರಿಗೆ ಬಹಳ ಕಷ್ಟ ಆಗ್ತದೆ. ಸ್ವಲ್ಪ ಬದಲಾವಣೆ ಮಾಡಿದ್ರೆ ಹೇಗೆ? ನಿನಗೆ ಬೇಕಾಗಿ ಶುಂಭ ಇನ್ನೂ ಕಾಯ್ತಾ ಇದ್ದಾನೆ. ಅವನ ಆಶೆಯನ್ನು ಈಡೇರಿಸಬೇಕು, ಇಲ್ಲ ಅಲ್ಲ ಅಂತ ಹೇಳಬಾರ್ದು. ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗುವಂತ ಉದ್ದೇಶದಿಂದ ಚಿನ್ನದ ರಥವನ್ನು ತಂದಿದ್ದೆ. ಕುಳಿತಂತ ಉಯ್ಯಾಲೆಯಿಂದ ಬೀಜ ಮಾಮ ರಪ್ಪವಿಕಾಂತ ಮಲ್ಲಿಗೆ ಬಳ್ಳಿ ಎಂದು ಹೊಂಗಾರವನ್ನು ಅಪ್ಪಿದರೆ ಪ್ರಯೋಜನ ಉಂಟು ಹೇಳು. ಹೊಂಗಾರ ಮರ ತರತರ ಮಾಡಬೇಡ. ಮತ್ತೇನು? ಅವಾಗ ಗಂಧದ ಮರ ಗಂಧದ ಮರ ನೀರಿಗೆ ಹಾಕಿದರೆ ನಾರುವುದಿಲ್ವೇ? ಆ ನೀರಲ್ಲಿ ಹಾಕಿದ್ರೆ ಹೊರಗೆ ತೆಗೆದು ಚೆನ್ನಾಗಿ ತೆಗೆದ ಮುಂದಾದ್ರೆ ಹೇಳಿದ್ರೆ ನಿನಗೆ ಅರ್ಥ ಆಗ್ತದೆ ಮರ ಯಾವುದು ಅಂತ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ನಮ್ಮ ಲೋಕೈಕ ವೀರನಾಗಿ ಬರೀತಾ ಇದ್ದಾನೆ. ಸಾವಿರ ವರ್ಷಮನಿಗೆ ಎಷ್ಟು ಅಹಂಕಾರವಿದ್ದರೆ ಸಾವಿರದ ಒಂದಾದಿಗೆ ಎಷ್ಟು ಗರ್ವಬೇಡ ಹೇಳು. ನಮಗೂ ಆಶೆ ಉಂಟು ಸಾವಿರ ಅಂತ. ಆದ್ರೆ ಇಲ್ಲೆಲ್ಲ ಹೇಳೋದಕ್ಕಾಗ್ತದ? ಪಣದ ವಿಚಾರಿತ ಬಳಿಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೊಲ್ಲಿಸಿದ. ರಣ ಹೇಳಿ ಅಂತ ಅರಮನೆ ಬಳಿಯ ಕುಳಿತುಕೊಂಡಿದ್ದರಲ್ಲ ನಿನ್ನ ಒಡೆಯರೊಬ್ಬ ಷಂಡ ಮಗಳ ಬಡಿನ
ಆರಂಭವಾಗಿದೆ. ಸುರಿಯುವ ರಕ್ತ ಒಂದು ಗಟ್ಟಿಯಾಗಿದೆ. ಬ್ರಹ್ಮದೇವನ ಬರವಿದೆ. ಒಂದು ಬಿಂದು ರಕ್ತ ಧರೆ ಸೋಕಿದಂತಾದ್ರೂ ನಮ್ಮಂತಿರುವಂತಹ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯವಿದೆ. ಸರಿ ಸರಿ ಸರಿ, ಇದುವೇ ಒಳ್ಳೆಯ ಸಮಯ. ಇದೋ ತೆಲ್ಲಿದೆ. ಘೋರಾಘೋರ ಮೆಲವರ ಸನೆ ದಾಟಿ ಹಿರಿಯ ಇವರೆಲ್ಲ ದಾನವರನು ರಕ್ತವನ್ನು ಹೇರುವುದಕ್ಕಾಗಿ ನಾಲ್ಗೆಯನ್ನು ಚಾಚಿ ರಕ್ತೇಶ್ವರಿಯಾಗಿದೆ. ರಕ್ತ ಬೀಜಾದಿ ದಾನವರ ತರಿದು ರಕ್ತ ಬೀಜ ತಾಗಿ ಎಂದು ತಮಿಳೆನು ಪೂಜಾರ್ರೆ ಸಂತೋಷಾಂಡ್ ಸಮಾಧಾನ ಇಲ್ಲಾಳ್ದಂಗೆ ಒಟ್ಟು ಸೇರ್ತಾ ಒಂದು ಗಟ್ಟಿಯಿಂದ ಉಳ್ಳಾಳ್ದ ಸೇವೆನ ಬರೀ ಭಕ್ತಿ ಮಲ್ಪಾರ ಬರೀ ಗೌಚಿನ ಮಲ್ಪಾರ ಮಲ್ಪತ್ತಿನ ಸೇ ಅಪ್ಪನ ಭಂಡಾರಗೂ ಸಂತಾತ್ರ ಸಂದೇಹ ಇಜ್ಜಿ ಅಂಚಾದ ಕಂಜಿ ಕೈ ಕಂಜಿ ಬುಳ್ಳ ಸಲ ಒಂದು ಸಂಸಾರ ಕೂಡು ಕುಟುಂಬದ ಆರವಾರದೊಟ್ಟುಗು ವ್ಯಾಪಾರ ವ್ಯವಹಾರ ವೃದ್ಧಾದ ಪೊಯ್ದಾಗ ಗೊತ್ತಲ್ಪ ಪರಿಪದ ಭಂಡಾರಿಯೇ ಅವಳಿನ ಅಪ್ಪನ ಸೇವೆನ ಮಟ್ಟ ನಾಡ ಬಲಿಪ ಶಿವಶಂಕರ ಮಠನ ಬತ್ತಟ್ಟೆಗ ಬನ್ಪಾವೆ ಇನ್ನು ನಾಲ್ಕು ಸರಸ್ವತಿ ದೇವ್ರು ಮಟ್ಪಾವೆ ಬಲಿಪ ಪರಂಪರೆ ಕೀರ್ತಿ ಓರ್ ರಂಗನಾಲಿಗೆ ಹೆಚ್ಚಿಗೆ ಮೇಲೆ ಸಮ ತೂಕ್ರು ಬೊಟ್ಟು ದಾರ ಮೇಲೆ ಮಾಡ್ರೆ ಸಂತೋಷ ನಾನೇ ಮೋನ ತುಪ್ಪು ನೀ ಬೊಟ್ಟಿ ನೀರಾದಿಪ್ಪು ಬೊಟ್ಟಾಯಿ ನೀರು ಆಡಿಸಿದ ಅಪ್ಪನ ಸೇವೆಯನ್ನು ಮಾಡ್ತಾಳೆ ಇರ್ರ ಕೈಟ ಉಳ್ಳಾಳ್ದು ಶಕ್ತಿ ಇಂತ ಎರಡು ಮುಗಿದ ಆರೋಗ್ಯ ಭಾಗ್ಯ ಸೇರಿಗಾರ್ರೆ ಬಾರಿ ಉತ್ತರ ಸಂತೋಷ ಸಮಾಧಾನ ಆಡಿಸಿದ ಅಪ್ಪನ ಸೇವೆಯನ್ನು ಮಾಡ್ತಾರೆ ಸತ್ಯಕ್ಕಿದೆ ಕಾರ್ಯ ಕೂತಿರ್ತೇವೆ ಉಳ್ಳೋ ಭಗವದ್ರೆ ಬ್ರಹ್ಮಸಭೆ ಕೂತು ಬಾರಿ ಕೇಳ್ತಾರೆ ಭಾರಿ ಮಲ್ಲ ಸಾಧ್ಯ ರಾಶಿಗೆ ಬಲಿ ಮಾಡ್ತಾ ಒಂದೇ ಅವಳು ಸುರುದ ಕೇನ ಮುಟ್ಟ ಅಪ್ಪನ ಸೇವೆಯನ್ನು ಭಕ್ತಿ ಭಾವಡು ಕುಲುದು ಮಾತ್ರ ಇಲ್ಲ ಕಟ್ಟಂತ ಉಳ್ಳ ಕೊಟ್ಟು ಬರ್ತನ ಬಗ್ಗೆ ಭಗವದ್ರೆ ಸೇರಿದ್ರೆ ಮಾತ್ರೆ ಪತ್ರ ಕೊರಿಯ ಎನ್ನ ಉಡಾಳದ ಅಪ್ಪಕ ಬೊಂಡ ಉಂಡ ಭಕ್ತಿ ಬಾಡು ಕೊರಂಜನ ಕಾಣಿಗೆ ಸ್ವೀಕಾರ ಮಾಡ್ತಾನೆ ಮಾಯದ ಧರ್ಮ ರುಚಿವಾಗಿ ಒತ್ತಗಾಡು ಉಡಾಳ ಕಾಣಿಗೆ ಸ್ವೀಕಾರ ಮಾಡ್ತಾನೆ ಮಾಯ
ವಿಧಿಯ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸ್ತೀನಿ. ಬಂದವರೆಲ್ಲರೂ ಕೊಲ್ಲುತ್ತಾ ತಾನು ತಾನಾಗೆ ಮುಂದುವರಿತಲ್ಲ. ಹೇಗೆ? ನಿನ್ನೆದುರು ಬಂದವ ಯಾರು ಗೊತ್ತಾ? ಯಾರೋ ನೀನು? ನಿಶುಂಭ. ನಮ್ಮ ಸುರಕುಲಕ್ಕೆ ಮಾರಿಯಾಗಿ ಹೋದೆಯ ಒಂದೇ ರೂಪವನ್ನು ತಾಳಿ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರ್ತಾ ಇದೆಯ. ನಮ್ಮನಾದ ನಿಶುಮನನ್ನು ಕೊಂದೆಯ. ನಿನ್ನ ಎದುರಲ್ಲಿ ನಿಂತವ ಸಾಮಾನ್ಯದ ಭಾಷಣ ಯಾರೋ ನೀನು? ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಂಭ. ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡುತ್ತಾರೋ ಯಾರು ಆಡಿಸ್ತಾರೋ ಯಾರೆಲ್ಲರೂ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ನೋಡುತ್ತಾರೋ ಅಂತವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ
ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮರವರು ಮತ್ತು ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಕರುಣಿಸಲೆಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವುದಕ್ಕಾಗಿ ಸಭ್ಯ ಸಭೀಕರಳಿ ಅಪ್ಪಣೆ ಕೇಳುತ್ತೇನೆ. ಭದ್ರಂ ಶುಭಂ ಮಂಗಳಂ. പിടികടകുവ കടുവട നടുവിന കുടീനോ തദന്തിനി ഡോഡഗിന പിടുമുഗവ നദ തൊടിയേ തൊടിയേ നരത്ത കടകട മടദിയ നരതിയ ബേളാദിനരു ഓ ഭാവ വരിദളം ബഗയ ജയ മംഗളം സർവദോജ കോടി ജയ ಶ್ರೀಮತಿ ಪುಷ್ಪ ಮುದ್ದು ಪೂಜಾರಿಗಳು ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಪುಷ್ಪ ಮುದ್ದು ಪೂಜಾರಿಯವರು ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಪುಷ್ಪ ಮುದ್ದು ಪೂಜಾರಿಯವರು ಮಕ್ಕಳು ಹಾಗೂ ಮನೆಯವರು. ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿಗಂಧ ಪ್ರಸಾದ ಶಿವಾರ್ಪಣ.